ಎಕನಾಮಿಕ್ಸ್ ರಿಲೇಟೆಡ್ ಏನು ಹೇಳ್ತಿದ್ದೇನೆ ಅಂತಂದ್ರೆ ಐ ವಿಲ್ ಟೆಲ್ ದ ಕರೆಂಟ್ ಅಫೇರ್ಸ್, ಐ ವಿಲ್ ಡಿಸ್ಕಸ್ ದ ಕರೆಂಟ್ ಅಫೇರ್ಸ್. ಎಕನಾಮಿಕ್ಸ್ ಅಂತಂದ್ರೆ ಅರ್ಥಶಾಸ್ತ್ರ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈಗೆಲ್ಲ ಎಕ್ಸಾಮ್ಸ್ ಕಾಲ್ಫಾರ್ಮ್ ನಿಮ್ಗೆ ಗೊತ್ತಿರಬೇಕು, ಮೊನ್ನೆ ಕೋರ್ಟ್ ಜಜ್ಮೆಂಟ್ ಆಗಿದೆ, 12ನೇ ತಾರೀಕಿಗೆ ಒಂದು ಜಜ್ಮೆಂಟ್ ಇದೆ. ಅದಾದ್ಮೇಲೆ ಕಾಲ್ಫಾರ್ಮ್ ನಾವು ಖಂಡಿತ ಕಾಲ್ಫಾರ್ಮ್ ಆಗ್ತವೆ. ಐ ಥಿಂಕ್ ಇನ್ನೊಂದು 2-3 ವರ್ಷ ಒಳಗಡೆ ರೆಗ್ಯುಲರ್ ಕಾಲ್ಫಾರ್ಮ್ ಇರ್ತವೆ. ಕಂಟಿನ್ಯೂಸ್ ಕಾಲ್ಫಾರ್ಮ್ ಸೀಟೆ ಸಬ್ ರಿಜಿಸ್ಟರ್ ಇವೆಲ್ಲ ಪೆಂಡಿಂಗ್ ಇದಾವೆ. ಅದ್ರಗೋಸ್ಕರ ನೀವು ಮೊನ್ನೆ ಕೆ ಎಕ್ಸಾಮ್ ನೋಡಿದ್ರು ಕರೆಂಟ್ ಅಫೇರ್ಸ್ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ ಬರ್ತಿದಾವೆ. ಎಲ್ಲರಿಗೊಂದು ಪ್ರಶ್ನೆ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಹೆಂಗ್ ಓದೋದನ್ನೋ ದೊಡ್ಡ ಪ್ರಶ್ನೆ ಆಗಿದೆ. ಒಬ್ರು ಏನ್ ಕೇಳ್ತೀರಿ, ನನಗೆ ನ್ಯೂಸ್ ಪೇಪರ್ ಓದ್ಬೇಕಂತ ಸರ್, ಮ್ಯಾಗಝಿನ್ ಓದ್ಬೇಕಂತ ಅಂತ ಇನ್ನೊಂದು ಕೇಳ್ತಿರ್ತೀರಿ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಫಸ್ಟ್ ಕರೆಂಟ್ ಅಫೇರ್ಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಅದೇ ಗೊತ್ತಿಲ್ಲ ಕರೆಂಟ್ ಅಫೇರ್ಸ್ ಅಂದ್ರೆ ಏನಂತೇಳಿ. ಏನೇನು ಓದ್ಬಿಡ್ತೇವೆ ಅದು ಎಕ್ಸಾಮಿಗೆ ಬರಲ್ಲ, ಆಮೇಲೆ ನಾವು ಇದಾಗ್ಬಿಡ್ತೇವೆ, ಬೇಜಾರು ಮಾಡ್ಕೊಂಡ್ಬಿಡ್ತೇವೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನಾನು ಕರೆಂಟ್ ಅಫೇರ್ಸ್ ಅಂತಂತಂದ್ರೆ ಅದೇನಿರುತ್ತೆ ಅಂತಂದ್ರೆ ನ್ಯೂಸೇ ಇರುತ್ತೆ. ನಿಮ್ಗೆ ಗೊತ್ತಿದೆ, ನೀವೆಲ್ಲ ನ್ಯೂಸ್ ಪೇಪರ್ ಓದ್ತೀರಿ ಸರ್. ಮತ್ತೆ ನ್ಯೂಸ್ ಇದ್ರೆ ಕರೆಂಟ್ ಅಫೇರ್ಸ್ ಅಂತ ಎದಕ್ಕೆ ಕರಿಬೇಕಂತಂದ್ರೆ ಈ ನ್ಯೂಸಿಗೆ ನೀವು ಏನ್ ಆಡ್ ಮಾಡ್ಬೇಕಂತಂದ್ರೆ ಬೇಸಿಕ್ಸ್ ಆಡ್ ಮಾಡ್ಬೇಕು. ಬೇಸಿಕ್ಸ್ ಏನಂದ್ರೆ ನೀವು ಓದಿರ್ತೀರಲ್ಲ, ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಾಗ್ರಫಿ ಏನೇನು ಓದಿರ್ತಾರಲ್ಲ, ಬೇಸಿಕ್ಸ್ ಇರುತ್ತಲ್ಲ 6 to 10 ಟೆಕ್ಸ್ಟ್ ಬುಕ್ಸ್ ಏನು ಓದಿರ್ತಾರಲ್ಲ, ಅದನ್ನ ಆಡ್ ಮಾಡಿದ್ರೆ ಅವಾಗಷ್ಟೇ ಇದೇನಾಗತ್ತೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ಆಗತ್ತೆ. ಅವಾಗಷ್ಟೇ ಕರೆಂಟ್ ಅಫೇರ್ಸ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ನ್ಯೂಸ್ನಾಗ ಏನು ಓದ್ತೀರಿ ಅಂತಂತಂದ್ರೆ ಏನೊಂದು ನ್ಯೂಸ್ ಓದ್ತೀರಿ, ಬರ್ಬೇಕು ಏನೊಂದು ನ್ಯೂಸ್ ಓದ್ತೀರಿ, ಏನು ಓದ್ತೀರಿ ಅಂತಂದ್ರೆ ಪರ್ಸನ್, ಯಾರೋ ಒಬ್ಬ ಪರ್ಸನ್ ಎಕ್ಸ್ ಪರ್ಸನ್ ಏನ್ ಮಾಡಿದಾರೆ ಅಂತಂದ್ರೆ ಅವ್ನು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಇದು. ಯಾರು ಅರೆಸ್ಟ್ ಮಾಡಿದ್ದಾರೆ? ಪರ್ಸನ್ ಅರೆಸ್ಟೆಡ್ ಬೈ ದ ಪೊಲೀಸ್, ಅರೆಸ್ಟೆಡ್ ಬೈ ದ ಪೊಲೀಸ್. ಅಥವಾ ನಿಮ್ ಇನ್ನೊಂದು ಕರೆಕ್ಟ್ ಎಕ್ಸಾಂಪಲ್ ತಗೊಂಡ್ಬಿಡ್ತೇನೆ. ನ್ಯೂಸ್ ಡಿ.ಕೆ. ಶಿವಕುಮಾರ್ ಚರ್ಚೆಲಿರುವಂತ ವ್ಯಕ್ತಿ ಯಾವಾಗೂ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಕ್ವಶನ್ಡ್ ಬೈ ಇಡಿ. ಇಡಿ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇದು ನ್ಯೂಸ್. ಇದು ನಿಮ್ ಎಕ್ಸಾಮ್ನಾಗೆ ಇತ್ತೀಚೆಗೆ ಯಾರೋ ಇಡಿಯಿಂದ ಪ್ರಶ್ನಿಸಲಾಯಿತು ಅಂತ ಯಾರು ಕೇಳಲ್ಲ. ಕೇಳ್ತಾರೇನ್ರಿ ಎಕ್ಸಾಮ್ನಾಗೆ? ಕೇಳಲ್ಲ. ಒಂದು ಕರೆಂಟ್ ಅಫೇರ್ಸ್ನಾಗ ಏನ್ ಕೇಳ್ತಾರೆ? ಡಿ.ಕೆ. ಶಿವಕುಮಾರ್ ಕ್ವಶನ್ ಅಂತಂತಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಅವ್ನು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅಲ್ಲಿ ಯಾವ್ದು ಆರ್ಟಿಕಲ್ ಬರುತ್ತೆ ಅಂದ್ರೆ ಆರ್ಟಿಕಲ್ 22 ಬರುತ್ತೆ. ಆರ್ಟಿಕಲ್ 22 ಅಂದ್ರೆ ಏನು? ಆರ್ಟಿಕಲ್ 22 ನೀವು ಆಲ್ರೆಡಿ ಓದಿದವ್ರು ಅಂತ ಹೇಳಿದ್ರು ಮೇಡಮ್. ಆರ್ಟಿಕಲ್ 22 ಏನ್ ಹೇಳುತ್ತೆ? ಆರೋಪಿಯ ರಕ್ಷಣೆ, ಪ್ರಿವೆನ್ಷನ್ ಅಗೇನ್ಸ್ಟ್ ಡಿಟೆನ್ಷನ್ ಅಂತ ಕರಿತೇವೆ. ಇದ್ರೊಳಗೆ ಇದನ್ನ ಮಾಡ್ತಾರೆ, ಸ್ಟೆಪ್ಸ್ ತಗೋತಾರೆ ಪೊಲೀಸರು. ಫಸ್ಟ್ ಆ ಆರೋಪಿ ಏನ್ ತಪ್ಪು ಮಾಡಿದಾನೆ ಅಂತ ಮನೆಯೊಳಗೆ ಹೇಳಬೇಕು. ಸೆಕೆಂಡ್ ಏನ್ ಮಾಡ್ಬೇಕಂತಂದ್ರೆ ಅವ್ನ ಆರೋಗ್ಯ ತಪಾಸಣೆ ಮಾಡ್ಬೇಕು. ಆರೋಗ್ಯ ತಪಾಸಣೆ ಎದಕ್ ಮಾಡ್ಬೇಕು? ಆರ್ಟಿಕಲ್ 21 ಜೀವಿಸುವ ಹಕ್ಕು. ಆರೋಗ್ಯ ತಪಾಸಣೆ ಆದ್ಮೇಲೆ ಏನ್ ಮಾಡ್ಬೇಕು? ವಿದಿನ್ 24 hours ಅವ್ಗೆ ಎಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ಕೋಟಿ ಪ್ರೊಡ್ಯೂಸ್ ಮಾಡ್ತು. 3ನೇದ್ದು. 4ನೇದ್ದು ಪಾಪ ಅವ್ನು ಬಡವಿದಾನೆ, ವಕೀಲ ಇಲ್ಲ ಅವ್ನಿಗೆ. ಗೌರ್ಮೆಂಟ್ ಅವ್ಗೆ ಏನ್ ಕೊಡುತ್ತೆ? ವಕೀಲನ ಕೊಡುತ್ತೆ. ಆರ್ಟಿಕಲ್ ವೆರಿ ಗುಡ್, ಆರ್ಟಿಕಲ್ 39A. ಅಂದ್ರೆ ನ್ಯೂಸ್ ಇದ್ದದನ್ನ ನಾನು ಏನ್ ಮಾಡ್ತಿದ್ದೇನೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದೆ. ಈ ಕಡೆ ಬರ್ರಿ. ಇಲ್ಲಿ ಏನಿದೆ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನ್ ಮಾಡೋದ್ ಕೆಲಸ ಇದು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕರಪ್ಷನ್, ಆದಾಯ ಮೀರಿ ಗಳಿಕೆ ಆಗ್ಬೇಕಂದ್ರೆ ಯುವರ್ ಇನ್ಕಮ್ ಎಕ್ಸಿಡ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಆಫೀಸರ್ ಅದೇನೆ, ನಮ್ಗೆ ಸ್ಯಾಲ್ರಿ ಇದೆ, ಬಟ್ ನಾನು ನೋಡಿದ್ರೆ ಮರ್ಸಿಡೀಸ್ ಬೆಂಚ್ ತಗೊಂಡು ಓಡಾಡ್ತಿದ್ದೇನೆ, ಅವಾಗ ಇಡಿ ಬರುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದ ತಕ್ಷಣ ಈ 2 ಕಾನೂನನ್ನ ಜಾರಿಗೆ ಮಾಡುತ್ತೆ. ಎನ್ಫೋರ್ಸ್ಮೆಂಟ್ ಅಂದ್ರೆ ಏನು? ಜಾರಿಗೆ ನಿರ್ದೇಶನಾಲಯ ಅಂತ ಕರಿತೀವಿ ನಾವು ಕನ್ನಡ ಒಳಗಡೆ. ಏನಾದ್ರೂ ಜಾರಿ ಮಾಡ್ಬೇಕಲ್ಲ, ಯಾವ ಕಾನೂನುಗಳನ್ನು ಜಾರಿ ಮಾಡುತ್ತೆ? ಅನ್ನೇ ಕೇಳಿದ್ರಲ್ರಿ PSI ಎಕ್ಸಾಮ್, ಯಾವ್ದು ಎಕ್ಸಾಮ್ ಕೇಳಿದ್ರೆ ಇದನ್ನ ಯಾವ ಕಾನೂನುಗಳನ್ನು ಜಾರಿ ಮಾಡುತ್ತೆ? 2 ಕಾನೂನುಗಳನ್ನು ಜಾರಿ ಮಾಡುತ್ತೆ ಎನ್ಫೋರ್ಸ್ಮೆಂಟ್ ID ಆರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಒಂದು PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. ಬ್ಲಾಕ್ ಮನಿ ಎಲ್ಲ ಮಾಡ್ತಾರಲ್ಲ, ಇಲ್ಲಿಗಲ್ ದುಡ್ಡು. ಇದ್ರೊಳಗೆ ಈಗ ಅರೆಸ್ಟ್ ಮಾಡಿ ಡಿ.ಕೆ. ಶಿವಕುಮಾರ್ ಕ್ವಶನ್ ಎದಕ್ ಮಾಡ್ತಾರೆ ಕೇಳ್ತಾನೆ, ಡಿ.ಕೆ. ಶಿವಕುಮಾರ್ ಹೆಂಗ್ ಕ್ವಶನ್ ಮಾಡಿದ್ರಿ ಅಂತೇಳಿ. ಅವಾಗ ಇಡಿ ಏನ್ ಹೇಳುತ್ತೆ ಅಂತಂದ್ರೆ ಯು ಆರ್ ಕ್ವಶನ್ ಅಂಡರ್ ದ PMLA. ನೀವು ಎಲ್ಲಿಂದ ಪ್ರಶ್ನೆ ಮಾಡ್ತಿದ್ದೇನೆ ಅಂದ್ರೆ PMLA ಅಂತ ಪ್ರಶ್ನೆ ಮಾಡ್ತಿದ್ದೇನೆ ಅಂತ ಹೇಳಿ. ಇನ್ನೊಂದು ಯಾವ್ದು ಕಾನೂನು? FEMA. FEMA ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್.
ಏನಾದರೂ ಇಲ್ಲಿಗಲ್ ಹೊರಗಡೆ ದೇಶಕ್ಕೆ ನಾನು ಏನು ದುಡ್ಡು ಕಳಿಸಿದೆ ಅಂದ್ರೆ ಅವ ನನ್ನ ಮೇಲೆ ಕೇಸ್ ಆಗುತ್ತೆ. ಅದಕ್ಕೆ ನಾವೇನು ಕರಿತೇವೆ ಫಿಮಾ. ಇವೆರಡನ್ನೂ ಜಾರಿಗೆ ತರೋದು ಯಾರೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಜಸ್ಟ್ ನ್ಯೂಸ್ನಾಗ ಏನಿತ್ತು, ಡಿ ಕೆ ಶಿವಕುಮಾರ್ ಕ್ವಶನ್ ಬೈ ದ ಇಡಿ ಅಂತಿತ್ತು. ಅದು ನಾನು ಏನು ಕನ್ವರ್ಟ್ ಮಾಡ್ತಿದ್ದೇನೆ, ಐ ಆಮ್ ಕನ್ವರ್ಟಿಂಗ್ ಇಟ್ ಟು ದ ಕರೆಂಟ್ ಅಫೇರ್ಸ್. ಫಾರ್ ಎಕ್ಸಾಂಪಲ್, ಇನ್ನೂ ಮುಗ್ದಿಲ್ಲ ಇದು. ಡಿ ಕೆ ಶಿವಕುಮಾರ್ ಏನಿದ್ದಾನೆ ಈಗ ಪ್ರೆಸೆಂಟ್, ಡೆಪ್ಟಿ ಸಿ ಎಂ ಇದ್ದಾನೆ. ವೆದರ್ ಇಟ್ ಈಸ್ ಇನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್, ಸಂವಿಧಾನವಾಗಿ ಹುದ್ದೆ ಇದೆಯಾ? ಹುದ್ದೆ ಇಲ್ಲ. ಸಿ ಎಂ ಇದೆ ಬಟ್ ಇದು ಹುದ್ದೆ ಇಲ್ಲ. ಆ ಆಪ್ಷನ್ದಾಗ ಏನ್ ಕೇಳ್ಬಿಡ್ತಾನೆ, ಡಿ ಸಿ ಎಂ ಪ್ರೊವಿಷನ್ ಈಸ್ ಇನ್ ಕಾನ್ಸ್ಟಿಟ್ಯೂಷನ್ ಕೇಳ್ಬಿಡ್ತಾನೆ. ಸ್ಟೇಟ್ಮೆಂಟ್ 1 or 2 ಒಳಗಡೆ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ಮತ್ತೆ ಇನ್ನೊಂದು ಏನಂತಂದ್ರೆ ಇವ್ರು ರಿಪ್ರೆಸೆಂಟೇಟಿವ್ ಅದಲ್ರಿ, ರಿಪ್ರೆಸೆಂಟೇಟಿವ್ ಜನರಿಂದ ಆರಿಸಿ ಬಂದವ್ ನೀನು. ರಿಪ್ರೆಸೆಂಟೇಟಿವ್ ಅಂದ್ರೆ ಯಾವ ಆಕ್ಟ್ ಜಾರಿ ಆಗುತ್ತಲ್ಲ, ವಿಚ್ ಆಕ್ಟ್? ರಿಪ್ರೆಸೆಂಟೇಷನ್ ಆಫ್ ಏನು? ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಪೀಪಲ್ ಆಕ್ಟ್ 1954. ಆ ಕಾನೂನು ಅಡಿಯಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಇವನ್ನ ಅರ್ಸ್ಕೊಂಡ್ ತಗೊಂಡ್ಬರ್ತೇವೆ. ಹಿ ಈಸ್ ಅ ಮೆಂಬರ್ ಆಫ್ ದ ಹೌಸ್, ಹೌದಿಲ್ರಿ? ಮೆಂಬರ್ ಆಫ್ ದ ಹೌಸ್ ಇಲ್ರಿ. ಹೆಂಗೆ ಲೆಕ್ ಮಾಡ್ತೇವೆ ನಾವು? ಇಲೆಕ್ಷನ್ ಅಂತ ಲೆಕ್ ಮಾಡ್ತೇವೆ. ಇಲೆಕ್ಷನ್ ಆರ್ಟಿಕಲ್, ಇಲೆಕ್ಷನ್ ಯಾವ ಆರ್ಟಿಕಲ್ ಹೇಳುತ್ತೆ ಇಲೆಕ್ಷನ್ ಬಗ್ಗೆ? 3, ವೆರಿ ಗುಡ್, 324. ಅಂದ್ರೆ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ಜಸ್ಟ್ ಡಿ ಕೆ ಶಿವಕುಮಾರ್ ಕ್ವಶನ್ ಬೈ ಇಡಿ ಅಂತೇಳಿ ನ್ಯೂಸ್ನಾಗ ಬಂದಿದ್ದನ್ನ ನಾವು ಏನ್ ಮಾಡ್ಕೋತಿದ್ದೇವೆ, ಅದನ್ನ ಕರೆಂಟ್ ಅಫೇರ್ಸ್ ಕನ್ವರ್ಟ್ ಮಾಡ್ತಿದ್ದೇವೆ. ಹೆಂಗ್ ಕನ್ವರ್ಟ್ ಮಾಡ್ತಿದ್ದೇವೆ? ಅದಕ್ಕೆಲ್ಲ ಬೇಸಿಕ್ಸ್ ಆಡ್ ಮಾಡಿ ಕನ್ವರ್ಟ್ ಮಾಡ್ತಿದ್ದೇವೆ. ಇದು ಒಂದು ನೀವು ಟ್ರಿಕ್ ಬೆಳೆಸ್ಕೊಂಡ್ಬಿಟ್ರೆ, ಸ್ಕಿಲ್ ಬೆಳೆಸ್ಕೊಂಡ್ಬಿಟ್ರೆ ಯಾವ್ದಾದ್ರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ, ನಿಮ್ದು ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಆಗುತ್ತೆ. ಎದಕ್ಕೊಬ್ರು ಒಂದು 4 ತಿಂಗಳಿಗೆ ಓದಿ ಎದಕ್ಕೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ ಈ ತರ ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಆದ್ರೆ ನೀವು ಮಿಸ್ಟೇಕ್ ಏನ್ ಮಾಡ್ತೀರಾ ಅಂದ್ರೆ ಮ್ಯಾಗ್ಝಿನ್ಸ್ ಹೋಗಿ ತಗೊಂಡ್ಬರ್ತೀರಿ. ನಿಮ್ ಕಡೆ ಎಲ್ಲರಿಗೂ ಮೊಬೈಲ್ ಇದೆ, ಈಗಂದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಚಾಟ್ ಜಿಪಿಟಿ ಎಲ್ಲ ಇದಾವೆ. ನ್ಯೂಸ್ ಪೇಪರ್ ತಗೋಬೇಕು, ಬರೀ ಹೆಡ್ಲೈನ್ ಅಷ್ಟೇ ಬರ್ಕೋಬೇಕು. ಪ್ರತಿಯೊಂದು ನ್ಯೂಸ್ ಪೇಪರ್ಗೆ ಹೆಡ್ಲೈನ್ ಬರ್ಕೋಬೇಕು. ಆ ಹೆಡ್ಲೈನ್ ಬರ್ಕೊಂಡು ಏನ್ ಮಾಡ್ಬೇಕಂತಂದ್ರೆ ನೀವೇ ಕರೆಂಟ್ ಅಫೇರ್ಸ್ ನೀವಾಗಲೇ ರೆಡಿ ಮಾಡ್ಬೇಕು. ಈಗ ನಾವು ರೆಡಿ ಮಾಡಿದ್ವಲ್ಲ ಈ ತರ, ಇದನ್ನ ಎಂದೂ ನೆನಪಾರಲ್ಲ. ನೀವು ಮ್ಯಾಗ್ಝಿನ್ ತಂದು ಓದಿದ್ರೆ ಏನಾಗುತ್ತೆ ಅಂತಂದ್ರೆ ಹಗಲೆಲ್ಲ ಓದ್ಬೇಕಾಗತ್ತೆ, ರಿವಿಷನ್ ಸಿಕ್ಕಾಪಟ್ಟಿ ಮಾಡ್ಬೇಕಾಗತ್ತೆ, ಇಲ್ಲ ನೆನಪಾರ್ ಬಿಡ್ತಾರೆ ನೀವು. ಹಿಂಗಾದ್ರೆ ನೀವು ಒಟ್ಟೆ ನೆನಪಾರಲ್ಲ. ಎದಕ್ಕೆ ನೆನಪಾರಂಗಂದ್ರೆ ಮೈಂಡಿಗೆ ಪ್ರಶ್ನೆ ಮಾಡಿ ಮಾಡಿ ಆನ್ಸರ್ ಮಾಡ್ತಿದ್ದೀರಿ ನೀವು. ಆರ್ಟಿಕಲ್ 39 ಏನು ಫ್ರೀ ಲೀಗಲ್ ಏಡ್ ಅಂತ ಕರಿತೇವೆ ನಾವು. ವಿ ಕಾಲ್ ಇಟ್ ಇಸ್ ಅ ಫ್ರೀ ಲೀಗಲ್ ಏಡ್. ನೀವು ಎಂದೂ ನೆನಪಾರಲ್ಲ. ಎದಕ್ಕೆ? ಡಿ ಕೆ ಶಿವಕುಮಾರ್ ನೋಡಿದಾಗೆಲ್ಲ ನೆನಪಾಗತ್ತೆ, ಹೌದಲ್ರಿ? ಎದಕ್ಕೆ ಇದನ್ನ ಹೇಳ್ತಿದ್ದೇನೆ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದಂತಂದ್ರೆ ಓದಿ ಹೋಗಿ ಕ್ಲಿಯರ್ ಮಾಡೋದಲ್ಲ, ಅರ್ಥ ಮಾಡ್ಕೋಬೇಕು ನೀವು. ಇಟ್ ಈಸ್ ಕಾಲ್ಡ್ ಆಸ್ ಅ ಕರೆಂಟ್ ಅಫೇರ್ಸ್. ಇದಕ್ಕೆ ಕರೆಂಟ್ ಅಫೇರ್ಸ್ ಅನ್ನೋದು. ಈಗ ನೀವು ಡಿಸೈಡ್ ಮಾಡಿರಿ, ನ್ಯೂಸ್ ಪೇಪರ್ನಾಗ ಓದ್ತಿರೋ, ವಿಜೇತ ಓದ್ತಿರೋ, ಕೇರ್ ಮ್ಯಾಗ್ಝಿನ್ ಓದ್ತಿರೋ, ನಿಮ್ಗೆ ಬಿಟ್ಟಿದ್ದು. ಫೈನಲ್ ಕ್ವಶನ್ ಕೇಳಿದಾಗ ನಿಮ್ಗೆ ಆನ್ಸರ್ ಹೇಳಕ್ ಬಂದಿರ್ಬೇಕು. ಓಕೆ, ಈಗ ನಾನು ಯಾವ ರಿಲೇಟೆಡ್ ಕವರ್ ಮಾಡ್ತೀನಿ ಅಂದ್ರೆ ಕರೆಂಟ್ ಅಫೇರ್ಸ್. ಐ ವಿಲ್ ಕವರ್ ಕರೆಂಟ್ ಅಫೇರ್ ರಿಲೇಟೆಡ್ ಟು ದ ಎಕನಾಮಿಕ್ಸ್. ಓಕೆ, ಇದು ನೀವೆಲ್ಲ ಈ ತರ ಮಾಡ್ಕೊಂತ ಹೋಗ್ಬೇಕು. ಇಟ್ ಇಸ್ ಎ ಬೆಸ್ಟ್ ಮೆಥಡ್ ಟು ಕ್ಲಿಯರ್ ದ ಎಕ್ಸಾಮ್. ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್ ರೀ. ಒಂದು ವೈಟ್ ಪೇಪರ್ ತಗೊಂಡು ಡೈಲಿ ಒಂದೊಂದು 2 ಇಶ್ಯೂ ಈ ತರ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು 30 ದಿವಸ 60 ಇಶ್ಯೂಸ್ ಆಗ್ತಾವೆ. ಥಿಯರಿ ಆಫ್ ಪ್ರೊಬಬಿಲಿಟಿಗೆ ಹೋದ್ರೆ ಎಕ್ಸಾಮ್ ಕೇಳೋ ಚಾನ್ಸ್ ಏನಿರುತ್ತೆ, 60ನಾಗ ಏನಿಲ್ಲ ಒಂದು 10-15 ಮಿನಿಮಮ್ ಬಂದ್ರು ಅಲ್ಲಿ ನಿಮ್ಗೆ 25-30 ಮಾರ್ಕ್ಸ್ ಬಂತು. ಒಳ್ಳೇದಲ್ರಿ? ಯಾಕಂದ್ರೆ ಆಲ್ಮೋಸ್ಟ್ ನೀವು ಇನ್ನೊಂದು 30-40 ಮಾರ್ಕ್ಸ್ ತೊಗೊಂಡ್ಬಿಟ್ರಿ ಅಂದ್ರೆ ಯು ವಿಲ್ ಬಿ ಕಟ್ ಆಫ್ ಟು ನಿಯರ್ ಟು ಕಟ್ ಆಫ್. ಎಕ್ಸಾಮ್ ಕ್ಲಿಯರ್ ಆಗಿಬಿಡುತ್ತೆ. ಬಟ್ ನಾವು ಮತ್ತೆ ಏನ್ ಮಾಡ್ತೇವೆ ಅಂದ್ರೆ ಮಾರ್ಕೆಟ್ ಹೋಗ್ತೇವೆ, ಜಿಗೆಟ್ ಹೊಡೆ ತೊಗೊಂಡ್ಬರ್ತೇವೆ, ಸಿಕ್ಕಾಪಟ್ಟಿ ಮ್ಯಾಗ್ಝಿನ್ ಕಲೆಕ್ಟ್ ಮಾಡ್ತೇವೆ. ಆದ್ರೆ ಎಕ್ಸಾಮ್ ಟಿಕ್ ಹಾಕಿ ಬರಲ್ಲ. ಎದಕ್ಕಂದ್ರೆ ನಮ್ಮ ಬ್ರೈನ್ ಅನ್ನೋದು ಏನು ಬರುತ್ತೆ ಆಕ್ಚುಲಿ ಡೈಜೆಷನ್ ಬ್ರೈನ್ದಾಗ ಆಗುತ್ತೆ, ಸ್ಟಮಕ್ನಾಗ ಆಗಲ್ಲ. ಈ ರೆಡಿಮೇಡ್ ಫುಡ್ ಏನಾರು ಕೊಟ್ರಿ ಬ್ರೈನಿಗೆ ಅದು ಹೊಟ್ಟೆ ತಗೊಳ್ಳಲ್ಲ. ಅದಕ್ಕೆ ನೋಡ್ರಿ ನಿಮ್ಗೆ ಶತ್ರುಗಳು ನೆನಪಿರ್ತಾರೆ, ಫ್ರೆಂಡ್ಸ್ ನೆನಪಿರೋಂಗಿಲ್ಲ. 8ನೇ ತಗೊಬ್ಬ ಬೈದಿರ್ತಾನೆ, ಅವ್ ಇನ್ನೂ ನೆನಪಿರ್ತಾನೆ ನಿಮಗೆ. ಯಾಕೆ? ಬ್ರೈನ್ ಎಷ್ಟು ವರ್ಕ್ ಮಾಡುತ್ತಲ್ಲ ಅಷ್ಟು ನೆನಪುಳಿಯುತ್ತೆ. ಇದೇ ನಾನು ಮ್ಯಾಗ್ಝಿನ್ದಾಗ ನಿಮ್ಗೆ ಸೆಂಟೆನ್ಸ್ ಫಾರ್ಮ್ನ ಕೊಟ್ಬಿಟ್ಟೆ ಅಂತ ಇಟ್ಕೋರಿ, ಓದಿ 4 ನಿಮ್ಗೆ ಯಾರು ಉತ್ತರ ಹೇಳಕ್ ಬರೋಂಗಿಲ್ಲ. ಎದಕ್ಕೆ ಹೇಳಕ್ ಬರೋಂಗಿಲ್ಲ ಅಂದ್ರೆ ನಿಮ್ ಮೈಂಡಲ್ಲಿ ವರ್ಕ್ ಮಾಡಿರೋಂಗಿಲ್ಲ. ಅದಕ್ಕೆ ನೋಡ್ರಿ ಸೆಲೆಕ್ಷನ್ ರೇಟ್ ಎದಕ್ಕೆ ಲೆಸ್ ದೆನ್ 1-2% ಎದಕ್ಕಿದೆ? 100 ಮಂದಿ ಒಬ್ರು ಇಬ್ರು ಅಷ್ಟು ಸೆಲೆಕ್ಷನ್ ಎದಕ್ಕೆ ಆಗ್ತಿದ್ದಾರೆ? ಕಾಂಪಿಟೇಷನ್ ಇಲ್ಲ ಅಲ್ಲಿ. ನೀವು ಓದು ಮೆಥಡ್ ರಾಂಗ್ ಆಗಿ ಓದ್ತಿದ್ರಿ. ಓಕೆ, ಯು ವಿಲ್ ಗೋ ಫಾರ್ ದ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್. ಜಸ್ಟ್ ನಿಮ್ ಕರೆಂಟ್ ಅಫೇರ್ಸ್ ಏನಂತ ಹೇಳಿದೆ. ಇಲ್ಲಿ ಕರೆಂಟ್ ಅಫೇರ್ಸ್ ಏನಿದೆ ಅಂತಂತಂದ್ರೆ ಜಸ್ಟ್ ಅದನ್ನ ಹೆಡ್ಲೈನ್ ಹೇಳ್ತೇನೆ ನಾನು. ನೀವು ಏನೂ ಬರ್ಕೊಬಿಡ್ರಿ, ಜಸ್ಟ್ ಕೇಳ್ರಿ. ನೀವು ಓದ್ತಿರಿ ಇದನ್ನ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಟ್ರಾನ್ಸ್ಫರ್ಡ್ 2.69 lakh crore. RBI has transferred 2.69 lakh crore. RBI transferred 2.69 lakh crore to ಗೌರ್ಮೆಂಟ್. ಇದು ನ್ಯೂಸ್ನಾಗ ಇದೆಯಪ್ಪ. ಈಗ
ಇಟ್ ಇಸ್ ಇನ್ ನ್ಯೂಸ್. ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ದ ಕರೆಂಟ್ ಅಫೇರ್ಸ್. ಹೇಳ್ರಿ, ನೀವು ಹೇಳ್ಬೇಕು ನನಗೆ. ಇದು ಕರೆಂಟ್ ಅಫೇರ್ಸ್ ಆಗಿದೆ. ಇದರ ಅರ್ಥ ಏನಂತಂದ್ರೆ RBI 2.69 ಲಕ್ಷ ಕೋಟಿ ಯಾರು ಕೊಟ್ಟಿದೆ ಅಂತಂದ್ರೆ ಸರ್ಕಾರ ಕೊಟ್ಟಿದೆ. ಹಂಗ್ ಕೊಡ್ಬೋದಾ ಸರ್ಕಾರಕ್ಕೆ? RBI ಇಸ್ ನಾಟ್ ಅ ಬ್ಯಾಂಕ್. ಅದೇ ಡಿಸ್ಕಸ್ ಮಾಡ್ತೇನೆ ಈಗ. RBI ಏನ್ ಕೊಟ್ಟಿದೆ ಅಂತಂದ್ರೆ ನ್ಯೂಸ್ನಾಗ ಹಿಂಗ್ ಬಂದಿದೆ. ಏನ್ ಹೆಡ್ಲೈನ್ ಬಂದಿದೆ ಅಂತಂದ್ರೆ RBI 2.69 lakh crore ಯಾರು ಕೊಟ್ಟಿದೆ? ಸರ್ಕಾರ ಕೊಟ್ಟಿದೆ. ಹಂಗ್ ಕೊಡ್ಬೋದು RBI ಸರ್ಕಾರಕ್ಕೆ? ಓಕೆ, ಮತ್ತೆ ನೋಡ್ರಿ, RBI ಇಸ್ ನಾಟ್ ಅ ಬ್ಯಾಂಕ್. RBI ಬ್ಯಾಂಕ್ ಅಲ್ಲದು. ಹೌದೇನು? ಯಾರಿಗಾರು ಕೇಳಿದ್ರೆ ನನ್ನ ಅಕೌಂಟ್ ಅಲ್ಲಿ RBI ನಾಗಿದೆ ಅಂತ ಹೇಳ್ತಾರೇನ್ರಿ? ಇಲ್ಲ, RBI ಇಸ್ ನಾಟ್ ಅ ಬ್ಯಾಂಕ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ರೆ ಹೆಡ್ಲೈನ್, RBI ಟ್ರಾನ್ಸ್ಫರ್ 2.69 lakh crore ಟು ದ ಗವರ್ಮೆಂಟ್. RBI ಬ್ಯಾಂಕ್ ಅಲ್ಲ ಅಂದ್ರೆ ಏನದು? RBI ಇಸ್ ಅ ಇನ್ಸ್ಟಿಟ್ಯೂಷನ್. ಯಾವಾಗ ಸ್ಥಾಪನೆ ಆಗಿದ್ದು? 1935. ಆ ಆಕ್ಟ್ ದಿಂದ RBI ಆಕ್ಟ್ 1934. ಇದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರೆ ಅಂತಂದ್ರೆ ವಿ ಕಾಲ್ ಇಟ್ ಎಸ್ ಅ ಸೆಂಟ್ರಲ್ ಬ್ಯಾಂಕ್. ಇದೇನಂತಂದ್ರೆ ಕೇಂದ್ರ ಬ್ಯಾಂಕ್ ಅಂತ ಕರೀತೇವೆ. ಇದ್ರ ಕೆಲಸ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ RBI? ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಹೇಳ್ರಿ, ಭಾಳ ಇದಾವೆ, ಒಂದ್ ಹೇಳ್ರಿ. ಮತ್ತೆ ಇಡೀ ಆರ್ಥಿಕತೆ ಒಳಗಡೆ ಇದೇನ್ ಮೇಂಟೈನ್ ಮಾಡುತ್ತೆ ಅಂತಂದ್ರೆ ಮನಿ ಸಪ್ಲೈನ ಮೇಂಟೈನ್ ಮಾಡುತ್ತೆ, ಹಣದ ಪೂರೈಕೆನ ಮೇಂಟೈನ್ ಮಾಡುತ್ತೆ. ಒಂದೇ ವರ್ಡ್ನಾಗ ಹೇಳ್ಬೇಕಂತಂದ್ರೆ ಮನಿ ಸಪ್ಲೈನ ಪೂರೈಕೆ ಮಾಡುತ್ತೆ. ಆ ಮನಿ ಸಪ್ಲೈ ಮೇಲೆ ಏನ್ ಡಿಪೆಂಡ್ ಇರುತ್ತೆ? ನೀವು ಹೇಳಿದ್ರಲ್ಲ, ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್. ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್. ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್. ಇಲ್ಲಿ RBI ಅಂಡರ್ ಏನಿರ್ತಾವೆ? ಬ್ಯಾಂಕ್ಸ್ ಇರ್ತವೆ. ಅದಕ್ಕೆ RBI ಏನು ಕರಿತೇವೆ ನಾವು? ವಿ ಕಾಲ್ ಇಟ್ ಆಸ್ ಅ ಬ್ಯಾಂಕರ್ಸ್ ಆಫ್ ದ ಬ್ಯಾಂಕ್. ಬ್ಯಾಂಕರ್ಸ್ ಆಫ್ ದ ಬ್ಯಾಂಕ್ ಅಂತ ಕರಿತೇವೆ. ಇಲ್ಲಿ RBI ಒಂದ್ ಸ್ವಲ್ಪ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ, ಅದ್ರ ವರ್ಕಿಂಗ್ ಅಬ್ಸರ್ವ್ ಮಾಡಿದ್ರೆ, ಇಟ್ ಇಸ್ ಅ ಕೇರ್ ಟೇಕರ್ ಆಫ್ ಎಂಟೈರ್ ಎಕನಾಮಿ. ಹೌದಿಲ್ರಿ? ಫಾರ್ ಎಕ್ಸಾಂಪಲ್, ಗೌರ್ಮೆಂಟಿಗೆ ಏನೇ ಪ್ರಾಬ್ಲಮ್ ಆದ್ರೆ, ಎಕನಾಮಿಕ್ ಪ್ರಾಬ್ಲಮ್ ಆದ್ರೆ RBI ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಬ್ಯಾಂಕ್ಸಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರು ಹೆಲ್ಪ್ ಮಾಡ್ತಾರೆ? RBI ಹೆಲ್ಪ್ ಮಾಡುತ್ತೆ. ಅಂದ್ರೆ RBI ಎರಡು ಕಡೆನೂ ಕೆಲಸ ಮಾಡುತ್ತೆ. ಒಂದು ಗೌರ್ಮೆಂಟ್ ಸೈಡ್ ಕೆಲಸ ಮಾಡುತ್ತೆ, ಒಂದು ಬ್ಯಾಂಕ್ ಸೈಡ್ ಕೆಲಸ ಮಾಡುತ್ತೆ. ಇದಕ್ಕಂದ್ರೆ ದೇಶದಲ್ಲಿರೋ ಎಲ್ಲ ಬ್ಯಾಂಕ್ಗಳು ಏನ್ ಮಾಡುತ್ತೆ? ರೆಗ್ಯುಲೇಟ್ ಮಾಡುತ್ತೆ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ RBI ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೋಟಿ ಕೊಟ್ಟಿದೆ ಅಂದ್ರೆ 2.69 lakh crore ಕೊಟ್ಟಿದೆ. ಇಲ್ಲಿ ಎದಕ್ಕೆ ಕೊಟ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟಿಗೆ ದುಡ್ಡು ಎದಕ್ಕೆ ಬೇಕು? ವೈ ಗೌರ್ಮೆಂಟ್ ನೀಡ್ಸ್ ಮನಿ? ಗೌರ್ಮೆಂಟ್ ದುಡ್ಡು ಎದಕ್ಕೆ ಬೇಕು? ಬಜೆಟ್ ಮಾಡ್ಲಿಕ್ಕೆ. ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಬಜೆಟ್ ಮಾಡ್ಲಿಕ್ಕೆ. ಬಜೆಟ್ ಯಾರಿಗೋಸ್ಕರ ಮಾಡುತ್ತೆ? ಗೌರ್ಮೆಂಟ್ ನಮಗೋಸ್ಕರ ಮಾಡುತ್ತೆ. ಬಜೆಟ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ನಾವೇನ್ ಕಟ್ತೇವೆ? ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೇವೆ. ನಾವು ಟ್ಯಾಕ್ಸ್ ಕಟ್ಟಿದ ಗೌರ್ಮೆಂಟಿಗೆ ಏನಾಗುತ್ತದ? ರೆವೆನ್ಯೂ ಆಗುತ್ತೆ. ಗೌರ್ಮೆಂಟಿಗೆ ಏನಾಗುತ್ತೆ? ರೆವೆನ್ಯೂ ಆಗುತ್ತೆ. ಅದಕ್ಕೆ ಆದಾಯ ಆಗುತ್ತೆ. ಎದಕ್ಕೆ ಆದಾಯ ಆಗುತ್ತೆ? ಸರ್ಕಾರಕ್ಕೆ ಆದಾಯ ಆಗುತ್ತೆ. ನೋಡ್ರಿ, ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಾವು ಏನೇನು ಟ್ಯಾಕ್ಸ್ ಕಟ್ತೇವೆ? ಡೈರೆಕ್ಟ್ ಟ್ಯಾಕ್ಸ್ ಕೊಡ್ತೇವೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕೊಡ್ತೇವೆ. GST ಅಂತ ನೋಡಿ ಲಕ್ಷ ಕೋಟಿ ಗಟ್ಟಲೆ ಕಲೆಕ್ಟ್ ಆಗುತ್ತೆ. ಆದ್ರೂ ಗೌರ್ಮೆಂಟ್ RBI ಕಡೆ ದುಡ್ಡು ಎದಕ್ಕೆ ಕೇಳುತ್ತೆ? ಇಷ್ಟೆಲ್ಲ ದುಡ್ಡಿದೆ ಆಲ್ರೆಡಿ ಗೌರ್ಮೆಂಟಿಗೆ. ಇದೊಂದು ಪ್ರಶ್ನೆ. ಈಗ ಇಷ್ಟೆಲ್ಲ ದುಡ್ಡಿದ್ರು RBI ಗೌರ್ಮೆಂಟಿಗೆ ಮತ್ತೆ RBI ಕಡೆ ಹೆಂಗ್ ದುಡ್ಡು ಬರುತ್ತೆ? ಈಗ ಗೌರ್ಮೆಂಟ್ ಕೊಡ್ಬೇಕಂತಂದ್ರೆ RBI ಕಡೆ ದುಡ್ಡು ಇರ್ಬೇಕಲ್ಲ. ನಾನು ಆಲ್ರೆಡಿ ಹೇಳಿದ್ದೇನೆ, RBI ಇಸ್ ನಾಟ್ ಅ ಬ್ಯಾಂಕ್. ಬಟ್ RBI ಹೆಂಗ್ ದುಡ್ಡು ಬರುತ್ತೆ? ಹೆಂಗ್ ದುಡ್ಡು ಬರುತ್ತೆ? ಯಾವ್ಯಾವ ಮೂಲಗಳಿಂದ ದುಡ್ಡು ಬರುತ್ತೆ RBIಗೆ? ಒಂದು, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತೆ. ಏನಂತ ಕರಿತೀವಿ ನಾವು ಅದಕ್ಕೆ? ಏನಂತ ಕರಿತೇವೆ? ರೆಪೋ ರೇಟ್ ಅಂತ ಕರಿತೇವೆ. ರೆಪೋ ರೇಟ್ ಅಂತ ಕರಿತೇವೆ. ಫಸ್ಟ್ ಆದಾಯ ಎಲ್ಲಿಂದ ಬರುತ್ತೆ ಅಂದ್ರೆ ರೆಪೋ ರೇಟ್. ಈಗ ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ಎಷ್ಟಿದೆ ಅಂತಂದ್ರೆ 5.50% ಇದೆ. ಈಗ ಎಕ್ಸಾಂಪಲ್ ಕೊಡ್ತಿದ್ದೇನೆ. 5 ಪಾಯಿಂಟ್ ಇದು 2 ತಿಂಗಳಕ್ಕೊಮ್ಮೆ ಚೇಂಜ್ ಆಗುತ್ತೆ. 5.50 ಅಂತಂದ್ರೆ SBI ಏನಾದ್ರು 100 ಕೋಟಿ ತಗೋತಂದ್ರೆ ಯಾರ ಹತ್ರ? RBI ಹತ್ರ. SBI ಅದು ತಗೊಳುತ್ತೆ. ಅದೇನಾದ್ರು ಎಕನಾಮಿಕಲ್ ವೀಕ್ ಆಯ್ತಂದ್ರೆ, ಫೈನಾನ್ಷಿಯಲ್ ವೀಕ್ ಆಯ್ತಂದ್ರೆ, ಮುಚ್ಚು ಪರಿಸ್ಥಿತಿಗೆ ಬಂತಂದ್ರೆ ಅವಾಗ SBI ಏನ್ ಮಾಡುತ್ತೆ ಅಂದ್ರೆ ಸಾಲ ತಗೊಳುತ್ತೆ RBI ಕಡೆ ಅಂತ. RBI ಎಷ್ಟು ಪರ್ಸೆಂಟ್ ಸಾಲ ತಗೊಳುತ್ತೆ? 5.50%. ಎಷ್ಟು ದಿವಸಕ್ಕೆ ತಗೊಳುತ್ತೆ? 1-7 ಮನೆ ಎಕ್ಸಾಮ್ ಕೇಳಿದಾರೆ ಇದನ್ನು. 1-7-14 ಕಡಿಮೆ ಅವಧಿಗೆ. ಈ ಅವಧಿ ಕೊಡ್ಲಿಲ್ಲ ಅಂತಂದ್ರೆ ಏನಾರು ಇಡ್ಬೇಕಲ್ಲ, ಅಡ ಇಡ್ಬೇಕಲ್ಲ.
ಕೊಲೆಟ್ರಲ್ ಇಡ್ಬೇಕಲ್ಲ, ಏನಿಡುತ್ತೆ ಬಾಂಡ್ ಅನ್ನೋಂಗಿಲ್ಲ. ಅದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ G-Secs ಅಂತ ಕರಿತೇವೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸರ್ಕಾರಿ ಭದ್ರತೆಗಳು. ಈ ಸರ್ಕಾರಿ ಭದ್ರತೆಗಳನ್ನ ಇಟ್ಕೊಂಡು RBI ಏನ್ ಮಾಡುತ್ತೆ ಅಂತಂದ್ರೆ ಸಾಲ ಕೊಡುತ್ತೆ SBI. 1-7-14 ದಿವಸ ಒಳಗಡೆ SBI ವಾಪಸ್ ಸಾಲ ಯಾರು ಕೊಡ್ಬೇಕಂತಂದ್ರೆ RBI ಕೊಡ್ಬೇಕು. 100 ಕೋಟಿ ತಗೋತಂದ್ರೆ 105.50 ಕೋಟಿ ಕೊಡ್ಬೇಕು. ಅಂದ್ರೆ RBI ಎಷ್ಟು ಲಾಭ ಮಾಡ್ಕೋತಿದೆ ಇಲ್ಲಿ? 5.50 crore ಲಾಭ ಮಾಡ್ಕೋತಿದೆ. ಅಂದ್ರೆ ಒಂದೇದ್ RBI ಸೋರ್ಸ್ ಎಲ್ಲಿಂದ ಬಂತಂದ್ರೆ ಅಮೌಂಟ್, ಫಸ್ಟ್ ಸೋರ್ಸ್ ಎಲ್ಲಿಂದ ಬಂತು? 2.69 lakh crore ನಾಗೆ ಒಂದ್ ಸ್ವಲ್ಪ ದುಡ್ಡು ಎಲ್ಲಿಂದ ಬಂತಂದ್ರೆ ರೆಪೋ ರೇಟ್ ಇಂದ ಬಂತು. ಓಕೆ, ರೆಪೋ ರೇಟ್ ಇಂದ ಬಂತು. ಸೆಕೆಂಡ್ ಮತ್ತೆ ಎಲ್ಲಿಂದ ಬರುತ್ತೆ RBI ಗೆ? ಮತ್ತೆ RBI ಗೆ ಎಲ್ಲಿಂದ ಬರುತ್ತೆ? ಫಾರೆಕ್ಸ್ ರಿಸರ್ವ್ ಅಂತ ಕರಿತೇವೆ. ಏನಿದು ಫಾರೆಕ್ಸ್ ರಿಸರ್ವ್ ಅಂದ್ರೆ? ಫಾರೆಕ್ಸ್ ರಿಸರ್ವ್ ಇದ್ರ ಫುಲ್ ಫಾರ್ಮ್ ಏನಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಏನಿದು ಫಾರೆಕ್ಸ್ ರಿಸರ್ವ್ ಅಂದ್ರೆ? ಒಂದನೇ ಆದಾಯ ರೆಪೋ ರೇಟ್ ಇಂದ ಬಂತು RBI ಗೆ. ಎರಡನೇ ಆದಾಯ ಎಲ್ಲಿಂದ ಬರ್ತಿತ್ತು ಅಂತಂದ್ರೆ ಫಾರೆಕ್ಸ್ ರಿಸರ್ವ್. ಹೇಳ್ರಿ ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು? ಮತ್ ನ್ಯೂಸ್ನಾಗ ಅದ್ರ ಬಗ್ಗೆ ಮತ್ ಕೊಟ್ಟಿದ್ದಾರೆ. ಅದರಿಂದ ಲಾಭ ಯಾರಿಗೆ? ಲಾಭ RBI ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಾರಿನರ್ ಬಂದ, ಆ $1 ಇಟ್ಕೊಂಡು ಬಂದು ನಮ್ಮ ಇಂಡಿಯನ್ ಕರೆನ್ಸಿಗೆ 80 ರೂಪಾಯಿಗೆ ಏನಾದ್ರು ಕನ್ವರ್ಟ್ ಮಾಡಿದ ಅಂದ್ರೆ ಪರ್ಸೆಂಟೇಜ್ ಆಫ್ ಏನ್ ಕನ್ವರ್ಷನ್ ಲಾಭ ಇರುತ್ತಲ್ಲ ಅದು ಕಟ್ ಮಾಡ್ಕೊಳುತ್ತೆ. ಹಂಗೆ ಕನ್ವರ್ಟ್ ಮಾಡ್ಕೊಡಲ್ಲ. ಅಂದ್ರೆ $1ಗೆ 80 ರೂಪಾಯಿ ಒಮ್ಮೆ ಕೊಡಲ್ಲ. ಅವ್ಗೆ ಎಷ್ಟು ಕೊಡುತ್ತೆ ಅಂದ್ರೆ ಸರ್ಕಾರ 60 ರೂಪಾಯಿ ಕೊಡುತ್ತೆ. 20 ರೂಪಾಯಿ ಯಾರಿಗ ಲಾಭ? ಅದು ಗೌರ್ಮೆಂಟಿಗೆ, ಅಂದ್ರೆ RBI ಗೆ ಲಾಭ. ಅಂತಂದ್ರೆ ಎಷ್ಟು ಜನ ನಮ್ಮ ಇಂಡಿಯನ್ ಬರ್ತಾರಲ್ಲ ಅಷ್ಟು ಫಾರಿನ್ ಎಕ್ಸ್ಚೇಂಜ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇಲ್ಲ ಅಷ್ಟೇ ಅಲ್ಲ, ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೋತೇವಲ್ಲ ಅವಾಗ ಏನಾಗುತ್ತೆ, ಕರೆನ್ಸಿ ಎಕ್ಸ್ಚೇಂಜ್ ಆಗತ್ತೆ. ಎರಡನೇ ಆದ ಎಲ್ಲಿಂದ ಬರುತ್ತೆ ಅಂತಂದ್ರೆ ಫಾರೆಕ್ಸ್ ರಿಸರ್ವ್ ಅಂತ ಬರುತ್ತೆ. ಅದಕ್ಕೆ ಆದಷ್ಟು ನಮ್ಮ ಕಂಟ್ರಿ ಬೇರೆ ಕಂಟ್ರಿ ಜೊತೆ ಏನಿರ್ಬೇಕಂತಂದ್ರೆ ವಿನಿಮಯ ಐತಿರ್ಬೇಕು. ಬೇರೆ ಕಂಟ್ರಿ ಹೆಂಗಿರ್ಬೇಕು? ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಅಂತ ದೇಶ ಇರಬೇಕು. ಎಲ್ಲಿ ನಮ್ಮ ರೂಪಾಯಿಕಿನ್ನ ಜಾಸ್ತಿ ಇರ್ಬೇಕು ಅವ್ರ ದುಡ್ಡು. ಈಗ ನೋಡ್ರಿ $1ಗೆ 80 ರೂಪಾಯಿ. ಅವ್ರ ಜೊತೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡಷ್ಟೇ ನಮ್ಗೆ ಲಾಭ ಫಾರೆಕ್ಸ್ ರಿಸರ್ವ್ ಒಳಗಡೆ. ಥರ್ಡ್ ಇಂಪಾರ್ಟೆಂಟ್ ಈ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿ ಚೆನ್ನಾಗಿ ಆಯ್ತಂತಂದ್ರೆ ಸರ್ಕಾರ ಏನ್ ಮಾಡಿ ಖರೀದಿ ಮಾಡಿ ಇಟ್ಕೊಂಡಿರುತ್ತಂತಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನ ಎಕ್ಸ್ಟ್ರಾ. ಅದರಿಂದನೂ ಏನ್ ಮಾಡ್ತೈತೆ ಅಂದ್ರೆ ದುಡ್ಡು ಅವ್ರು ಮಾಡ್ತೈತೆ. ಇದನ್ನೆಲ್ಲರೂ ಡೆಪಾಸಿಟ್ ಇಟ್ಟು ಅಥವಾ ಯಾರಿಗಾದ್ರೂ ಲೋನ್ ಕೊಟ್ಟು ಇದರಿಂದನೂ ದುಡ್ಡು ಅವ್ರು ಮಾಡುತ್ತೆ. ಈ 3 ಆದಾಯಿಂದ ಏನಾಗತ್ತಂತಂದ್ರೆ 2.69 lakh crore ಗಳಿಕೆ ಆಗಿರುತ್ತೆ. ಈಗ ಇನ್ನೊಂದು ವಿಚಿತ್ರ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು 100 ರೂಪಾಯಿ ಗಳಿಕೆ ಆಗಿದೆ ಅಂತ ಇಟ್ಕೋರಿ. ಹಾಗೆ ಎಕ್ಸಾಂಪಲ್ ಕೊಡ್ತಿದ್ದೆ. ಇದರಿಂದ 100 ರೂಪಾಯಿ ಆಗಿದೆ. ಈಗ ನಾನು ನಿರ್ಮಲಾ ಸೀತಾರಾಮನ್ ಫೋನ್ ಹಚ್ತಾರೆ ಸಂಜಯ್ ಮಲ್ಹೋತ್ರಾಗೆ, ನೋಡಪ್ಪ ನೀನ್ 100 ರೂಪಾಯಿ ಇದೆ ನಿನ್ ಕಡೆ, 100 ರೂಪಾಯಿ ನೀನ್ ನನ್ ಕೊಟ್ಬಿಡು. 100 ರೂಪಾಯಿನೂ ಕೊಡ್ಬೇಕಾ ಅಥವಾ ಒಂದ್ ಸ್ವಲ್ಪ ಇಟ್ಕೋಬೇಕು ಅವನು RBI ಗವರ್ನರ್? ನಾನು CRS ನೀನು ಹೇಳಕತ್ತಿಲ್ಲ, ಸಿಂಪಲ್ ಕ್ವಶನ್ ಕೇಳಾಕತ್ತೀನಿ ನಿಮ್ಗೆ. ಇನ್ನೂ ಆ ಟಾಪಿಕ್ ಹೇಳಾಕತ್ತಿಲ್ಲ ನಾನು. 100 ರೂಪಾಯಿ ಇದೆ RBI ಗವರ್ನರ್ ಕಡೆ. 100 ರೂಪಾಯಿ ಹೆಂಗ್ ಬಂದಿದೆ ಅಂದ್ರೆ ಇದರಿಂದ ಬಂದಿದೆ. ಮನಿ ಒಳಗಡೆ ಹೆಂಗ್ RBI ಹೆಂಗ್ ವರ್ಕ್ ಮಾಡತ್ತಂದ್ರೆ, ಮನಿ ಒಳಗಡೆ ನಮ್ಮ ತಾಯಿಗಳು ಇರ್ತಾರೆ ನೋಡ್ರಿ, ಮದರ್ಸ್, ಅವ್ರು RBI ಗವರ್ನರ್ ಇಂದ ಮನ್ಯಾಗ ಅಕ್ಕಿ ಡಬ್ಬಿ ಒಳಗೆ 10 ರೂಪಾಯಿ, ಸಕ್ರಿ ಡಬ್ಬಿಯಾಗ 20 ರೂಪಾಯಿ. ಹೌದಿಲ್ರಿ? ಏನಾರ ಅರ್ಜೆಂಟ್ ರೊಕ್ಕ ಬೇಕಂತಂದ್ರೆ ಅವರೇ ವ್ಯವಸ್ಥೆ ಮಾಡ್ಕೊಡೋದು. ನಮ್ಗೆ ಶಾಕ್ ಆಗ್ಬಿಡುತ್ತೆ, ಎಲ್ಲಿತ್ತು ರೊಕ್ಕ ಅಂತ ಹೇಳಿ. ಅವ್ರು ಅವಾಗ ಗಂಡ ಕೊಟ್ಟಿದ್ದು ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದ್ ಸ್ವಲ್ಪ ದುಡ್ಡು ಉಳಿಸಿ ಅಕ್ಕಿ ಡಬ್ಬಿ, ಸಕ್ರಿ ಡಬ್ಬಿ ಅವೆಲ್ಲ ರಿಸರ್ವ್ ಇದ್ದಂಗೆ ನಮ್ಮ ಮನಿ ಒಳಗಡೆ. ರೇಷನ್ ಅಲ್ಲೂ ಮಾನಿಟರ್ ರಿಸರ್ವ್ ಇದ್ದಂಗೆ. ಅರ್ಜೆಂಟ್ ಏನಾರ ಕೊಡ್ಬೇ ಅಂದ ತಕ್ಷಣ ಅಪ್ಪ ಕೇಳ್ಬೇಡ, ಅಪ್ಪ ಬೈತಾನೆ, ದಂಡನ ಮಗನ ಹೇಳಿ ಅಂತ ಬೈದ್ ಕಳಿಸ್ತಾನ ಅಪ್ಪ. ತಾಯಿ ಟೆನ್ಷನ್ ತಗೋಬೇಡ, ಐತಿ ಬಾಯ್ಲಿ, ಐತ್ ಕೊಡ್ತೇನೆ ನಾನು. RBI ಆ ರೀತಿ ಕೆಲಸ ಮಾಡಿದ್ರಷ್ಟೇ ಎಕನಾಮಿಕ್ ಬ್ಯಾಲೆನ್ಸ್ ಇರುತ್ತೆ. RBI ತಾಯಿ ತರಾನೇ ಇರ್ಬೇಕು. RBI ಏನಾರ ತಂದೆ ಆತಂತ ಇಟ್ಕೋರಿ ಎಕನಾಮಿಕ್ ಕೊಲ್ಯಾಪ್ಸ್ ಆಗುತ್ತೆ. ಎದು ಕೊಲ್ಯಾಪ್ಸ್ ಆಗತ್ತೆ ಅಂತಂದ್ರೆ ಪಬ್ಲಿಕ್ ಕಡೆ ಮನಿ ಸಪ್ಲೈನೇ ಇರಲ್ಲ. ಇಬ್ರು ಒಂದಾಗ್ ಬಿಟ್ರ ಅಂತ ಇಟ್ಕೋರಿ, ನಿರ್ಮಲಾ ಸೀತಾರಾಮನ್ ಮತ್ತೆ ಸಂಜಯ್ ಮಲ್ಹೋತ್ರಾ ಇಬ್ರು ಜಾತ್ರೆ ಮಾಡ್ತಾರ. ಅವ್ರು ನಿಂಗ್ ಬೇಕಾದಾಗ ನಾ ರೊಕ್ಕ ಕೊಡ್ತೀನಿ, ನನ್ ಬೇಕಾದಾಗ ನೀ ರೊಕ್ಕ ಕೊಡು. ಅದರಿಂದ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಮನಿ ಸಪ್ಲೈಗೆ ಆಗತ್ತೆ. ನಮ್ಗೇನ್ ಫೀಲ್ ಆಗತ್ತೆ ಹೇಳ್ರಿ? ಹಣದುಬ್ಬರ ಫೀಲ್ ಆಗತ್ತೆ. ಹೆಚ್ಚಿಗೆ ಹಣದುಬ್ಬರ ಫೀಲ್ ಆತಂದ್ರೆ ನಾವು ಕೊಂಡ್ಕೊಳಕ್ ಹೋಗಲ್ಲ. ನಾವು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಮನಿ ಸಪ್ಲೈ ಆಗಲ್ಲ, ಎಕನಾಮಿಕ್ ಕೊಲ್ಯಾಪ್ಸ್ ಆಗತ್ತೆ. ರೀಸೆಂಟ್ ಆಗಂತ ಯಾವ ಕಂಟ್ರಿ ಆಗಿದೆ? ಶ್ರೀಲಂಕಾ, ಬಾಂಗ್ಲಾದೇಶ್, ಇವೆಲ್ಲ ಕಂಟ್ರಿ ಎದಕ್ರಿ? 1 ಲೀಟರ್ ಹಾಲಿಗೆ 250-300 ರೂಪಾಯಿ ಇದೆ ರೀ. ನೀವು ಪಾಕಿಸ್ತಾನ, ಬಾಂಗ್ಲಾದೇಶಿಗೆಲ್ಲ ಹೋದ್ರೆ ಹೆಂಗ್ ತಗೋಬೇಕ್ರಿ ಅವ್ರು? ಅಂದ್ರೆ ಹೈಯೆಸ್ಟ್ ಇನ್ಫ್ಲೇಷನ್ ಇದ್ದಾಗ ಎಕನಾಮಿಕ್ ಗ್ರೋತ್ ಆಗಲ್ಲ.
ಅದ್ರ ಸಂಬಂಧ ನಾನು ಎಷ್ಟು ಶಾಣೆ ಇರ್ಬೇಕಂದ್ರೆ ಆರ್ ಬಿ ಐ ಗವರ್ನರ್ ಎಷ್ಟು ಶಾಣೆ ಇರ್ಬೇಕಂದ್ರೆ ನಾ ಹೇಳಿಲ್ಲ ತಾಯಿ ಹೆಂಗ್ ತಂದೆ ಮುಚ್ಚಿಡ್ತಾರಲ್ಲ ದುಡ್ಡು ಹಂಗ್ ಮುಚ್ಚಿಡ್ಬೇಕು. ನಮ್ಮಲ್ಲಿ ಒಬ್ರು ಗವರ್ನರ್ ಇದ್ರು, ಒನ್ ಆಫ್ ದ ಬೆಸ್ಟ್ ಗವರ್ನರ್, ಏನಂತಂದ್ರೆ ಉರ್ಜಿತ್ ಪಟೇಲ್. ಇವರು ರಘುರಾಮ್ ರಾಜನ್ ಆದ್ಮೇಲೆ ಬಂದಿದ್ರು. ಆಫ್ಟರ್ ರಘುರಾಮ್ ರಾಜನ್ ಇಡೀ ವರ್ಲ್ಡ್ ಒಳಗಡೆ ಟಾಪ್ 5 ಎಕನಾಮಿಕ್ಸ್ ಒಳಗಡೆ ರಘುರಾಮ್ ರಾಜನ್ ಮತ್ತು ಉರ್ಜಿತ್ ಪಟೇಲ್ ಇಬ್ರು ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇಬ್ರು ಇಲ್ಲ ಈಗ ನಮ್ಮ ಎಕನಾಮಿ ಒಳಗಡೆ. ಒಬ್ರು ಹಾರ್ವರ್ಡ್ನಾಗ ಹೋಗಿ ಪಾಠ ಮಾಡ್ತಿದ್ದಾರೆ ಹುಡುಗರಿಗೆ, ಇನ್ನೊಬ್ರು IMF ನಾಗ ಹೋಗಿ ವರ್ಕ್ ಮಾಡ್ತಿದ್ದಾರೆ. ಅದು ನಮ್ ದುರ್ದೈವ ನಮ್ಮ ದೇಶದ್ದು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ಉರ್ಜಿತ್ ಪಟೇಲ್ ಬಂದಾಗ ಒಂದು 4 ರಿಂದ 5 ಲಕ್ಷ ಕೋಟಿ ಇತ್ತು. ಅಂದ್ರೆ ಅಷ್ಟು ಕೋಟಿನ ಇವ್ರು ಏನ್ ಮಾಡ್ಕೊಂಡು ಇಟ್ಕೊಂಡಿದ್ರು, ತಮ್ಮ ಶಾಣೆತನ ಯೂಸ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಯಾರೋ ಉರ್ಜಿತ್ ಪಟೇಲ್. ಸರ್ಕಾರ ಬಂತು, ಬಿಜೆಪಿ ಸರ್ಕಾರ, ಹೊಸ ಸರ್ಕಾರ ಬಂತು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನೋಡಪ್ಪ ಇದು 5 ಲಕ್ಷ ಕೋಟಿ ಏನಿದೆಲ್ಲ ಇದನ್ನ ರಿಲೀಸ್ ಮಾಡ್ಬಿಡು ಅಂತಂದ್ರೆ ಉರ್ಜಿತ್ ಪಟೇಲ್ ಒಪ್ಕೊಳ್ಳಿಲ್ಲ. ಉರ್ಜಿತ್ ಪಟೇಲ್ ಎದಕ್ಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವ್ನ ಆತ್ಮಸಾಕ್ಷಿ ಒಪ್ಬೇಕಲ್ಲ. ಯಾರ ದುಡ್ಡು ಇದು? ಜನರ ದುಡ್ಡು ಓದಿಲ್ರಿ ಇದು. ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಇದೇನ ರೊಕ್ಕ ನೀವು ರಿಲೀಸ್ ಮಾಡಿದ್ರೆ ಇದರಿಂದ ನಾ ಸ್ಕೀಮ್ಸ್ ಮಾಡಿ ಐ ಕ್ಯಾನ್ ಅಟ್ರಾಕ್ಟ್ ದ ವೋಟ್ಸ್. ಸುಟ್ಕೇಸ್ ಲೀಲೋ ಯೋಜನಾ, ನಾನಿಂತ ಮನಿಗೆ 10 ಲಕ್ಷ ರೂಪಾಯಿ ಸುಟ್ಕೇಸ್ ಎಲೆಕ್ಷನ್ ಬಂದಾಗ, ಒಂದು ಓಟಿಗೆ 1 ಲಕ್ಷ ರೂಪಾಯಿ ಇವ್ರು ಮಾಡ್ತಾರಲ್ಲ ಜಾತ್ರೆ. ನಾಟ್ ಓನ್ಲಿ ಬಿಜೆಪಿ, ಎಲ್ಲ ಕಾಂಗ್ರೆಸ್, ಎಲ್ಲ ಪಾರ್ಟಿನೂ ಹೇಳ್ತಿದ್ದೆ ನಾ ಪಾಲಿಟಿಕ್ಸ್. ಅದಕ್ಕೆ ನಮ್ಮ ಇಂಡಿಯನ್ ಎಕನಾಮಿಕ್ಸ್ಗೆ ಓಟೋನಾಮಿಕ್ಸ್ ಅಂತ ಕರಿತೇವೆ ನಾವು. ಅವಾಗ ಉರ್ಜಿತ್ ಪಟೇಲ್ ಒಪ್ಕೊಳ್ಳಿಲ್ಲ. ಸರ್ ನಂದು ಆತ್ಮಸಾಕ್ಷಿ ಒಪ್ಪಲ್ತು, ನಾ ಇದ್ರೊಳಗೆ ಬೇಕಂದ್ರೆ ಒಂದು 20-30% ನಾನು ನಿಮ್ಗೆ ಕೊಡ್ತೇನೆ, ಇಷ್ಟು ನಾ ಕೊಡಲ್ಲ. ಇಷ್ಟು ಎದು ಕೊಡಲ್ಲ ಅಂತಂದ್ರೆ ಮುಂದೆ ಏನಾದ್ರು ಬರಗಾಲ ಬಂತಂದ್ರೆ, ಕೋವಿಡ್ ಅಂತ ಏನು ದೊಡ್ಡ ರೋಗ ಬಂತಂದ್ರೆ ಅವಾಗ ಈ ದುಡ್ಡನ್ನ ನಾನು ಏನ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಇಲ್ಲ ನೀನು ಇಷ್ಟು ಕೊಡ್ಬೇಕು. ಆ ಉರ್ಜಿತ್ ಪಟೇಲ್ ಏನ್ ಮಾಡಿದ್ರು, ಈ ರಿಸೈನ್ ಫ್ರಮ್ ದ RBI ಗವರ್ನರ್. ಬೇಡಪ್ಪ, ನಿಮ್ ಜಾಬ್ ನೀವೇ ಇಟ್ಕೋರಿ, ನಾನು ಹೋಗಿ ಎಲ್ಲರೂ ಪಾಠ ಮಾಡ್ತೇನೆ ಕೋಚಿಂಗ್ ಸೆಂಟರ್ನ. ಯಾಕಂದ್ರೆ ಇಷ್ಟು ಆತ್ಮಸಾಕ್ಷಿನ ಬಿಟ್ಟು ನಾನು ಅಂತೂ ಬದುಕೋಂಗಿಲ್ಲ. ಇವ್ರು ಎದಕ್ಕೆ ಹಂಗ್ ಮಾಡಿದ್ರ ಅಂತಂದ್ರೆ ಒಂದು ಸ್ಟ್ರಿಕ್ಟ್ ಕಾನೂನು ತಗೊಂಬಂದ್ರು ಉರ್ಜಿತ್ ಪಟೇಲ್. ಮೊದಲು ಇದ್ದದ್ದು ಗವರ್ನರ್ ಏನ್ ಮಾಡ್ತಿದ್ದ ಅಂದ್ರೆ, ಗೌರ್ಮೆಂಟಿಗೆ ಯಾವಾಗ ಬೇಕೋ ರೊಕ್ಕ ಕೊಡ್ತಿದ್ರು, ತಾಯಿನೂ ಮಗ ಕೇಳಕತ್ತಂತ ತಡಿಯಪ್ಪ ಅಂತ ಎಲ್ಲ ರಿಸರ್ವ್ ಖಾಲಿ ಮಾಡಿ ಕೊಡಬಾರ್ದು. ಮತ್ 1 ವಾರ ಬಿಟ್ಟು ಅದೇ ಮಗನೇ ಬರ್ತಾನೆ ಮತ್ ಕೊಡ್ಬೇ ಅಂತ ಹೇಳಿ. ಈಗ ಇಷ್ಟು ತಗೋಪ್ಪ, 500 ರೂಪಾಯಿ ಕುಡಿಸಿಟ್ಟೆ ನಿಮ್ಮ ಅಪ್ಪನ ಕಡೆಯಿಂದ, ನಾನು ಹೆಂಗೋ ಮಾಡಿ ಒಂದು 200 ರೂಪಾಯಿ ತಗೋ ಮತ್ತೆ ಕೊಡ್ತೇನೆ ಮುಂದೆ. ಹಿ ಈಸ್ ಅ ಬೆಸ್ಟ್ RBI ಗವರ್ನರ್. ಆ ತಾಯಿ ಮಗನ ಪ್ರೀತಿಗೆ ಇಷ್ಟು ಕೊಟ್ಬಿಡ್ಲ ಅಂತ ಇಟ್ಕೊರ 500 ರೂಪಾಯಿ, ಅದು ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಇನ್ ಎಕನಾಮಿಕ್ ಕ್ರೈಸಿಸ್. ಏನಾರು ಎಮರ್ಜೆನ್ಸಿ ಬಿದ್ದಾಗ, ಈಗ ಅದಕ್ಕೆ ನೋಡ್ರಿ, ಹಳೆ ಪಿಕ್ಚರ್ ಎಲ್ಲ ನೋಡ್ತಿರ್ತೀವಿ, ಗಂಡ ಸಿಕ್ಕಾಪಟ್ಟೆ ಸಾಲ ಮಾಡಿರ್ತಾನೆ, ಹೆಂಡತಿ ತಾಳಿ ಬಿಚ್ಕೊಡ್ತಾಳೆ, ಅವ್ನು ಗುಡಿಗೆ ಹೋಗಿ ಅರ್ಶಿನ ಬೇರೆ ಕಟ್ತಾನೆ, ಇನ್ನೊಂದು ಹಾಡು ಬರುತ್ತೆ, ಸ್ಲೋ ಹಾಡು, ಅಳುದು, ಆ ಶ್ರುತಿ ಅಂತ ಆಗ್ತದೆ ನೋಡ್ರಿ, ಹಳೆ ಆಕಿ ಪಿಕ್ಚರ್ ಎಲ್ಲ ಇಂಥವೇ. ಅಂದ್ರೆ ಏನಿದ್ದಂಗ ಅದು ಎಕನಾಮಿಕ್ ರಿಸರ್ವ್ ಇದ್ದಂಗೆ. ಅದಕ್ಕೆ ನಮ್ಮ ಇಂಡಿಯನ್ ಹಸ್ಬೆಂಡ್ಸ್ ಆರ್ ವೆರಿ ಸೇಫ್ ಎಕನಾಮಿಕಲಿ ಬಿಕಾಸ್ ಆಫ್ ವೈಫ್. ಯಾಕಂದ್ರೆ ಗೋಲ್ಡ್ ಇದೆ, ಒಂಥರ ರಿಸರ್ವ್ ಇದ್ದಂಗೆ ಅದು. ಒಬ್ಬ ಫಾರಿನ್ ಹಸ್ಬೆಂಡ್ ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ, ನಾವು ಇಂಡಿಯನ್ ಹಸ್ಬೆಂಡ್ ಅಲ್ಲ ಬಂದು ತಾಳಿ ಕೇಳ್ತಾನ, ಅರ್ಶಿನ್ ಬೇರ್ತು ಸ್ವಲ್ಪ ತಾಳಿಕೊಂಡು ಇಟ್ಟು ಏನೋ ಒಂದು ಬಿಸ್ನೆಸ್ ಮಾಡ್ತಾನೆ. ಆ ತರ ಆಕ್ಟ್ ಯಾರು ಮಾಡ್ಬೇಕಂತಂದ್ರೆ RBI ಗವರ್ನರ್ ಮಾಡ್ಬೇಕು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಇವ್ರು ಎಷ್ಟು ಇಂಟೆಲಿಜೆಂಟ್ ಇದೆ ಒಂದು ಉರ್ಜಿತ್ ಪಟೇಲ್ಗೆ, ನಿಂಗೆ ಬಾಯಿ ಮಾತು ಹೇಳಿದ್ರೆ ಕೇಳಲ್ಲ, ಗೌರ್ಮೆಂಟ್ ಪ್ರೆಷರ್ ಹಾಕತ್ತೆ. ಅದಕ್ಕೆ 2019 ಒಳಗಡೆ ಒಂದು ಕಾನೂನು ತೊಗೊಂಡ್ಬರ್ತಾರೆ, ಅದು ಒಂದು ಪ್ರೊಸೀಜರ್ ತೊಗೊಂಡ್ಬರ್ತಾರೆ. ಅದಕ್ಕೆ ನಾವು ಏನ್ ಕರಿತೇವೆ ಅಂದ್ರೆ ECF ಅಂತ ಕರಿತೇವೆ. ಮೊನ್ನೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ECF ಅಂತಂದ್ರೆ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್. ECF. ಈ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂದ್ರೆ ಏನಂತಂದ್ರೆ, ನಾನು 100 ರೂಪಾಯಿ ಒಳಗಡೆ ಇಷ್ಟು ದುಡ್ಡು ನಾನು ಗೌರ್ಮೆಂಟ್ಗೆ ಕೊಡಲ್ಲ, ಅದ್ರದ್ದು ನಾ 10% ಕೊಡ್ಬೋದು, 20% ಕೊಡ್ಬೋದು. ಅದು ಎಷ್ಟು ಕೊಡ್ಬೋದು ಡಿಸೈಡ್ ಮಾಡೋ ಅಧಿಕಾರ ಯಾರಿಗಿರುತ್ತಂದ್ರೆ RBI ಗವರ್ನರಿಗೆ ಇರಬೇಕು. ಇದರಿಂದ ಬ್ಯಾಂಕ್ ಎತ್ಬಿಡ್ತ್ರಿ. ನಾ ಅಪಾಯಿಂಟ್ ಮಾಡ್ಕೊಂಡಿದ್ದ ಮನುಷ್ಯ, ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ ಮನುಷ್ಯ, ಗೌರ್ಮೆಂಟ್ಗೆ ತಿರುಗಿ ಬಿದ್ದಲ್ಲ. ಅದಕ್ಕೆ ನಮ್ಮ ಇಂಡಿಯಾನಾಗ ಬ್ಯೂರೋಕ್ರಸಿ, ನೀವೇನು ಆಫೀಸರ್ಸ್ ಆಗ್ತೀರ, ಇಂಡಿಯಾ ಜೀವಂತ ಇರೋದ ಬ್ಯೂರೋಕ್ರಸಿ ಅಂತಾರೆ. ಇಲ್ಕಂದ್ರೆ ಇವ್ರು ಮಾರ್ಕೊಂಡು ಬಿಡ್ತಿದ್ರಿ ಇವರು ಪಾಲಿಟಿಷಿಯನ್ಸ್. ಅವ್ನು ಇದು ತಗೋ, ನೀವೊಂದು ಗುಜರಾತ್ ನೀ ತಗೋ, ಇದು ನೀ ತಗೋ ಅಂತೇಳಿ. ನಾವು ಅದೇ ಒಂದು ಆಕ್ಚುಲಿ IAS ಆಫೀಸರು ಬ್ಯೂರೋಕ್ರಸಿ ಇದೆ ಅಂತ ದೇಶ ಇದೆ, ಕಾನೂನು ಇದೆ ಅಂತ ದೇಶ ಇದೆ. ನೋಡಿ ಉರ್ಜಿತ್ ಪಟೇಲ್ ಎಷ್ಟು ಪುಣ್ಯ ಬರಬೇಕು, ಎಷ್ಟು ಜನರು ದುಡ್ಡು ಉಳಿಸಿದ ಅವನು. ಏನ್ ಮಾಡಿಟ್ಟು ಹೋಗ್ಬಿಟ್ಟಲ್ಲ, ಹೋಗುವಾಗ ಡಿಸೈನ್ ಮಾಡೋದು ಮಾಡಿದ, ಬಟ್ ಇದನ್ನ ಮಾಡಿಟ್ಟು ಹೋಗ್ಬಿಟ್ಟ ಅವನು. ಇವತ್ತಿಗೂ ಇದನ್ನೇ ಫಾಲೋ ಮಾಡ್ಬೇಕು. ಇಲ್ಲಕಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್ ಎಲ್ಲ ಬಿಲ್ ಪಾಸ್ ಮಾಡಿ ಇನ್ನೇನು ಚೇಂಜ್ ಮಾಡಿ ಗೌರ್ಮೆಂಟ್ ತರಬೇಕು. ಅವಾಗ ಗೌರ್ಮೆಂಟ್ ಏನ್ ಮಾಡ್ತಿದೆ, ಒಪ್ಕೊಂಡ್ಬಿಟ್ಟಿದೆ, ಹೌದಪ್ಪ ನಾನು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಒಳಗಡೆ ಡಿಸಿಷನ್ ಮಾಡಿ ನಾನು ದುಡ್ಡು ತಗೋತೇನೆ ಅಂತೇಳಿ. ಅಂದ್ರೆ ಇದೇನು 2.6
6-9 ಲಕ್ಷ ಇದೆಯಲ್ಲ, ಇದು ಎದ್ರ ಅಂಡರ್ ಇದ್ದಂಗೆ ಆಯ್ತು? ಈಗ ECF ಅಂಡರ್ ಇದ್ದಂಗೆ ಆಯ್ತು. ಇಟ್ ಈಸ್ ಕಾಲ್ಡ್ ಆಸ್ ಅ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಇಷ್ಟೇ ಚಂದಾಗಿ ಸ್ಟಡಿ ಮಾಡ್ಬೇಕು ನೀವು. ಯಾಕಂದ್ರೆ ಯಾವ್ದಾರ ಕ್ವಶನ್ ಕೇಳವನು ಇಷ್ಟನಾಗ ಅಂದ್ರೆ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂತಂದ್ರೆ ಏನು? ಡಿಸಿಪ್ಲಿನ್ ಆಗಿ ಒಂದು ಶಿಸ್ತಬದ್ಧವಾಗಿ ಸರ್ಕಾರಕ್ಕೆ ಹಣವನ್ನ ನೀಡುವುದು, ಹೌದಿಲ್ರಿ? ಇಲ್ಲೇ ಸರ್ ಅವ್ನು ಉರ್ಜಿತ್ ಪಟೇಲ್ ಹಿಂಗೆ ಎದಕ್ಕೆ ಮಾಡಿದ್ರಿ, ಕೊಟ್ಟು ಬಿಡ್ಬೋದಿತ್ತಲ್ಲ, ಏನು 5 ಲಕ್ಷ ಕೊಟ್ಟು ಹೋದ್ರೆ ಹೋಗಿತ್ತು, ಎದಕ್ಕೆ ರಿಸೈನ್ ಮಾಡ್ಬೇಕು ಪಾಪ ಅಂತ ನೀವೆಲ್ಲ ಯೋಚನೆ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ನೋಡ್ರಿ, ಈ ಜಗತ್ತಿನಾಗ ಯಾರನ್ನಾದ್ರೂ ಕನ್ವಿನ್ಸ್ ಮಾಡ್ಬೋದು ನೀವು. ಪಾಲಿಟಿಷಿಯನ್ಸ್ ಕನ್ವಿನ್ಸ್ ಮಾಡೋದಿದೆಯಲ್ಲ, ಭಾಳ ಡೇಂಜರ್ ಅದು. ಕನ್ವಿನ್ಸ್ ಆಗಲ್ಲ ಅವರು. ರೊಕ್ಕ ಬೇಕಂದ್ರೆ ರೊಕ್ಕ ಬೇಕು ಅವ್ರಿಗೆ. ಅದಕ್ಕೆ ನೀವು ಮುಂದೆ ಹೋಗ್ತಿರಲ್ಲ, ಗೌರ್ಮೆಂಟ್ ಜಾಬ್ ಬರತ್ತಾಗ ನಿಮ್ ಪ್ರೆಷರ್ ಎಷ್ಟು ಇರುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಗೌರ್ಮೆಂಟ್ ಆಫೀಸರ್ಸಿಗೆ. ಇಲ್ಲಿ ಎದಕ್ಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು 2.69 lakh crore ಏನಿದೆಯಲ್ಲ, ಇದು 3 lakh crore ಇರ್ಬೋದು. ಫಾರ್ ಎಕ್ಸಾಂಪಲ್ 2.69 lakh crore ಈಗ ಇಲ್ಲಿ ಕೊಟ್ಟಿದ್ದಾರೆ. ಬಟ್ RBI ಕಡೆ ಎಷ್ಟು ಇರ್ಬೋದು? 6 ಲಕ್ಷ ಕೋಟಿನೂ ಇರ್ಬೋದು. ECF ನಾಗ ಇಷ್ಟು ಕೊಟ್ಟಿದ್ದಾರೆ, ಎಷ್ಟು? 2.69 lakh crore ECF ನಾಗ ಕೊಟ್ಟಿದ್ದಾರೆ. ಈಗ ಕಂಡೀಷನ್ ನೀವು ಯೋಚನೆ ಮಾಡಿದ್ರಿ ಅಂತಂದ್ರೆ ECF ಬಿಟ್ಟು ಕೊಡ್ತೇನೆ ನಾನು, ECF ಅನ್ನು ವೈಲೇಟ್ ಮಾಡ್ಬಿಡ್ತೇನೆ. ಒಂದ್ ಸ್ವಲ್ಪ ಸಂಜೆ ಮಲ್ಲೋತ್ರ ಒಂದ್ ಸ್ವಲ್ಪ ಗಿಟಿ ಕುಡಿಸಿ ಚಾಗಿ ಕುಡಿಸಿ ಅವ್ನು ನೋಡಪ್ಪ ನಿರ್ಮಲಾ ಸೀತಾರಾಮನ್ ಒಂದು ಗಿಫ್ಟ್ ಕೊಟ್ಟು 2.69 ಲಕ್ಷ ಕೋಟಿ ಕೊಡಬೇಡ, ನೀನು ನನ್ಗೆ ಎಷ್ಟು ಕೊಡು ಅಂತಂದ್ರೆ ಒಂದು 4 ಲಕ್ಷ ಕೋಟಿ ಕೊಡ, ನಮ್ಮಿಬ್ಬರ ಮಧ್ಯೆ ಇರಲಿ ಅವ್ನು. ಹಂಗೆ ಹೇಳ್ಬೋದು, ಅವನು ಕೇಳ್ಬೋದು, ಇಷ್ಟು ಪರ್ಸೆಂಟೇಜ್ ನಾನು ಹಿಂಗೆ ಕೊಡ್ತೇನೆ, ಮುಗಿಸ್ಬಿಡೋನಿಲ್ಲ. ಏನಾದ್ರೂ ಇನ್ಕ್ರೀಸ್ ಆಯ್ತಂದ್ರೆ 2.69 lakh crore ಇನ್ಕ್ರೀಸ್ ಮಾಡಿ ನಾನು ಏನಾದ್ರೂ ಗೌರ್ಮೆಂಟಿಗೆ ಕೊಟ್ಟೆ ಅಂದ್ರೆ ಏನಾಗತ್ತೆ? ಅಂದ್ರೆ 2.69 ಲಕ್ಷ ಕೊಡೋ ಬದಲಿ ನಾನು ಗೌರ್ಮೆಂಟಿಗೆ 4 ಲಕ್ಷ ಕೋಟಿ ಕೊಟ್ಟೆ ಅಂತಂದ್ರೆ ಏನಾಗತ್ತೆ ಹೇಳ್ರಿ? ಕೊಟ್ಟೆ ಅಂತ ತಿಳ್ಕೊರಿ. ನಾನು RBI ಗವರ್ನರ್ ಇದ್ದೇನೆ, 4 ಲಕ್ಷ ಕೋಟಿ ಕೊಟ್ಟೆ ನಾನು. ECF ನ ಬಿಟ್ಬಿಟ್ಟೆ ನಾನು. ECF ಬೇಡ ಬಿಡೋದು, ಉರ್ಜಿತ್ ಪಟೇಲ್ ಮಾಡಲ್ಲ, ಹೋಗ್ಬಿಡ ಅವನ ಜೊತೆನೆ. ನಾನು ಇನ್ನು 4 ಲಕ್ಷ ಕೋಟಿ ಕೊಡ್ತೇನೆ. ನಾನು ನಿರ್ಮಲಾ ಸೀತಾರಾಮನ್ ಜೊತೆ ಡೀಲ್ ಏನ್ ಮಾಡ್ಕೊತೇನೆ, ನಂಗೆ ಎಲ್ಲಿವರೆಗೂ RBI ಗವರ್ನರ್ ಇರ್ಬೇಕಂತ ಆಸೆ ಇದೆ, ಅಲ್ಲಿ ಮಟ್ಟ ನೀನು ನಂಗೆ ಹಂಗೆ ಬಿಡ್ಬೇಕು ಅಂತ ಆಯ್ತು. ಏನು ಕರಪ್ಷನ್ ಆಗಿ 4 ಲಕ್ಷ ಕೋಟಿ ನಾನು ಕೊಟ್ಟೆ ಅಂತ ಇಟ್ಟು ಹಂಗೆ ಆಗಲ್ಲ. ಜಸ್ಟ್ ನನಗೆ ಸನ್ನಿವೇಶ ಹೇಳಾಕತ್ತೇನೆ. 4 ಲಕ್ಷ ಕೋಟಿ ನಾನು ಕೊಟ್ಟು ಬಿಟ್ಟೆ ಅಂತಂದ್ರೆ ಸರ್ಕಾರಕ್ಕೆ ಏನಾಗತ್ತೆ? ಸರ್ಕಾರ ಅಂದ್ರೂ ಖುಷಿ ಇದ್ದೇ ಇರುತ್ತೆ, ಬಟ್ ಎಕನಾಮಿಗೆ ಏನಾಗತ್ತೆ? ಆಪ್ಷನ್ ಎ ಹೈ ಇನ್ಫ್ಲೇಷನ್, ಆಪ್ಷನ್ ಬಿ ಮೀಡಿಯಂ ಇನ್ಫ್ಲೇಷನ್, ಆಪ್ಷನ್ ಸಿ ಡಿಫ್ಲೇಷನ್, ಆಪ್ಷನ್ ಡಿ ನನ್. ಏನಾಗುತ್ತೆ ಯೋಚನೆ ಮಾಡಿ ಹೇಳ್ರಿ. ನಾ ಯಾವಾಗ ಕ್ಲಾಸ್ನಾಗ ಹೇಳ್ತಿರ್ತೇನೆ, ಒಮ್ಮೆ ಪ್ರಶ್ನೆ ನೋಡಿದ ಕೂಡ ಆನ್ಸರ್ ಮಾಡಕ್ ಹೋಗ್ಬಾರ್ದು. ನೀವು ನೆಗೆಟಿವ್ ಎಲ್ಲಿ ಕಳ್ಕೊತೀರ ಅಂತಂದ್ರೆ ಈಗ ಒಮ್ಮೆ ಬಡದ್ ಹೋಗಿ ಹಿಂಗೆ ಟಿಕ್ ಹಾಕ್ಬಿಡ್ತಾರೆ ನೋಡಿ, ಯಾವ್ದಾರ ಒಂದು ಹಿಂಗೆ ಅನಿಸ್ತಾ ಅಂತ ಹೇಳಿ ಭಾಳ ಮಂದಿ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಹಿಂಗೆ ಅನಿಸ್ತೀರಿ ಅಂತ ಹೇಳ್ತಾರೆ. ನನಗೂ ನಾಳೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಅನಿಸುತ್ತೆ. ಆಗಾಕಂದ್ರೆ ಅನ್ಸೋದೈತೆ, ಕೆಲಸ ಆಗಲ್ಲ. ಏನಾಗ್ಬೇಕಂತಂದ್ರೆ ಇದು ಕರೆಕ್ಟ್ ಇತ್ತಂದ್ರೆ ಇದು ಎದಕ್ಕೆ ರಾಂಗು ಅಂತ ಗೊತ್ತಿದ್ದಷ್ಟೇ ಟಿಕ್ ಮಾಡಕ್ ಮಾಡ್ರಿ, ಇಲ್ಲ ಬಿಟ್ಟು ಬಂದ್ಬಿಡ್ರಿ ಎಕ್ಸಾಮಿಗೆ. ನೆಗೆಟಿವ್ ನಾ ಎಷ್ಟೋ ನನ್ನ ಸ್ಟೂಡೆಂಟ್ಸ್ ಇದ್ದು 120 130 ತಗೊಂಡಿರ್ತಾರೆ, ಎಲ್ಲ ಕಟ್ ಆಫ್ 60-90 ಬರುತ್ತೆ. ಇವ್ರು ಸರ್ಕಾರದವರು ಒಂದೇ ಸತ ಕಾಲ್ಫಾರ್ಮ್ ಮಾಡೋದು. ನಾ 5 ವರ್ಷ ಆಯ್ತು ಈಗ ಕಾಲ್ಫಾರ್ಮ್ ಇಲ್ಲ. ಈಗ ನೆಕ್ಸ್ಟ್ ಕಾಲ್ಫಾರ್ಮ್ ಮಾಡೋದು ಗೋಲ್ಡನ್ ಚಾನ್ಸ್ ನಿಮ್ಗೆ. ಮೊದಲು ಮೇನ್ ಸಬ್ ರಿಜಿಸ್ಟರ್ ಪೋಸ್ಟ್ ಇದೆ, ಬಿಡಾಕ್ ಹೋಗ್ಬಿಡ್ರಿ ಅದನ್ನ. ಎಷ್ಟು ಮಂದಿ KS ಆದ್ರೆಲ್ಲ ಬಿಟ್ಟು ಸಬ್ ರಿಜಿಸ್ಟರ್ ಆಗ್ತಾರೆ, ಹೈ ಇನ್ಕಮ್ ಪೋಸ್ಟ್. ಸಬ್ ರಿಜಿಸ್ಟರು CTI ಬಿಡಾಕ್ ಹೋಗ್ಬಿಡ್ರಿ ಪೋಸ್ಟ್. ಮತ್ತೆ VO ಕಾಲ್ಫಾರ್ಮ್ ಮಾಡೋದಾರೆ, ವಿಲೇಜ್ ಅಕೌಂಟೆಂಟ್ 500 ಪೋಸ್ಟ್, ಮತ್ತೆ KS ಪೋಸ್ಟ್ 400 ಪೋಸ್ಟ್ ಕಾಲ್ಫಾರ್ಮ್ ಹೋಗಿದಾವೆ. ಒಂದ್ 5-6 ತಿಂಗಳು ಒಂದ್ ಸ್ವಲ್ಪ ಇನ್ನು ಇಷ್ಟು ವರ್ಷ ಕಾದಿರಿ ಅಂತ ಇನ್ನೊಂದು 5-6 ತಿಂಗಳು ಒಂದ್ ಸ್ವಲ್ಪ ಕಷ್ಟಪಟ್ಟು ಓದ್ಬಿಟ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಅ ಗೌರ್ಮೆಂಟ್ ಜಾಬ್. ಹಾ, ಏನ್ ಆನ್ಸರ್ ಇದಕ್ಕೆ? ಕ್ವಶನ್ ಬಂತಪ್ಪ, ಇಫ್ ವೈಲೇಟಿಂಗ್ ದ ECF the RBI lends more money to the government, which of the following will happen? ಏನಾದ್ರೂ ಸರ್ಕಾರ ECF ನ ಮೀರಿ ಹೆಚ್ಚಿಗೆ ಹಣವನ್ನು ಸರ್ಕಾರಕ್ಕೆ ನೀಡಿದರೆ ಕೆಳಗಿನ ಯಾವ ಸನ್ನಿವೇಶ ಆರ್ಥಿಕತೆಯಲ್ಲಿ ಉದ್ಭವಿಸುತ್ತದೆ? ಹೆಚ್ಚಿಗೆ ಹಣದುಬ್ಬರ, ಸಾಮಾನ್ಯ ಹಣದುಬ್ಬರ, ಹಣದುಬ್ಬರ ಇಳಿತ, ಯಾವುದೂ ಅಲ್ಲ. ಏನಂದ್ರೆ ಇದರ ಆನ್ಸರ್ ಹೈ ಇನ್ಫ್ಲೇಷನ್. ಯಾಕೆ? ಮನಿ ಸಪ್ಲೈ ಏನಾಗತ್ತಂದ್ರೆ ಸಿಕ್ಕಾಪಟ್ಟಿ ಆಗತ್ತೆ. ಯಾಕಂದ್ರೆ ಗೌರ್ಮೆಂಟ್ ಕಡೆ ದುಡ್ಡು ಬಂತಂದ್ರೆ ಸಿಕ್ಕಾಪಟ್ಟಿ ಗೌರ್ಮೆಂಟ್ ಏನ್ ಮಾಡುತ್ತೆ? ದುಡ್ಡು ಖರ್ಚು ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ದುಡ್ಡು ಖರ್ಚು ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟು ಅಂತಂದ್ರೆ ಆಟೋಮೆಟಿಕ್ಲಿ ಜನರು ಸಿಕ್ಕಾಪಟ್ಟಿ ಕೊಂಡ್ಕೊಳಕ್ ಹೋಗ್ತಾರೆ. ಕೊಂಡ್ಕೊಳಕ್ ಹೋದ ತಕ್ಷಣ ಡಿಮಾಂಡ್ ಆಫ್ ದ ಗೂಡ್ಸ್ ಏನಾಗತ್ತೆ? ಹೆಚ್ಚಿಗೆ ಆಗತ್ತೆ. ಡಿಮಾಂಡ್ ಹೆಚ್ಚಿಗೆ ಆದ ಪ್ರೈಸ್ ಏನಾಗತ್ತೆ? ಹೆಚ್ಚಿಗೆ ಆಗುತ್ತೆ.
ಹೊಡೆತ ಯಾಕೆ ಬೀಳುತ್ತೆ? ಪಬ್ಲಿಕ್ಕಿಗೆ. ಅದಕ್ಕೆ ಉರ್ಜಿತ್ ಪಟೇಲ್ ನಾನು ಆತ್ಮಸಾಕ್ಷಿ ಎದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದ ಅಂದ್ರೆ ಇದ್ರ ಸಂಬಂಧನೇ. ನೋಡ್ರಿ, ಯಾರು ಒಬ್ಬ ಪರ್ಸನ್ ಡಿಸಿಷನ್ ತೊಗೊಳೋದ್ರಿಂದ ಎಷ್ಟು ಜನರಿಗೆ ಇಫೆಕ್ಟ್ ಆಗುತ್ತೆ. ಒಬ್ಬ RBI ಡಿಸಿಷನ್ ತೊಗೊಳೋದ್ರಿಂದ ಒಬ್ಬ ಭಿಕ್ಷುಕರಿಗಿಂತ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ಗೂ ಇಫೆಕ್ಟ್ ಆಗುತ್ತೆ. ಅದ್ರ ಸಂಬಂಧ ಉರ್ಜಿತ್ ಪಟೇಲ್ ಏನ್ ಮಾಡಿದಾರೆ ಅಂತಂದ್ರೆ ECF ಅಂತ ಹೇಳಿ ಮಾಡಿದಾರೆ. ಮೊನ್ನೆ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಳಗಡೆ ECF ಯಾವಾಗ ಜಾರಿಗೆ ಬಂದಿದೆ ಅಂತ ಕ್ವಶನ್ ಬಂದಿದೆ, 2019. ಅದೇ ವರ್ಷ ಹರಿಯಾಣ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿಗೆ ಕ್ವಶನ್ ಏನ್ ಬಂದಿದೆ ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ಸ್ ದ ECF. ಕೆಳಗಿನ ಯಾವ ಹೇಳಿಕೆಯು ECF ಅನ್ನ ವ್ಯಾಖ್ಯಾನಿಸುತ್ತದೆ? ECF ಅಂದ್ರೆ ಏನು? ಇಟ್ ಇಸ್ ದ ಲಿಮಿಟೇಷನ್ ಆಫ್ ದ RBI ಟು ಲೆಂಡ್ ದ ಮನಿ ಟು ದ ಗವರ್ಮೆಂಟ್. ಎಷ್ಟ ನೆನಪಿಡುವುದು ನೋಡ್ರಿ. ಒಂದು ಕರೆಂಟ್ ಅಫೇರ್ಸ್ ಇಂತ ನಾವು ಎಷ್ಟು ಸ್ಟಡಿ ಮಾಡ್ತಿದ್ದೇವೆ. ಓಕೆ, ಇದೊಂದು ಕರೆಂಟ್ ಅಫೇರ್ಸ್ ಇತ್ತು ಈ ವರ್ಷ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಹೋಗೋಣ. ಫಸ್ಟ್ ಕರೆಂಟ್ ಅಫೇರ್ಸ್ ಹೋದ್ವಿ, ವಿಲ್ ಗೋ ಫಾರ್ ಸೆಕೆಂಡ್ ಕರೆಂಟ್ ಅಫೇರ್ಸ್. ನಾನೇನಿಲ್ಲ, ನ್ಯೂಸ್ ಪೇಪರ್ ನೋಡಿ ನಿಮ್ಗೆ ಹೇಳ್ತಿದ್ದೇನೆ ಅಷ್ಟೇ. ನೋಡ್ರಿ, ನೆಕ್ಸ್ಟ್ ಏನಿದೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೋಲ್ಡ್ ರಿಸರ್ವ್ ಹ್ಯಾವ್ ಇನ್ಕ್ರೀಸ್ಡ್ 102.3 ಬಿಲಿಯನ್ $102.3 billion. RBI has increased the gold reserve. ಇದು ನ್ಯೂಸ್ನಾಗ ಇದೆ. ಮತ್ತೆ ಇಷ್ಟು ನ್ಯೂಸ್ನಾಗ ಇದೆ. ಇದನ್ನ ಮತ್ತೆ ನೀವು ಏನ್ ಮಾಡ್ಬೇಕಂದ್ರೆ ಹೌ ಟು ಕನ್ವರ್ಟ್ ಇಟ್ ಟು ದ ಕರೆಂಟ್ ಅಫೇರ್ಸ್. ಯಾವಾಗ ಕ್ವಶನ್ ಗೋಲ್ಡ್ ರಿಸರ್ವ್ ಎಷ್ಟು ಗೋಲ್ಡ್ ರಿಸರ್ವ್ ಇದೆ ಅಂತ ಬರಲ್ಲ. ಕ್ವಶನ್ ಏನ್ ಬರುತ್ತೆ ಅಂತಂದ್ರೆ ಕೆಳಗಿನ ಯಾವ ಕಾರಣಗಳಿಂದ RBI ತನ್ನಲ್ಲಿರುವ ಬಂಗಾರದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿತು? ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3, ಹೇಳಿಕೆ 1 ಮಾತ್ರ ಸರಿ, 2, 3 ಸರಿ, ಆ ರೀತಿ ಕ್ವಶನ್ ಬರುತ್ತೆ. ಗೋಲ್ಡ್ ರಿಸರ್ವ್ ಏನ್ ಮಾಡಿದೆ ಅಂತಂದ್ರೆ ತನ್ನಲ್ಲಿರುವ ಚಿನ್ನ ಏನಿದೆಲ್ಲ $102.3 billion ಡಾಲರ್ ಎಷ್ಟು ಏರಿಕೆ ಮಾಡಿದೆ. ಯಾರು ಏರಿಕೆ ಮಾಡಿದಾರ ಅಂತಂದ್ರೆ ಇದನ್ನು ಯಾರು ಏರಿಕೆ ಮಾಡಿದಾರ ಅಂದ್ರೆ RBI. ನೀವು ಹೇಳ್ಬೇಕು ನಾನು ಸರ್ ಏನ್ ಇದಂದ್ರೆ ಏನಂತ ಹೇಳಿ. ಟೋಟಲ್ 1 ವರ್ಷದ ಕರೆಂಟ್ ಅಫೇರ್ಸ್ ನಾನು ಹೇಳ್ಕೊಂತ ಹೊಂಟಿದ್ದೇನೆ. ಎಕನಾಮಿಕ್ ರಿಲೇಟೆಡ್ ಏನೇನೇನು ಕರೆಂಟ್ ಅಫೇರ್ಸ್ ಇದೆ ಅಂತ ಹೇಳಿ. RBI ಹ್ಯಾಸ್ ಇನ್ಕ್ರೀಸ್ಡ್ ಇಂಡಿಯಾಸ್ ಗೋಲ್ಡ್ ರಿಸರ್ವ್ 100 ಯಾವಾಗಿತ್ತಂದ್ರೆ ಐ ಥಿಂಕ್ November 2025 ನ್ಯೂಸ್ ನಾಗಿತ್ತು. 102.3 billion. ಹಾ, ಏನಿದ್ರ ಅರ್ಥ? ಎದಕ್ಕೆ ಇನ್ಕ್ರೀಸ್ ಮಾಡಿರ್ಬೋದು? ಅಗೇನ್ ಬೇಸಿಕ್ ಕನೆಕ್ಟ್ ಮಾಡೋದು, ಬೇಸಿಕ್ ಕನೆಕ್ಟ್ ಮಾಡಿ ಓದೋದು. ಸಿಂಪಲ್ ಸ್ಟೇಟ್ಮೆಂಟ್ ಏನ್ ಬಂದಿದೆ ಅಂತಂದ್ರೆ RBI has increased gold reserve to 102.3 billion. ಎರಡನೇ ಕರೆಂಟ್ ಅಫೇರ್ಸ್ ಹೇಳ್ತಿದ್ದೆ ನಾನು. RBI ಏನ್ ಮಾಡಿದೆ? ತನ್ನಲ್ಲಿರೋ ಚಿನ್ನದ ಪ್ರಮಾಣವನ್ನು ಏನ್ ಮಾಡಿದೆ ಅಂತಂದ್ರೆ ಇನ್ಕ್ರೀಸ್ ಮಾಡಿದೆ. ಸರ್ RBI ಚಿನ್ನ ಹೆಂಗೆ ಇಟ್ಕೊಳ್ಳುತ್ತೆ? ಒಂದೇದ್ದು. ಸೆಕೆಂಡ್ ಇನ್ನು ಚಿನ್ನ ಪ್ರಮಾಣ ಹೆಚ್ಚು ಕಡಿಮೆ ಮಾಡಿದ್ರೆ ಏನಾಗತ್ತೆ ಅದನ್ನಷ್ಟೇ ಯೋಚನೆ ಮಾಡ್ಬೇಕು ನಾವೀಗ. ನಾನು ಆಗಲೇ ಏನ್ ಹೇಳಿದೆ ಅಂತಂದ್ರೆ ನಿಮಗೆ ಫಾರೆಕ್ಸ್ ರಿಸರ್ವ್ ಅಂತ ಹೇಳಿದೆ. ಫಾರೆಕ್ಸ್ ರಿಸರ್ವ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳಿದೆ ನಾನು. RBI ಏನ್ ಮಾಡುತ್ತಂತಂದ್ರೆ ಯಾವಾಗೂ ಒಂದು ನೆನಪಿಟ್ಕೊಂಡ್ಬಿಡ್ರಿ ನೀವು. ಏನ್ ನೆನಪಿಟ್ಕೋಬೇಕಂತಂದ್ರೆ RBI ತನ್ನ ರಿಸರ್ವ್ ನ ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೋ ಗೋಲ್ಡ್ ಗಿಲ್ಡ್ ಎಲ್ಲ ನೆನಪಾರ್ಬಿಡ್ರಿ. ಈಗ ನಾನು ಅದಕ್ಕೆ ಬರ್ತೇನೆ. RBI ತನ್ನ ರಿಸರ್ವ್ ನ ಎಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೋ ಅಷ್ಟು ಎಕನಾಮಿ ಸೇಫ್ ಇರುತ್ತೆ. ಎಕನಾಮಿಕ್ ಗ್ರೋತ್ ಅನ್ನಲ್ಲ ನಾನು, ಸೇಫ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಏನಿದೆ ಅಂತಂದ್ರೆ ಅವ್ನು ಮಂತ್ಲಿ ಸ್ಯಾಲ್ರಿ ಬರ್ತಿದೆ. ಈಸ್ ಅ ಗೌರ್ಮೆಂಟ್ ಜಾಬ್ ಹೋಲ್ಡರ್, ಮಂತ್ಲಿ ಸ್ಯಾಲ್ರಿ ಬರ್ತಿದೆ. ಆ ಮಂತ್ಲಿ ಸ್ಯಾಲ್ರಿ ಸರ್ಟನ್ ಪರ್ಸೆಂಟೇಜ್ ಅಮೌಂಟ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಸೇವ್ ಮಾಡ್ತಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ಒಂದು 30,000 ರೂಪಾಯಿ ಸ್ಯಾಲ್ರಿ ಇತ್ತಂತಂದ್ರೆ ತಿಂಗಳ ಎಷ್ಟು ಸೇವ್ ಮಾಡ್ತಿದ್ದಾನೆ ಅಂತಂದ್ರೆ 10,000 ರೂಪಾಯಿ ಸೇವ್ ಮಾಡ್ತಿದ್ದಾನೆ. 20,000 ರೂಪಾಯಿ ಖರ್ಚು ಮಾಡ್ತಿದ್ದಾನೆ, 10,000 ರೂಪಾಯಿ ಸೇವ್ ಮಾಡ್ತಿದ್ದಾನೆ. ಆ 10,000 ರೂಪಾಯಿನಾಗ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಅವನು 2,000 ರೂಪಾಯಿ ಏನ್ ಮಾಡ್ತಿದ್ದಾನೆ, ತಿಂಗಳ FD ಮಾಡಿಸ್ತಿದ್ದಾನೆ, ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸ್ತಿದ್ದಾನೆ. 1 ವರ್ಷಕ್ಕೆ ಎಷ್ಟಾಗಿರುತ್ತಲ್ಲ ಅದು ಪ್ಲಸ್ 6% ಇಂಟ್ರೆಸ್ಟ್ ಬ್ಯಾಂಕ್ ಅವ್ರು ರಿಟರ್ನ್ ಕೊಡುತ್ತಾವ. ಇನ್ನೊಂದು ಏನ್ ಮಾಡಿದಾನೆ ಅಂತಂದ್ರೆ 2,000 ರೂಪಾಯಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ LIC ಪಾಲಿಸಿ ಮಾಡಿಸಿದ್ದಾನೆ.
ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದಾನೆ. ತನಗಾಗಲಿ ಫ್ಯಾಮಿಲಿಗೆ ಏನಾದ್ರೂ ಅದು ಇನ್ಶೂರೆನ್ಸ್ ಬರಲಿ ಅಂತ 2,000 ರೂಪಾಯಿ ಎಲ್ ಐ ಸಿ ಮಾಡಿಸಿದ್ದಾನೆ. ಮತ್ತೇನು ಮಾಡಿದ್ದಾನೆ ಅಂದ್ರೆ ಒಂದು ಲ್ಯಾಂಡ್ ತೊಗೊಂಡಿದ್ದಾನೆ. ಈ ಪರ್ಚೇಸ್ ದ ಲ್ಯಾಂಡ್. ಅದಕ್ಕೆ ಏನು ಮಾಡ್ತಿದ್ದಾನೆ ಅಂತಂತಂದ್ರೆ EMI ಕಟ್ತಿದ್ದಾನೆ. ಎಷ್ಟು ಅಂತಂದ್ರೆ 6,000 ರೂಪಾಯಿ EMI ಕಟ್ತಿದ್ದಾನೆ ತಿಂಗಳ. ಇಲ್ಲಿ ಅವ್ನು ಖರ್ಚಿಗೆ ಇಲ್ಲಿ 10,000 ರೂಪಾಯಿ ಇಲ್ಲೇ ಹೋಯ್ತು. ಒಂದು ಖರ್ಚಿಗೆ ದಿನ ಬೆಳಗ್ಗೆ ಖರ್ಚಿಗೆ ಎಷ್ಟು ಇಟ್ಕೊಂಡಿದ್ದಾನೆ ಅಂತಂದ್ರೆ 20,000 ರೂಪಾಯಿ ಇಟ್ಕೊಂಡಿದ್ದಾನೆ. 20,000 ರೂಪಾಯಿ ಇಟ್ಕೊಂಡಿದ್ದಾನೆ. ಈಗ ಈಸ್ ಅ ಬೆಸ್ಟ್ ಎಕನಾಮಿಕ್ ಡಿಸಿಪ್ಲಿನ್ ಅಂತ ಹೇಳ್ಬೋದು. ಎದಕ್ಕಂತಂದ್ರೆ ಎಲ್ಲಿ ಉಳಿತಾಯ ಮಾಡ್ಬೇಕು ಅಲ್ಲಿ ಉಳಿತಾಯನೂ ಮಾಡ್ತಿದ್ದಾನೆ ಅವನು. ಎಲ್ಲಿ ಖರ್ಚು ಮಾಡಿ ಇಲ್ಲಿ ಜೀವನನೂ ಹಾಳು ಮಾಡ್ಕೊಂಡಿಲ್ಲ. ಇಲ್ಲಿ 20,000 ರೂಪಾಯಿ ಖರ್ಚು ಮಾಡ್ಕೊತಿದ್ದಾನೆ. ತನ್ಗೆ ಏನ್ ಬೇಕಾದ ವಸ್ತು ತಗೋತಿದ್ದಾನೆ, ಆರಾಮಿದ್ದಾನೆ ಅವನು. ಅದ್ರ ಜೊತೆ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಇಲ್ಲಿ ಸೇವ್ ಮಾಡ್ತಿದ್ದಾನೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇದೇನು FD ಇದೆಲ್ಲ ಏನಂತಂದ್ರೆ ಒಂದು ಅಸೆಟ್. ಇದು ಎದ್ರೊಳಗೆ ಬರುತ್ತೆ ಅಂದ್ರೆ ಅಸೆಟ್. ನಾಳೆ ಏನ್ರ ಒಂದು ನೌಕರಿ ಹೋಯ್ತಪ್ಪ ಅಂತ ಇಟ್ಕೋರಿ. ನಾಳೆ ನೌಕರಿ ಹೋಯ್ತು ಅಂತಂದ್ರೆ ಅವ್ನು ಕಾಪಾಡೋದು ಯಾರು? ಇವು FD ಮೇಲೆ ಲೋನ್ ತಗೋಬಹುದು ಅವನು. ಇಲ್ಲೇ LIC ಪಾಲಿಸಿ ಮೇಲೆ ಲೋನ್ ತಗೋಬಹುದು. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇಟ್ಟು ಲೋನ್ ತಗೋಬಹುದು. ಅಟ್ಲೀಸ್ಟ್ ಬದುಕಬಹುದು ಅವನು. ಒಂದು 5-6 ತಿಂಗಳಾರು ಬದುಕಬಹುದು ಈ ದುಡ್ಡು. ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಯಾವ್ದಾದ್ರು ಜಾಬ್ ಹುಡುಕ್ಬೋದು ಅವನು. ಅಂದ್ರೆ ಎಕನಾಮಿಕ್ ಗ್ರೋತ್ ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದ್ರೆ ಇದ್ರ ಮೇಲೆ ಡಿಪೆಂಡ್ ಇದ್ರೆ, ಎಕನಾಮಿಕ್ ಸೇಫ್ಟಿ ಎದ್ರ ಮೇಲೆ ಡಿಪೆಂಡ್ ಇದೆ ಅಂದ್ರೆ ಇದ್ರ ಮೇಲೆ ಡಿಪೆಂಡ್ ಇದೆ. ಇದಕ್ಕೆ ನಾನು ಏನ್ ಕರಿತೇನೆ ಅಂತಂದ್ರೆ ಇವನ್ ಇದು ರಿಸರ್ವ್ ಇದ್ದಂಗೆ. ಇದನ್ನ ಬಿಟ್ಟು ಇನ್ನೂ ಎಕನಾಮಿಕ್ ಸೇಫ್ಟಿ ಏನಂತಂದ್ರೆ ಹಾಗೆ ಹೇಳಿದಲ್ಲ, ಇನ್ನೂ ಎಕನಾಮಿಕ್ ಸೇಫ್ಟಿ ಏನಂತಂದ್ರೆ ಇವನ್ ಮನೆಯೊಳಗಿದ್ದದ್ದು ಗೋಲ್ಡ್. ಇವನ್ದರ ಗೋಲ್ಡ್ ಇರಲಿ, ಅವ್ನ ವೈಫದರ ಗೋಲ್ಡ್ ಇರಲಿ, ಅವ್ನ ಮಕ್ಳದರ ಗೋಲ್ಡ್ ಇರಲಿ, ಆ ಗೋಲ್ಡ್ ಇಲ್ಲಿ ನೋಡ್ರಿ. ಈ 20,000 ಒಳಗಡೆ ಇದನ್ನ ಈ ರೀತಿ ಥಿಂಕ್ ಮಾಡಿದೆ. ಈ 20,000 ಒಳಗಡೆ ಅವ್ನ ಖರ್ಚಿಗೆ ಬರೀ 5,000 ಇಟ್ಕೊಂಡು ಇಲ್ಲಿ ಏನಾದ್ರೂ ಖರ್ಚು ಎಷ್ಟು ಮಾಡಿದ್ರೆ 25,000 ರೂಪಾಯಿ ಬರೀ ಸೇವೆ ಮಾಡಿದ್ರೆ ಏನಾಗತ್ತೆ? ದಿನ ಬೆಳಗ್ಗೆ ಖರ್ಚು 5,000 ರೂಪಾಯಿ ಇಟ್ಕೊಂಡಿದ್ದಾನೆ ನಾವು. ಒಂದು ಮಂತ್ ನಡೆಸ್ಬೇಕು. 5,000 ರೂಪಾಯಿನಾಗ ಎಂಟೈರ್ ಫ್ಯಾಮಿಲಿ ಒಂದು ತಿಂಗಳು ನಡೆಸ್ಬೇಕು ಅವನು. ಆದ್ರೆ ಸೇವ್ ಎಷ್ಟು ಮಾಡ್ತಿದ್ದಾನೆ ಅಂದ್ರೆ 25,000 ರೂಪಾಯಿ ಸೇವ್ ಮಾಡ್ತಿದ್ದಾನೆ. ಇಲ್ಲಿ ಮೊದಲು ಎಷ್ಟು ಮಾಡ್ತಿದ್ದ? 10,000 ಮಾಡ್ತಿದ್ದೆ. ಎಷ್ಟು ಸೇವ್ ಮಾಡ್ತಿದ್ದಾನೆ ಅಂತಂದ್ರೆ 25,000 ರೂಪಾಯಿ ಸೇವ್ ಮಾಡ್ತಿದ್ದಾನೆ. ಏನಿದ್ರ ಅರ್ಥ? ಹಿಂಗ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ? ಅವಂಗೇನು ಪ್ರಾಬ್ಲಮ್ ಆಗತ್ತೆ? ಸಿಂಪಲ್ ಕ್ವಶನ್ ಕೇಳಿದೆ ನಾನು. ಇಲ್ಲಿ 20,000 ರೂಪಾಯಿ ಸೇವ್ ಮಾಡ್ತಿದ್ದವನು ಅದು ಖರ್ಚು ಮಾಡ್ತಿದ್ದ ತಿಂಗಳಿಗೆ. ಈಗ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಿದ್ದಾನೆ? 5,000 ರೂಪಾಯಿ ಖರ್ಚು ಮಾಡ್ತಿದ್ದಾನೆ. ತಿಂಗಳಿಗೆ 5,000 ರೂಪಾಯಿ ಖರ್ಚು ಮಾಡ್ತಿದ್ದಾನೆ. ಇಲ್ಲಿ ಎಷ್ಟು ಖರ್ಚು ಮಾಡ್ತಿದ್ದಾನೆ? ಇಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ್ದಾನೆ ಅಂದ್ರೆ 25,000. ಏನು ಪ್ರಾಬ್ಲಮ್ ಆಗತ್ತೆ ಅವಂಗೀಗ? ಏನ್ ಪ್ರಾಬ್ಲಮ್ ಆಗತ್ತೆ? ಹಾ, ಡೇ ಟು ಡೇ ಏನ್ ಮೀನ್ಸ್ ಇದಾವಲ್ಲ ಅವ್ನು ಬೇಕನ್ನೋದಿದೆ ಅಲ್ಲ, ಅದು ಪೂರೈಕೆ ಆಗಲ್ಲ. ಅದ್ರ ಅರ್ಥ ಏನಂತಂದ್ರೆ ಎಕನಾಮಿಕಲಿ ಇನ್ನೂ ಸೇಫ್ ಹಾಕೊಂತ ಹೊಂಟಿದ ನಾವು. ಬಟ್ ಅವನ ಎಕನಾಮಿಕ್ ಗ್ರೋತ್ ಆಗತ್ತಿಲ್ಲ. ಸೈಕಲ್ ತಗೊಂಡು ಅಡ್ಡಾಡಕತ್ತಾನೆ, ಬ್ಯಾಂಕ್ನಾಗ ಒಂದು 10 kg ಬಂಗಾರ ಇದೆ. ಅಂದ್ರೆ ಅದ್ರ ಅರ್ಥ ಏನಂತಂದ್ರೆ ಇಂಥ ದೇಶಗಳವ್ರಿ. ಸೌತ್ ಆಫ್ರಿಕಾ ಹಿಂಗೆ ಇದೆ, ನಮ್ ಸೌತ್ ಆಫ್ರಿಕಾ ಇದೆಲ್ಲ ಹಿಂಗೆ ಇದೆ. ಅದಕ್ಕೆ ಅದೇ ಗವರ್ನರ್ ಎಷ್ಟು ಶಾಣೆ ಇರ್ಬೇಕಂತಂದ್ರೆ ಈ ತರ ಇರ್ಬೇಕು. ಎಷ್ಟು ಪರ್ಸೆಂಟೇಜ್ ಸೇವ್ ಮಾಡ್ಬೇಕು, ಎಷ್ಟು ಪರ್ಸೆಂಟೇಜ್ ನಾವು ಗೋಲ್ಡ್ ಇಟ್ಕೋಬೇಕು. ನೀನ್ ಇಷ್ಟು ಸೇಫ್ ಆಗಿ ಅಂತ ಇಟ್ಕೋರಿ. ಜನರ ಕಡೆ ದುಡ್ಡೇ ಇಲ್ಲ ಅಂತಂದ್ರೆ ನಮ್ದು ಹೆಂಗ ಶ್ರೀಲಂಕಾ, ಬಾಂಗ್ಲಾದೇಶ, ಸೌತ್ ಆಫ್ರಿಕಾದು ಆಗಿದೆ, ಉಗಾಂಡ, ಕೆನ್ಯಾ ಅದಾವ, ಆ ಲೆವೆಲ್ಗೆ ಬಂದ್ಬಿಡ್ತೇವೆ ನಾವು. ಅದಕ್ಕೆ RBI ಯಾವಾಗ ಏನ್ ಮೇಂಟೈನ್ ಮಾಡ್ತಿರ್ತೈತೆ ಅಂದ್ರೆ ಇದನ್ನ ಯಾವಾಗೂ ಬ್ಯಾಲೆನ್ಸ್ ಮಾಡ್ಬೇಕು. ಇದು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತಲ್ಲ, ಅದಕ್ಕೆ ಯಾವಾಗ ಎಕನಾಮಿಸ್ ಕೊಟ್ಟು ಬ್ಯಾಲೆನ್ಸ್ ಅಂತ ಹೇಳ್ತಿರ್ತೇನೆ ನಾನು. ಆರ್ಥಿಕತೆ ಅಂದ್ರೆ ಏನು? ಬ್ಯಾಲೆನ್ಸ್ ಮಾಡೋದು. ಏನು ನೋಡಿ ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡಿದಾನೆ. 20,000 ರೂಪಾಯಿ ಚೈನೀನು ಮಾಡ್ತಿದ್ದಾನೆ, ಸೇವ್ ಮಾಡ್ತಿದ್ದಾನೆ. ನೀನು ಫುಲ್ ಸೇಫ್ ಮಾಡ್ಕೊಂಡು ಹೋಗ್ಬಿಟ್ಟಿ ಅಂತಂದ್ರೆ ಇಲ್ಲಿ ಇಡ್ಬಿಡ್ತೀನಿ ನೀನು. ಬಟ್ ಇವಂದು ಸ್ಯಾಲ್ರಿ 30,000 ಇದ್ದದ್ದು 50,000 ಆಯ್ತಂತಂದ್ರೆ ಈಗ ಏನ್ ಮಾಡು ಅವಕಾಶ ಸಿಗುತ್ತಂದ್ರೆ ಅವಂಗೆ ಇಲ್ಲಿ ಇನ್ಕ್ರೀಸ್ ಮಾಡ್ಬೋದು. ಅವ್ನು ಎದಕ್ಕೆ ಹೇಳಿ? ಅವ್ನ ಸ್ಯಾಲ್ರಿ ಏನಾಯ್ತು? ಇನ್ಕ್ರೀಸ್ ಆಯ್ತು. ನೀ ಸ್ಯಾಲ್ರಿ ಇನ್ಕ್ರೀಸ್ ಆಗಲಾರ್ದೇನೆ ನೀ ಮಾಡಿಬಿಟ್ಟಿ ಅಂತ ಇಟ್ಕೋರಿ. ಹೇಳಿದಲ್ಲ ಆಗಲೇ 10 kg ಬಂಗಾರ ಇಟ್ಟು ಸೈಕಲ್ ತಗೊಂಡು ಅಡ್ಡೋದು, ಆ ಲೆವೆಲ್ಗೆ ಬಂದ್ಬಿಡ್ತೇವೆ ನಾವು. ಸರ್ ಏನಾಗೋದಿದ್ರೆ ಸೈಕಲ್ ತಗೊಂಡು ಅಡ್ಡಾಡಿ ಬಿಡ್ರಿ, ಪಾಪ 10 kg ಐತಲ್ಲ. ಹಿಂಗ ಏನಾರ ದೇಶ ಮಾಡ್ತಂತ ಇಟ್ಕೋರಿ. ಆ ದೇಶಕ್ಕೆ ಯಾರಾದ್ರೂ ಹೂಡಿಕೆ ಮಾಡೋರು ಇರ್ತಾರಲ್ಲ, ಆ ದೇಶಕ್ಕೆ ಹೂಡಿಕೆ ಯಾರು ಮಾಡ್ತಾರೆ? ಸೈಕಲ್ ತಗೊಂಡು ಅಡ್ಡಾಡಿ ಮೇಲೆ ಹೂಡಿಕೆ ಮಾಡೋಂಗಿಲ್ಲ ಯಾರೋ. ಮರ್ಸಿಡೀಸ್ ಬೆಂಜ್ ತಗೊಂಡು ಅಡ್ಡಾಡ್ತಿರ್ತಾರೆ, ಅವ್ರ ಮೇಲೆ ಹೂಡಿಕೆ ಮಾಡ್ತಾರೆ. ಯಾಕಂದ್ರೆ ಹೂಡಿಕೆ ಮಾಡಿ ದುಡ್ಡಿಗೆ ರಿಟರ್ನ್ ಬರ್ಬೇಕಲ್ಲ. ಈಗ ನನ್ನ ದೋಸ್ತ್ ಇದ್ದಾನೆ, ನಂಗೆ 10,000 ರೂಪಾಯಿ ಕೇಳ್ತಾನ ಅವನು. ಅವನೇ ಇಡೀ ದಿವಸ ಖಾಲಿ ಅಡ್ಡಾಡದಾನ ಅವನು. ಅವ್ನು 10,000 ರೂಪಾಯಿ ಕೊಡಂಗಿಲ್ಲ ನಾನು.
ಯಾರ ನನ್ನ ದೋಸ್ತ್ ಬಿಸ್ನೆಸ್ ಮ್ಯಾನ್ ಇದೆಲ್ಲ 10,000 ರೂಪಾಯಿ ಕೊಡ್ತಾನೆ, ಇದಕ್ಕೆ ವಿತ್ ಇಂಟ್ರೆಸ್ಟ್ ನಂಗೆ ವಾಪಸ್ ಕೊಡ್ತಾನ ಅವ್ನು. ಅಂದ್ರೆ ಈಗ ನಾಳೆ ಭಾರತದ ಮೇಲೆ ಯಾರೇ ಹೂಡಿಕೆ ಮಾಡ್ಬೇಕಂತಂದ್ರೆ ಭಾರತ ಸೈಕಲ್ ತಗೊಂಡು ಅಡ್ಡಾಡಿದ್ರೆ ಯಾರು ಹೂಡಿಕೆ ಮಾಡಲ್ಲ. ಅದ್ರಗೋಸ್ಕರ ನಾವು ಖರ್ಚು ಮಾಡ್ಬೇಕಾಗತ್ತೆ, ಒಳ್ಳೆ ರೋಡ್ಗಳನ್ನ ಮಾಡ್ಬೇಕಾಗತ್ತೆ, ಡ್ಯಾಮ್ಗಳನ್ನ ಮಾಡ್ಬೇಕಾಗತ್ತೆ, ಒಳ್ಳೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬೇರೆ ಕಂಟ್ರಿ ಅವರು. ಅದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶ ನೇರ ಹೂಡಿಕೆ. ಅಮೆರಿಕ ಏನ್ ಮಾಡ್ತು, ಸ್ಟಾರ್ಟಿಂಗ್ ಫಸ್ಟ್ ಕೆಲಸ ಮಾಡಿದ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತು. ಒಳ್ಳೆ ಕಂಪನಿಗಳು ಬಂದು ಎಲ್ಲ ಬಂದು ಅವಾಗ ಜಗತ್ತಿನಾಗ ಎಲ್ಲರೂ ಬಂದು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಸೂಪರ್ ಪವರ್ ಆಯ್ತದು. ಈಗ ನಾವು ಏನ್ರ ಈ ತರ ಇದ್ವಿ ಅಂತಂದ್ರೆ ಇವ್ಗೆ ಯಾರೋ ಮಾತಾಡ್ಸೋಂಗಿಲ್ರಿ, ಜಪುನ್ ನನ್ನ ಮಗ ನನ್ ಬಡಪ ಬಿಟ್ಟು ಬಿಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ಮಾತಾಡ್ತಾರೆ. ಎದಕ್ಕಂತಂದ್ರೆ ಇವ್ ಎಲ್ಲಾನು ಸಿಸ್ಟಮೆಟಿಕ್ ಇದಾನಪ್ಪ ಅಂತೇಳಿ. ಅಂದ್ರೆ ಗೋಲ್ಡ್ ರೇಟ್ ಹೆಚ್ಚು ಕಡಿಮೆ ಇನ್ಕ್ರೀಸ್ ಮಾಡಿದ್ರು ಮೈಂಡ್ ನಾಗ ಏನಿರ್ಬೇಕಂತಂದ್ರೆ ಬ್ಯಾಲೆನ್ಸ್ ಇರ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಕರೆಂಟ್ ಅಫೇರ್ಸ್ ನಾಗ ಅಂತಂದ್ರೆ ಗೋಲ್ಡ್ ರಿಸರ್ವ್ ಇನ್ಕ್ರೀಸ್ ಮಾಡಿದೆ. ಇಲ್ಲಿ ನೋಡ್ರಿ ನಂಬರ್ 102.3 ಬಿಲಿಯನ್. ಇಷ್ಟೇ ಎದಕ್ಕೆ ಇನ್ಕ್ರೀಸ್ ಮಾಡಿರ್ತಂದ್ರೆ RBI ಅದು ಗೊತ್ತಿರುತ್ತೆ. ಮುಂದೆ ಏನಾದ್ರೂ ಎಕನಾಮಿಕ್ ಕ್ರೈಸಿಸ್ ಬಂತಂದ್ರೆ ನನ್ನ ಬಂಗಾರನೇ ಸೇವ್ ಮಾಡೋದು. ಎದಕ್ಕಂದ್ರೆ ಗೋಲ್ಡ್ ಅಂದ್ರೆ ಏನ್ ಗೊತ್ತನ್ರಿ, ಇಲ್ಲಿ ಸಿಲ್ವರ್ ಮತ್ತೆ ಸಿಲ್ವರ್ ತಗೋಬೋದಿತ್ತಲ್ರಿ. ಗೋಲ್ಡ್ ಏನಂತಂದ್ರೆ ಸರ್ಕಾರ ಎದಕ್ಕೆ ಗೋಲ್ಡ್ ಇನ್ಕ್ರೀಸ್ ಮಾಡಿದೆ ಅಂದ್ರೆ ಇವತ್ತಿಗೆ ಗೋಲ್ಡ್ ರೇಟ್ ಏನಿದೆ, ಹಾ ಇದೆ, 1,40,000 ದಾಟೈತಲ್ರಿ ಈಗ. ಒಂದು 50 ದಾಟಿರ್ಬೇಕು. ಗೋಲ್ಡ್ ರೇಟ್ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಇದೆ. ಇದು ಎಷ್ಟು ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿದೆ ಅಲ್ಲ ಅಷ್ಟು ಸರ್ಕಾರ ಸೇಫ್. ಈಗ ಹೌದಿಲ್ಲ, ಸೇಫ್ ಹೋದಿಲ್ರಿ. ಈಗ ಈ ವರ್ಷ ನನಗೆ 6 ಲಕ್ಷ ಕೋಟಿ ಲಾಭ ಆಗಿದೆ. ಎದಕ್ಕೆ? RBIಗೆ. ಸರ್ RBI ಹೆಂಗ್ ಲಾಭ ಆಕೈತೆ ಹೇಳಿದಿಲ್ಲ, 3 ಕಾರಣದಿಂದ. ಆ 3 ಕಾರಣ ಆಗ್ಬೇಕಂದ್ರೆ ಒಳ್ಳೆ ಬೆಳೆ ಆಗ್ಬೇಕ್ರಿ, ಮನ್ಸೂನ್ ಚೆನ್ನಾಗಿರ್ಬೇಕು, ಬೆಳೆ ಬರಬೇಕು, ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ಬೇಕು, ಅವಾಗಷ್ಟೇ RBIಗೆ ದುಡ್ಡು ಬರೋದು. ಆ ದುಡ್ಡು ಬಂದಿದ್ದು 2.69 ಲ್ಯಾಕ್ ಕ್ರೋರ್ ಅಂತೂ ಈಗ ಯಾರು ಕೊಡ್ತಿದೆ, ಅದು ಗೌರ್ಮೆಂಟ್ ಕೊಡ್ತಿದೆ. ಹೋಗಿದ್ದ ದುಡ್ಡು ವಾಪಸ್ ಬರೋಂಗಿಲ್ಲ, ಸರ್ಕಾರಕ್ಕೆ ಹೋಯ್ತದು. ಇನ್ನೇನು ಉಳಿದಿದೆಲ್ಲ 3.5 ಚಿಲ್ಲರ್ ಏನು ಉಳಿದಿದೆಲ್ಲ ಅದ್ರೊಳಗೆ ಇದು ಏನ್ ಮಾಡತ್ತೆ ಹೇಳ್ರಿ, ಬಂಗಾರನ ಖರೀದಿ ಮಾಡಿ ಇಟ್ಕೊಳತ್. ಎದಕ್ ಬಂಗಾರನ ಖರೀದಿ ಮಾಡಿ ಇಟ್ಕೊತ್ತಂತಂದ್ರೆ ಇನ್ನೊಂದ್ ಟೈಮಿಗೆ ಏನು ಕೋವಿಡ್ ಅಂತ ಪರಿಸ್ಥಿತಿ ಬಂದಾಗ ಈ ಬಂಗಾರನ IMF ನಾಗ ಏನ್ ಇಡ್ಬೋದು, ಡೆಪಾಸಿಟ್ ಮಾಡಿ ಏನ್ ತಗೋಬಹುದು, ಸಾಲ ತಗೋ. ಅದ್ರ ಸಂಬಂಧ ಏನ್ ಮಾಡ್ತೈತೆ ಅಂದ್ರೆ ಇಯರ್ಲಿ 102.3 ಬಿಲಿಯನ್. ಒಂದ್ಸರಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಹಂಗೆ ಇದಕ್ಕಿಂತ ಒಂದು 5-6 ತಿಂಗಳು ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿತ್ತಂತಂದ್ರೆ ಭಾರತವು ಬ್ರಿಟನ್ನಲ್ಲಿರುವ ತನ್ನ ಬಂಗಾರವನ್ನು ವಾಪಸ್ ತೆಗೆದುಕೊಂಡಿತ್ತು, ಚಿನ್ನವನ್ನು ವಾಪಸ್ ತೆಗೆದುಕೊಂಡಿತ್ತು ಅಂತ ಸ್ಟೇಟ್ಮೆಂಟ್ ಬಂದಿತ್ತು. ನಾವು ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಾಗ ಇಟ್ಟಿದ್ವಿ. ಗೋಲ್ಡ್ ಎಲ್ಲಿ ಇಡ್ತೇವೆ ಅಂತಂದ್ರೆ ಎಲ್ಲಿ ಜಾಸ್ತಿ ನಮ್ಗೆ ಏನ್ ಬರ್ಬೇಕು, ಇಂಟ್ರೆಸ್ಟ್ ರೇಟ್ ಬರ್ಬೇಕು ಅಂದ್ರಷ್ಟೇ ನಾವು ಗೋಲ್ಡ್ ಅಲ್ಲಿ ಇಡ್ತೇವೆ. ನಾವು ಇಲ್ಲಿ ಮಟ್ಟ ಏನ್ ಮಾಡಿದ್ವಿ ಅಂತಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಾಗ ಇಡ್ತಿದ್ವಿ. ಇಲ್ಲೇ ಎದಕ್ಕೆ ಇಡ್ತಿದ್ವಿ ಅಂತಂದ್ರೆ ಇಡೀ ಜಗತ್ತೊಳಗಡೆ ನೀವು ಬಂಗಾರಕ್ಕೆ ಹೆಚ್ಚಿನ ಬಡ್ಡಿ ಕೊಡೋದು ಯಾವ್ದಂತಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಅವಾಗ ಲಾಸ್ಟ್ ಟೈಮ್ ಏನಾಯ್ತು, 2 ವರ್ಷ ಸಿಕ್ಕಾಪಟ್ಟಿ ಮಳೆ ಬಂದು, ಸಿಕ್ಕಾಪಟ್ಟಿ ಫ್ಲಡ್ ಬಂದು, ಇನ್ನೇನು ಪ್ರಾಬ್ಲಮ್ ಆದಾಗ ನಾವ್ ಏನ್ ಮಾಡ್ಬಿಟ್ಟಿವಿ ಅಂತಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ದಿಂದ ಆ ಗೋಲ್ಡ್ ನ ವಾಪಸ್ ತಗೊಂಡ್ವಿ. ಅದು ಒಂದೇ ರೀಸನ್ ಅಲ್ಲ, ಆ ಗೋಲ್ಡನ್ ಎದಕ್ಕೆ ವಾಪಸ್ ತಗೊಂಡ್ವಿ ಅಂತಂದ್ರೆ ಗೋಲ್ಡ್ ರೇಟ್ ಏನಾಗ್ತಿತ್ತು, ಇನ್ಕ್ರೀಸ್ ಆಗ್ತಿತ್ತು. ನಾವು ಗೋಲ್ಡ್ ಯಾವಾಗ ಇಟ್ಟಿದ್ವಿ, 1 ಗ್ರಾಮಿಗೆ 35,000 ರೂಪಾಯಿನಾಗ ಅಥವಾ 20,000 ರೂಪಾಯಿ ಇದ್ದಾಗ ಇಟ್ಟಿದ್ವಿ. ಬಡ್ಡಿ ಅಷ್ಟ ಲೆವೆಲ್ಗೆ ಬರ್ತೈತೆ ನನಗೆ. ಅದ್ರ ಸಂಬಂಧ RBI ಗವರ್ನರ್ ಏನು ಯೋಚನೆ ಮಾಡಿದ್ರು ಅಂತಂದ್ರೆ ತೊಗೊಂಡ್ಬಿಡೋಣ ಇಷ್ಟು ಗೋಲ್ಡನ್ನ ತಗೊಂಡು ನಮ್ಗೆ ಎಷ್ಟು ಬೇಕಷ್ಟು ನಾವು ಸೇವ್ ಮಾಡಿ, ಅಂದ್ರೆ ನಾವು ಅದನ್ನ ಲಿಕ್ವಿಡ್ ಅಮೌಂಟ್ ಮಾಡ್ಕೊಂಡು ಉಳ್ಕಿದ ಗೋಲ್ಡನ್ನ ಮತ್ತೆ ವಾಪಸ್ ಇಡೋಣ. ಯಾವ ರೇಟಿಗೆ ವಾಪಸ್ ಇಡೋಣ ಅಂತಂದ್ರೆ ಇವತ್ತಿನ ರೇಟಿಗೆ. ಈಗ ನಮ್ಗೆ ಜಾಸ್ತಿ ಬರುತ್ತೆ ಗೋಲ್ಡ್, ಅದ್ರಗೋಸ್ಕರ ಹಂಗೆ ಮಾಡ್ತು. ಹಿಂಗೆ ಗೌರ್ಮೆಂಟ್ ಏನಾದ್ರೂ 102.3 ಬಿಲಿಯನ್ ಇದ್ದದ್ದು ಏನಾದ್ರು $200 ಬಿಲಿಯನ್ ಅಷ್ಟು ಏನಾದ್ರು ಗೋಲ್ಡ್ ಇಡ್ತಂದ್ರೆ ಸೇಫ್ ಅಂತೂ ಆಗ್ತೈತೆ RBI. ಬಟ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೇವೆ, ಅದೇ ಹೇಳಿದ್ರೆ ಸೈಕಲ್. ಇದನ್ನು ಯೋಚನೆ ಮಾಡಿ ತಗೋಬೇಕು. ಸಿಕ್ಕಾಪಟ್ಟಿ ದುಡ್ಡು ಐತಂತ ಬಂಗಾರ ತಗೊಂಡು ಇಟ್ಕೊಳಕ್ಕೂ ಬರೋಂಗಿಲ್ಲ. ಯಾಕಂದ್ರೆ ಇಲ್ಲೇ ಸಿಕ್ಕಾಪಟ್ಟಿ ದುಡ್ಡು ಐತೆ, ಬಂಗಾರ ತಗೊಂಡು ಮತ್ತೆ ಇಲ್ಲಿ ಕೊಡ್ತೀನಿ ನೀನು ಸರ್ಕಾರಕ್ಕೆ 2.69 ಲ್ಯಾಕ್ ಕ್ರೋರ್ ಕೊಡಕ್ಕಾಗಲ್ಲ. ಅದಕ್ಕೆ RBI ಯಾವಾಗ ಏನ್ ಮಾಡ್ತಿರ್ಬೇಕಂತಂದ್ರೆ ಮ್ಯಾನೇಜ್ ಮಾಡ್ತಿರ್ಬೇಕು. ಒಂದು ರೀಸನ್. ಸೆಕೆಂಡ್ ರೀಸನ್, ಒಂದು ಎಕನಾಮಿಕ್ ಸೇಫ್ಟಿಗೆ. ಸೆಕೆಂಡ್ ರೀಸನ್ ಏನಂತಂದ್ರೆ ನಮ್ದು ಇವತ್ತಿಗೆ ರುಪಿ ಮತ್ತೆ ಡಾಲರ್ ಯಾವ್ದು ಸ್ಟ್ರಾಂಗ್ ಇದೆ, ಡಾಲರ್ ಸ್ಟ್ರಾಂಗ್ ಇದೆ. ಹೌದಿಲ್ರಿ, ಯಾವಾಗೂ ನೋಡ್ತಿರ್ತೇವೆ ನಾವು ರುಪಿ ಮೌಲ್ಯ ಕುಸಿಯುತ್ತಿದೆ ಅಂತ ಹೇಳ್ತಾರೆ. ಡಾಲರಿಗೆ ನಾವು ಏನಂತ ಕರಿತೇವೆ ಅಂತಂದ್ರೆ ಕರೆನ್ಸಿ ಅಂತ ಕರಿತೇವೆ. ವಿ ಕಾಲ್ ಇಟ್ ಇಸ್ ಅ ಕರೆನ್ಸಿ. ರುಪಿಗೆ ಏನಂತ ಕರಿತೇವೆ ಅಂತಂದ್ರೆ ಕರೆನ್ಸಿ ಅಂತ ಕರಿತೇವೆ. ಇದಕ್ಕೂ ನಾವ್ ಏನ್ ಕರಿತೇವೆ ಅಂದ್ರೆ ಕರೆನ್ಸಿ ಅಂತ ಕರಿತೇವೆ. ಇಲ್ಲೇ ಡಾಲರ್ ಸ್ಟ್ರಾಂಗ್ ಇದ್ದು ರುಪಿ ವೀಕ್ ಇದೆ ಅಂದ್ರೆ ಹಂಗೆ ಎಕ್ಸಾಂಪಲ್ $1 80 ರೂಪಾಯಿ ಇದೆ.
ನಾನು ಎಕ್ಸಾಂಪಲ್ 90-95 ಆಗಿದೆ, ನಾ ಎಕ್ಸಾಂಪಲ್ ತೋತಿದ್ದೇನೆ. $1 ಏನಿದೆ ಅಂತಂದ್ರೆ 80 ರೂಪಾಯಿ ಇದೆ. $1 80 ರೂಪಾಯಿ ಇದ್ದಾಗ ನನ್ನ ಕರೆನ್ಸಿ ವೀಕ್ ಇದ್ದಂಗೆ. ಏನಾದ್ರೂ ನಂದು $1 ಏನಾದ್ರೂ 50 ರೂಪಾಯಿ ಆತಂತಂದ್ರೆ ನನ್ನ ಕರೆನ್ಸಿ ಏನಿದ್ದಂಗೆ ಸ್ಟ್ರಾಂಗ್ ಇದ್ದಂಗೆ. ಇದು ಯಾವಾಗ ಆಗುತ್ತಂತಂದ್ರೆ ನನ್ನ ದೇಶದ ಆರ್ಥಿಕ ಪ್ರಗತಿ ಸಿಕ್ಕಾಪಟ್ಟೆ ಆಗಿರಬೇಕು. ಈಗ ನಾವು 5 ಟ್ರಿಲಿಯನ್ ಎಕನಾಮಿ ಒಳಗೆ ಇದ್ದೇವೆ, 20-22 ಟ್ರಿಲಿಯನ್ ಎಕನಾಮಿಕ್ ಬಂದಿವೆ ಅಂದ್ರೆ ಸ್ವಲ್ಪ ನಾವು ಸುಧಾರಣೆ ಆಗ್ತೇವೆ. ಇದರಿಂದ ಅಡ್ವಾಂಟೇಜ್ ಯಾರಿಗಾಗತ್ತಂತಂದ್ರೆ ಡಾಲರಿಗೆ ಆಗತ್ತೆ. ಎದಕ್ಕೆ ಡಾಲರಿಗೆ ಆಗತ್ತಂತಂದ್ರೆ 80 ರೂಪಾಯಿ ಎಷ್ಟಿದೆ ಅದು. ಈಗ ಅಮೆರಿಕ ಏನ್ ಮಾಡ್ತಿದೆ ಅಂತಂದ್ರೆ ಅಮೆರಿಕ ಏನ್ ಬೇಕಾಗಿದೆ ಅಂತಂದ್ರೆ ಸ್ಟೀಲ್ ಬೇಕಾಗಿದೆ. ನೋಡಿ ಎಂತ ದೇಶಗಳೇಂದ್ರೆ ಅಮೆರಿಕ ಡೆವಲಪ್ಡ್ ನೇಷನ್, ಆಲ್ರೆಡಿ ಅಭಿವೃದ್ಧಿ ಹೊಂದಿದ ದೇಶಗಳು. ಈ ಅಮೆರಿಕ ಸ್ಟೀಲ್ ಬೇಕಿದೆ ಅಂದ್ರೆ ಅಮೆರಿಕ ಕಡೆ 2 ಚಾಯ್ಸ್ ಇದಾವೆ, 3 ಚಾಯ್ಸ್ ಇದಾವೆ ಅಮೆರಿಕಾಗೆ. ಏನ್ 3 ಚಾಯ್ಸ್ ಇದೆ ಅಂತಂತಂದ್ರೆ ಇಂಡಿಯಾ, ಬ್ರಿಟನ್, ಅಥವಾ ಬ್ರಿಟನ್ ಅನ್ನೋದು ಬೇಡ್ರಿ, ಈಗ UK ಅನ್ನೋದು, ಇಂಡಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಚೈನಾ. ಅಮೆರಿಕ ಇಂಟೆಲಿಜೆಂಟ್ ಇತ್ತಂದ್ರೆ, ಎಕನಾಮಿಕಲ್ ಇಂಟೆಲಿಜೆಂಟ್ ಇದೆ ರೀ, ಅದು ಇಂಟೆಲಿಜೆಂಟ್ ಇತ್ತಂದ್ರೆ ಯಾರ ಕಡೆಯಿಂದ ಸ್ಟೀಲ್ ಅನ್ನು ಆಮದು ಮಾಡ್ಕೊಳತ್ತೆ, ಇಂಪೋರ್ಟ್ ಮಾಡ್ಕೊಳತ್ತೆ. ಇಂಡಿಯಾ ಕಡೆಯಿಂದ ಮಾಡ್ಕೊಳತ್ತ, UK ಕಡೆಯಿಂದ ಮಾಡ್ಕೊಳತ್ತ, ಚೈನಾ ಕಡೆಯಿಂದ ಮಾಡ್ಕೊಳತ್ತ. ನಾ ಹೇಳಿ ನಿಮ್ಗೆ ಸಡನ್ ಆಗಿ ಹೇಳ್ಬೇಡ್ರಿ ಅಂತ ಹೇಳಿ ಆನ್ಸರ್. ಎಕ್ಸಾಮ್ ಯಾವಾಗೂ ಆ ಕ್ವಶನ್ ಸ್ವಲ್ಪ ನಿಲ್ರಿ, ಯಾರು ಹಿಂದೆ ಬೆನ್ನತ್ತಿರ್ತಾರೇನ್ರಿ ನಿಮ್ಗೆ, ನಿಲ್ರಿ ಸ್ವಲ್ಪ ನಿಂತು ಯೋಚನೆ ಮಾಡ್ರಿ. ಮತ್ತೆ ಎಕ್ಸಾಮ್ ಹಾಲ್ ಬಂದ್ಮೇಲೆ ನೆನಪಾಗುತ್ತೆ, ಇಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡಿ ಬಂದೇನಲ್ಲ ನಾನು ಅಂತೇಳಿ. ಇಂಡಿಯಾ, UK, ಚೈನಾ ಸ್ಟೀಲ್ ಆಮದು ಮಾಡ್ಕೋಬೇಕಂತಂದ್ರೆ, ನಾನು ಏನಾದ್ರೂ ಆಮದು ಮಾಡ್ಕೋಬೇಕಂದ್ರೆ ಕಡಿಮೆ ದುಡ್ಡಿಗೆ ಜಾಸ್ತಿ ಕ್ವಾಂಟಿಟಿ ಸಿಗ್ಬೇಕು ನನಗೆ, ಹೌದಲ್ರಿ? ನಾನು ಕಡಿಮೆ ದುಡ್ಡಿಗೆ ಜಾಸ್ತಿ ಕ್ವಾಂಟಿಟಿ ಸಿಕ್ಕಾಗ ನನ್ಗೆ ಲಾಭ. ಅದು ಜಾಸ್ತಿ ದುಡ್ಡಿಗೆ ಕಡಿಮೆ ಕ್ವಾಂಟಿಟಿ ಸಿಕ್ತಂದ್ರೆ ನಂಗೆ ಲಾಭ ಅಲ್ಲ ಅದು. ಅಂದ್ರೆ ಅಮೆರಿಕ ಫಸ್ಟ್ ಏನ್ ಥಿಂಕ್ ಮಾಡ್ಬೇಕಂತಂದ್ರೆ, ಯಾರ್ದು ಕರೆನ್ಸಿ ವೀಕ್ ಇದೆ ಆ ದೇಶ ಕಡೆ ಆಮದು ಮಾಡ್ಕೋಬೇಕಿದು. ಯಾಕೆ ಹೇಳ್ರೆ ಹೆಚ್ಚಿಗೆ ಕ್ವಾಂಟಿಟಿ ಸಿಗತ್ತೆ. ಅದಕ್ಕೆ ನೋಡ್ರಿ, ನೀವು ಡೆವಲಪ್ಡ್ ಕಂಟ್ರಿ ಎಷ್ಟು ಶನಿ ಇರ್ತಾವ ಅಂತಂದ್ರೆ, ಏನೇ ಆಮದು ಮಾಡ್ಕೋಬೇಕಂದ್ರೆ ಡೆವಲಪಿಂಗ್ ಕಂಟ್ರಿ ಇದ್ದಂತ ಆಮದು ಮಾಡ್ಕೊಳತ್ತೆ. ಈಗ ನೋಡ್ರಿ, ಯಾವ್ದು ಅಬ್ಸರ್ವ್ ಮಾಡ್ರಿ, ಇದು ನ್ಯೂಸ್ನಾಗ ಬಂದಿದ್ದೇನೆ. ಅಮೆರಿಕ ಡನ್ ಸ್ಟೀಲ್ ಟ್ರೇಡ್ ವಿತ್ ದ ಫಾಲೋಯಿಂಗ್ ಕಂಟ್ರೀಸ್. ನಾ ಯಾವ ಕಂಟ್ರಿ ಅಂತ ಹೇಳ್ತೇನೆ ನಿಮ್ಗೆ, ಇದು ನ್ಯೂಸ್ನಾಗ ಇತ್ತು. ಸ್ಮಾಲ್ ಬಾಕ್ಸ್ ಹಾಕಿ ಹಿಂದೂ ಪೇಪರ್ನಾಗ ಸೈಡ್ ಕೊಟ್ಟಿದ್ರಿ ಇದನ್ನ. ಯಾವ ಕಂಟ್ರಿ ಅಡಾಪ್ಟ್ ಮಾಡತ್ತೆ? UK ಅಂತೂ ಕ್ಯಾನ್ಸಲ್ ಆಯ್ತಿಲ್ಲ. UK ಕರೆನ್ಸಿ ಸ್ಟ್ರಾಂಗ್ ಇದೆ ರೀ, ಬ್ರೆಕ್ಸಿಟ್ ಯುರೋಪಿಯನ್ ಕರೆನ್ಸಿ ಇದೆ, ಅದು ಸ್ಟ್ರಾಂಗ್ ಇದೆ. ಇಲ್ಲಂದ್ರೂ ಅಮೆರಿಕ ತರಿಸ್ಕೊಳ್ಳಲ್ಲ, ಇದಂದ್ರೂ ಹೋಯ್ತು. ಈಗ ಚಾಯ್ಸ್ ಇರೋದು ಯಾವ್ದಂತಂದ್ರೆ ಇಂಡಿಯಾ ಮತ್ತೆ ಚೈನಾ ಹತ್ರ. ಇವು ಇಂಡಿಯಾ ಮತ್ತೆ ಚೈನಾ ಎರಡೂ ಬಡದಾಡ್ತಿದ್ದಾವೆ, ಆ ಸ್ಟೀಲ್ ಡೀಲ್ ನನಗೆ ಬರ್ಬೇಕಂತ ಹೇಳಿ. ಯಾಕಂದ್ರೆ ಅಮೆರಿಕ ಯಾರ ಕಡೆ ಸ್ಟೀಲ್ ತಗೊಳತ್ತಲ್ಲ ಆ ದೇಶ ಆರ್ಥಿಕ ಒಂದ್ ಸ್ವಲ್ಪ ಪ್ರಗತಿ ಹೊಂದುತ್ತೆ. ಯಾಕಂತಂದ್ರೆ ಇಂಪ್ರೂವ್ಮೆಂಟ್ ಆಗತ್ತಲ್ಲ, ಕೊಂಡ್ಕೊತಿದೆಯಲ್ಲ ಅಮೆರಿಕ. ಅಂದ್ರೆ ಅಮೆರಿಕ ಸ್ಟೀಲ್ ಕೊಂಡ್ಕೊಳ್ತಿದೆ ಅಂದ್ರೆ ಡಾಲರ್ ಈಸ್ ಬೈಯಿಂಗ್ ದ ರುಪಿ. ಡಾಲರ್ ಏನ್ ಕೊಂಡ್ಕೊತಿದೆ? ರುಪಿನ್ ಕೊಂಡ್ಕೊತಿದೆ. ಒಳ್ಳೇದದು. ಹೊರಗಡೆ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಒಳ್ಳೆ ಮೆಸೇಜ್ ಕೊಡ್ತೇವೆ ನಾವು. ನೋಡ್ರಿ, ಅಮೆರಿಕ ನಮ್ ರೂಪಿ ಕೊಂಡ್ಕೊಂಡಿದೆ ಅಂತ ಹೇಳಿ. ಸ್ಟೀಲ್ ಅಂದ್ರೆ ನಮ್ದು ಇಂಡಿಯನ್ ರುಪಿನಾಗ ಕಳಿಸ್ತೇವೆ ನಾವು, ಅಲ್ಲಿ ಕನ್ವರ್ಟ್ ಆಗತ್ತ ಅದು. ಹೇಳ್ರಿ, ಕಾಂಪಿಟೇಟರ್ಸ್ ಯಾರಂತಂದ್ರೆ ನಾವು ಯಾವಾಗ ಕಾಂಪಿಟೇಟರ್ಸ್ ರೀ, ಇಬ್ರು, ಇಂಡಿಯಾ ಮತ್ತು ಚೈನಾ. ಈಗ ಚೈನಾದ ಏನ್ ಆಸೆ ಅಂತಂದ್ರೆ ಆ ಡೀಲ್ ನನಗೆ ಸಿಗ್ಬೇಕಂತೇಳಿ. ಇಂಡಿಯಾಗೂ ಆಸೆ ಹಂಗೆ ರೀ, ಈ ಡೀಲ್ ನನಗೆ ಸಿಗ್ಬೇಕಂತೇಳಿ. ಇದನ್ನ ಎಂಟರ್ಟೈನ್ಮೆಂಟ್ ಯಾರು ತಗೋತಿದ್ದಾರೆ? ಅಮೆರಿಕ ತಗೋತಿದೆ. ಎರಡು ದೇಶ ಹಿಂಗೆ ಬಂದಿದ ನೋಡಪ್ಪ ನನಗೆ. ಹೌದ್ರಿ, ಅಬ್ವಿಯಸ್ ನಮ್ ಹಂಗೆ ಇದೀವಿ ನಾವು, ಯಾಕಂದ್ರೆ ವಿ ಆರ್ ಡೆವಲಪಿಂಗ್ ಕಂಟ್ರಿ. ಅದಕ್ಕೆ ಇಂಡಿಯಾದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ, ಪಬ್ಲಿಕ್ ಸೆಕ್ಟರ್ ಕಂಪನಿ. ಅದು ಟಾಟಾ ಸ್ಟೀಲು ಇದೆ ನಮ್ಮಲ್ಲಿ. ಈಗ ಆಕ್ಚುಲಿ ಅಮೆರಿಕ ತಗೊಳ್ಳೋದು ಯಾರ ಕಡೆಯಿಂದ ತಗೊಳುತ್ತೆ ಅಂತಂದ್ರೆ ಇಂಡಿಯಾ ಕಡೆಯಿಂದ ತಗೊಳುತ್ತೆ. ಹೇಳ್ತಿದ್ದೆ ನೀವು ಆನ್ಸರ್ 100% ಕರೆಕ್ಟ್. ಬಟ್ ಇದರಿಂದ ಉರಿ ಬಿದ್ದಿದ್ದು ಯಾರಿಗೆ ಅಂದ್ರೆ ಚೈನಾಗೆ. ಚೈನಾಗೆ ಯಾವಾಗೂ ನಾವು ಡೆವಲಪ್ ಆಗಬಾರ್ದು, ಅಮೆರಿಕಾಗ ನಾವು ಯಾವಾಗೂ ಡೆವಲಪ್ ಆಗಬಾರ್ದು. ಅದು ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೋಡ್ಬೇಕು ನಾವು. ಚೈನಾ ಜೊತೆ ಒಂದ್ ಸ್ವಲ್ಪ ಇದಿದೆ ನಮ್ದು. ಇಲ್ಲೇ ಅಮೆರಿಕ ಇಂಡಿಯಾ ಅನೌನ್ಸ್ ಮಾಡುತ್ತೆ, ಐ ಆಮ್ ಗೋಯಿಂಗ್ ಟು ಟೇಕ್ ದ, ಇನ್ನು ಡಿಸ್ಕಷನ್ ನಡೆದಿದೆ, ಆಲ್ಮೋಸ್ಟ್ ಇಂಡಿಯಾಗೆ ಹೋಗ್ಬೋದು ಅಂತೇಳಿ ನ್ಯೂಸ್ ಗೊತ್ತಾಗುತ್ತೆ. ಯಾರು ಗೊತ್ತಾಗತ್ತೆ? ಚೈನಾ ಗೊತ್ತಾಗತ್ತೆ. ಚೈನಾ ಏನ್ ಮಾಡುತ್ತೆ ಅಂದ್ರೆ, ನಮ್ದು ಚೈನಾದ ನೋಡ್ರಿ, ನಮ್ದು ಎಕನಾಮಿ ಎಷ್ಟಿದೆ ಅಂತಂತಂದ್ರೆ
5 ಟ್ರಿಲಿಯನ್ ಎಕನಾಮಿಕ್ ಬಂದೇವ ಅಂತ ಹೇಳ್ತಿದ್ದಾರೆ ಈಗ ಅವ್ರು ನ್ಯೂಸ್ನಾಗ ಇದೆ ಅದು 5 ಟ್ರಿಲಿಯನ್ ಎಕನಾಮಿಕ್ ಅಥವಾ 5 ಟ್ರಿಲಿಯನ್ ನಿಯರ್ ಅದೇನೋ 4.5 ಸಮಥಿಂಗ್ ಅದೇನೋ ಅಂದ್ರೆ ಅವ್ರು 5 ಟ್ರಿಲಿಯನ್ ಅಂತ ಹೇಳ್ತಾರೆ ಗೌರ್ಮೆಂಟ್ ಅವರು ಆಲ್ಮೋಸ್ಟ್ 8 ಟ್ರಿಲಿಯನ್ ಬಂದೇವಿ ಜಪಾನಿಂದ ಅಂತ ಏನೇನು ಹೇಳ್ತಾರೆ. ಇಲ್ಲಿ ಚೈನಾ ಏನಿದೆ ಅಂತಂದ್ರೆ ಆಲ್ಮೋಸ್ಟ್ 18 to 19 ಅಂದ್ರೆ 20 ಟ್ರಿಲಿಯನ್ ಎಕನಾಮಿ ನಿಯರ್ ಇದೆ. 19 ಪಾಯಿಂಟ್ ಸಮಥಿಂಗ್ ಏನಿದೆ 20 ಟ್ರಿಲಿಯನ್ ಇಟ್ಕೋರಿ ಅದು 20 ಟ್ರಿಲಿಯನ್ ಸಮೀಪ ಇದೆ. ಈ ಚೈನಾ 20 ಟ್ರಿಲಿಯನ್ ಸಮೀಪ ಇದೆ ಅಂತಂದ್ರೆ ಏನೇ ಲಾಸ್ ಆದ್ರೂ ಚೈನಾ ತಡ್ಕೊಳ್ಳುವಂತ ಕೆಪಾಸಿಟಿ ಚೆನ್ನಾಗಿದೆ. ಈಗ ನಮ್ಗಿಲ್ಲ ಅದು, ಯಾಕೆ ನಾವು 5 ಟ್ರಿಲಿಯನ್ ಎಕನಾಮಿ ಇದೆ. ಅವಾಗ ಚೈನಾ ಬೇಕಂತಾನೆ ಏನ್ ಮಾಡ್ಕೊಳತ್ತಂತಂದ್ರೆ ನಮ್ದು ಕರೆನ್ಸಿ ಎಷ್ಟು ರೂಪಾಯಿ ಇದೆ, ನಾ ಎಕ್ಸಾಂಪಲ್ ಕೊಡ್ತಿದ್ದೇನೆ, $1 $80 ಇದೆ, $1 $80 ಇದೆ. ಚೈನಾ ಏನ್ ಮಾಡ್ಬಿಡ್ತೈತೆ ಅಂದ್ರೆ ತನ್ನ ಯುವಾನ್ ಕರೆನ್ಸಿನ ಎಷ್ಟು ಮಾಡ್ಕೊಂಡ್ಬಿಡ್ತೈತೆ ಅಂದ್ರೆ $1 $90 ಮಾಡ್ಕೊಂಡ್ಬಿಡುತ್ತೆ, ತಾನೇ ಮಾಡ್ಕೊಳತ್. ಈಗ ಡೀಲ್ ಯಾರ ಕಡೆ ಹೋಗುತ್ತೆ? ಚೈನಾ ಕಡೆ ಹೋಗುತ್ತೆ. ಇದು ಮಾಡ್ಕೊಂಡು ತಡಿಪ ಅಂತ ಹೇಳಿ ನಾನು $1 $100 ಮಾಡ್ತೇನೆ. ಮಾಡ್ಬೋದಾ? ನಮ್ನು ನೋಡ್ಕೊಂಡು ಪಾಕಿಸ್ತಾನ ಸುಮ್ಮನೆ ಇರ್ಬೇಕಲ್ಲ, ಇವ್ರ ಮಕ್ಕಳು ಇವ್ರಿಬ್ರು ಆಟ ಆಡ್ತೇವೆ ಅಂತೇಳಿ $1 $150 ಮಾಡ್ಕೊಳ್ಳೋದು. ಮೊದ್ಲೇ ತಿನ್ನಾಕ ಇದಿಲ್ಲ ಅದಕ್ಕೆ. ನೀವು ಮಾಡೋ ಸುಸೈಡ್ ಅದು, ಸಾಮೂಹಿಕವಾಗಿ ಸುಸೈಡ್ ಮಾಡ್ಕೋತಾರೆ ಎಲ್ಲಾರು. ಮಾಡ್ಕೋಬೋದ ಇಂಡಿಯಾ? ಪಾಕಿಸ್ತಾನ ಬಿಟ್ಬಿಡಿ, ಇಂಡಿಯಾ ಮಾಡ್ಕೋಬೋದಾ? ಎಷ್ಟು ಜನ ಮಾಡ್ಕೋಬೋದು ಅಂತ ಅಂತೀರಿ? ಕೈ ಎತ್ರಿ ಸರ್. ಕೈ ಎತ್ತದ ಅಂದ್ರೆ ಬರ್ತೈತ್ರಿ ನಮಗೆ ಅಂತೀರ? ಸುಮ್ಮನೆ ಕೇಳ್ರಿ, ನಾವು ಹೇಳ್ತೇವೆ ಗುಂಪಿನಾಗ ಕೈ ಎತ್ತ ಬಿಡ್ರಿ. ಇಂಡಿಯಾ ಮಾಡ್ಕೋಬಾರ್ದು. RBI ಏನಾದ್ರೂ ಇಂಟೆಲಿಜೆಂಟ್ ಇತ್ತಂದ್ರೆ ಮಾಡ್ಕೋಬಾರ್ದು. ಒಂದೊಂದ್ಸರಿ ಯುದ್ಧವನ್ನು ಸೊಲ್ಲೋದ್ರೊಳಗೆ ಲಾಭ ಇದೆ. ಈಗ ನಾವು ಮಾಡ್ಕೊಂಡಿ ಅಂತ ಇಟ್ಕೋರಿ, ಸಪೋಸ್ $1 $150 $100 ಮಾಡ್ಕೊಂಡ್ಬಿಟ್ಟೇವಪ್ಪ. ಅಮೆರಿಕ ನಾಳೆ ಡೀಲ್ ನಮ್ಗೆ ಕೊಡತ್, ಚೈನಾ ಪಾರ್ಟಿ ಮಾಡತ್, ಫುಲ್ ಡ್ರಿಂಕ್ಸ್ ಮಾಡಿ ಮಸ್ತ್ ಗೋವಾಕೋದು ಬಂದು ಪಾರ್ಟಿ ಮಾಡ್ಬಿಡ್ತದ ಚೈನಾ. ಎದಕ್ಕಂತಂದ್ರೆ ಇಲ್ಲಿ ನಾವು ಏನಾದ್ರು $1 ಕೊಟ್ಟು ನಾವು ಏನಾದ್ರು ಜೊತೆ ಒಪ್ಪಂದ ಮಾಡ್ಕೊಂಡಿರೋ ಚೈನಾ ಎದಕ್ ಪಾರ್ಟಿ ಮಾಡತ್ತಂದ್ರೆ ನಮ್ದು ಎಕನಾಮಿ ಇರೋದು ಎಷ್ಟಿದೆ? 5 ಟ್ರಿಲಿಯನ್ ಇದೆ. ನಾವು ಇಂಪೋರ್ಟ್ ಸಿಕ್ಕಾಪಟ್ಟಿ ಮಾಡ್ಕೋತೇವೆ, ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತೇವೆ. ಗೊತ್ತಿರ್ಬೇಕು ನಿಮ್ಗೆ. ರಫ್ ಕಡಿಮೆ ಮಾಡ್ತೇವೆ, ಆಮದು ಏನ್ ಮಾಡ್ತೇವೆ? ಸಿಕ್ಕಾಪಟ್ಟಿ ಮಾಡ್ಕೋತೇವೆ. ಅವೆಲ್ಲ ನಮ್ಗೆ ತುಟ್ಟಿ ಆಗ್ತಾವೆ. ಎದಕ್ ತುಟ್ಟಿ ಆಗ್ತಾವ ಅಂದ್ರೆ ನಮ್ಮ ಕರೆನ್ಸಿ ಏನಾಗಿದೆ, ರೇಟ್ ಜಾಸ್ತಿ ಆಗಿದೆ. ನಾ ಏನಾದ್ರು ಮಾರ್ಬೇಕಾದ್ರೆ ಓಕೆ, ಬಟ್ ಕೊಂಡ್ಕೋಬೇಕಂದ್ರೆ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗ್ತಾವ. ಇಲ್ಲೇ $100 ಲಾಭನಾಗ ನಾನು ಎಷ್ಟು ರೂಪೀಸ್ ಲಾಸ್ ಮಾಡ್ಕೋತಿದ್ದೇನೆ ಅಂತಂದ್ರೆ $500 ಲಾಸ್ ಮಾಡ್ಕೋತಿದ್ದೇನೆ. ಇಷ್ಟು ಲಾಸ್ ಚೈನಾಕಾದ್ರೆ ತಡ್ಕೊಳ್ತೈತೆ ಅದು. ಅದಕ್ಕೆ 20 ಟ್ರಿಲಿಯನ್ ಎಕನಾಮಿ. ಬಟ್ ನಮ್ ತಡ್ಕೊಳಕ್ಕಾಗಲ್ಲ. ಮತ್ತೊಂದು 10 ವರ್ಷ ಹಿಂದ್ಗಡೆ ಹೋಗ್ತೇವೆ ನಾವು. ಅದಕ್ಕೆ ಚೈನಾ ಪಾರ್ಟಿ ಮಾಡತ್, ಖುಷಿ ಆಗತ್ತೆ. ಆಯ್ತಪ್ಪ, ಇಂಡಿಯಾ ತನ್ನ ಕಾಲ ಮೇಲೆ ತಾನೇ ಕಲ್ಚಲ್ಕೋತ ಅಂತೇಳಿ. ಯಾಕಂದ್ರೆ ನೀನು $1 ನಿಂದ್ರೆ ಏನಾದ್ರೂ $90 ಮಾಡಿಬಿಟ್ಟು $90 ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನೀನ್ ಏನು ಇಂಪೋರ್ಟ್ ಮಾಡ್ಕೋತಿಯಲ್ಲ, ಬೇರೆ ನಾವು ಪಲ್ಸಸ್ ಇಂಪೋರ್ಟ್ ಮಾಡ್ಕೋತೀವಿ, ಬೇರೆ ಇಂಪೋರ್ಟ್ ಮಾಡ್ಕೋತೀವಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಇಂಪೋರ್ಟ್ ಮಾಡ್ಕೋತೀವಿ, ಅವೆಲ್ಲ ತುಟ್ಟಿ ಆಗ್ತಾವ. ಅವೆಲ್ಲ ತುಟ್ಟಿ ಆತಂದ್ರೆ ಜನರಿಗೆ ಹಣದುಬ್ಬರ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಹಣ್ಣು ಮತ್ತೆ ಎಕನಾಮಿಕ್ ಗ್ರೋತ್ ಆಗಲ್ಲ. ಚೈನಾ ಹ್ಯಾಪಿ. ಅದಕ್ಕೆ ನಮ್ಮ ಇಂಡಿಯಾ ಏನ್ ಮಾಡ್ಬಿಡುತ್ತ ಅಂತಂದ್ರೆ ಹೋಗ್ಬಿಡಪ್ಪ, ರಘುರಾಮ್ ರಾಜನ್ ಇದ್ರ ಅವಾಗ ಬಿಟ್ಕೊಟ್ಬಿಟ್ರು, ಹೋದ್ರು ಬಿಡ್ ಅಂತ. ಇವ್ರ ಅಪೋಸಿಷನ್ ಪಾರ್ಟಿ ಎಲ್ಲ ಭಯ ಕತ್ಬಿಟ್ರು, ನಾವು ಒಂದೇ ಡೀಲ್ ಕಳ್ಕೊಂಡ್ವಿ ಅಂತ. ಮತ್ತೆ ಅವ್ರ ಎಕನಾಮಿಕ್ ಪಾಠ ಹೆಂಗ್ ತಗೋತೀರಿ ನೀವು ಪಾಲಿಟಿಷಿಯನ್ಸಿಗೆ? ಅವ್ರ ಎಕನಾಮಿಕ್ ಅರ್ಥ ಆಗ್ಬೇಕಲ್ಲ. ರಘುರಾಮ್ ರಾಜನ್ ತಲೆ ಕೆಡಿಸ್ಕೊಳ್ಳಿಲ್ಲ. ರಘುರಾಮ್ ರಾಜನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ನಿಮ್ಮ ಓಟ್ ಸಂಬಂಧ ಬಂದಿಲ್ಲ, ಇಲ್ಲಿ ನಾ ಜನರ ಸಂಬಂಧ ಬಂದಿದ್ದೇನೆ ಇಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರಘುರಾಮ್ ರಾಜನ್. ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು. ಅವರು ನೆಕ್ಸ್ಟ್ ಟರ್ಮ್ ಕಂಟಿನ್ಯೂ ಮಾಡಿಲ್ಲ, ಅವರು ಬಿಟ್ರು. ನಮ್ಮ ಇಂಡಿಯಾದ ಪರಿಸ್ಥಿತಿನೇ ಹಂಗ್ರಿ. ಇವು ಪೊಲಿಟಿಷಿಯನ್ಸಿಗೆ ಅರ್ಥ ಮಾಡ್ಕೊಳ್ಳೋ ವ್ಯವಧಾನ ಇರೋಂಗಿಲ್ಲ, ಪವರ್ ಅವ್ರ ಕಡೆನೇ ಇರುತ್ತೆ, ಮತ್ತೇನ್ ಮಾಡಕ್ ಬರೋಂಗಿಲ್ಲ. ಈಗ ನೋಡ್ರಿ, ಇಬ್ರು ಗ್ರೇಟ್ ಎಕ್ಸ್ಟರ್ಮಿನೇಷನ್ ಕಳ್ಕೊಂಡೆ ನಾವು, ಉರ್ಜಿತ್ ಪಟೇಲ್ ಮತ್ತು ರಘುರಾಮ್ ರಾಜನ್. ಹೌದಲ್ರಿ? ಅದ ವಿಚಿತ್ರ. ಈಗ ಇಂಡಿಯಾ ಏನ್ ಮಾಡತ್ತ ಅಂದ್ರೆ ಇಂಡಿಯಾ ಕಳ್ಕೊಂಡ್ಬಿಡತ್ತೆ. ಇಂಥ ಟೈಮಿಗೆ ಈಗ ಇಂಡಿಯಾಕ್ ಲಾಸ್ ಹೋದಿಲ್ರಿ, ಈಗ ಲಾಸ್ ಹೋದಿಲ್ರಿ ಇಂಡಿಯಾ. ಲಾಸ್ ಅಂತಂದ್ರೆ ಏನು ಅಂದ್ರೆ ಯಾವ ತರ ಲಾಸ್ ಅಂದ್ರೆ ಇದನ್ನ ಬಿಟ್ಟಿದ್ದೇವೆ, ಒಂದು ಡೀಲ್ ಬಿಟ್ಟಿದ್ದೇವೆ. ಈಗ ನಾನು ಒಂದು ಕೆಲಸ ಮಾಡ್ತೇನೆ. ಈಗ ನಾನೊಂದು ಸ್ವಲ್ಪ ಹೀರೋಗಿರಿ ತೋರಿಸ್ಲಿಕ್ಕೆ ಚೇಂಜ್ ಮಾಡ್ತೇನೆ. $1 = $90 ಮಾಡ್ಬಿಡ್ತೇನೆ. ಆದಿದ್ದಾಗ್ಲಿ ನೋಡಿ ಬಿಡು, ರಾಕಿ ಬಾಯ್ ಅದಲ್ಲ ಆಗಿದ್ದಾಗ್ಲಿ $1 ಇಸ್ಕೊಂಡು $90 ಡೀಲ್ ನನಗೆ ಬರಲಿ. ಅದು ಇದು ಎಲ್ಲ ಕ್ರೆಡಿಟ್, ಆಕ್ಚುಲಿ ಕ್ರೆಡಿಟ್ ಯಾರು ಹೋಗುತ್ತೆ ಬರ್ತಂದ್ರೆ ಗೌರ್ಮೆಂಟ್ಗೆ ಹೋಗುತ್ತೆ. ಇದು ನಾ ಮಾಡೋದು ಇದೆಲ್ಲ ಕೆಲಸ. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಹೋಗುತ್ತೆ. ನರೇಂದ್ರ ಮೋದಿ ನೋಡಲ್ಲಿ ರಾಕಿ ಬಾಯ್ ಆಗ್ಬಿಟ್ಟೆ, ನಾನು $1 $90 ಮಾಡಿದೆ. ನಾನು ಇದನ್ನ ಇಂದಿರಾ ಗಾಂಧಿ ಮಾಡಿದ್ರಿ ಒಂದ್ ಟೈಮಿಗೆ.
$1 ಅದಕ್ಕೆ ನಾವು ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ, ನೆನಪಿಟ್ಕೋರಿ. ಕರೆನ್ಸಿ ಅಪಮೌಲ್ಯೀಕರಣ ಅಂತ ಕರಿತೀವಿ ನಾವು. $1 90 ಮಾಡಿದೆ. ಇನ್ನು 5-6 ಮಂದಿ ಇರ್ತಾರೆ, ಡೆಪ್ಟಿ ಗವರ್ನರ್ಸ್ ಎಲ್ಲ ಇರ್ತಾರೆ RBI. ಅವ್ರು ಬಂದು ಕೇಳ್ತಾರೆ, ದೋಸ್ತ್ ಏನು ಈ ನಮ್ನಿ ಮಾಡಿಬಿಟ್ಟು ಹೆಂಗ್ ಮತ್ ಪರಿಸ್ಥಿತಿ ನಮ್. ಅವ ನಾನು ಏನ್ ಹೇಳ್ತಾನೆ ಹೇಳಿದ್ರೆ ಅವ್ರಿಗೆ, ಒಟ್ಟ ತಲೆ ಕೆಡಿಸ್ಕೋಬೇಡ, ನನ್ನ ಕಡೆ ಏನಿದೆ ಗೋಲ್ಡ್ ಇದೆ, ನನ್ನ ಕಡೆ ಗೋಲ್ಡ್ ಇದೆ, ಒಟ್ಟೆ ಹೆದರ್ಬೇಡ ನೀನು. ಗೋಲ್ಡ್ ಇಂತ ನಾನು ಏನ್ ಮಾಡ್ತೇನೆ, ಅದೇನು ಲಾಸ್ ಆಗಿದೆಯಲ್ಲ ನನಗೆ, ಅದನ್ನ ಕಂಪನ್ಸೇಟ್ ಎಲ್ಲಿ ಮಾಡ್ತೇನೆ ನಾನು, ಸುಮ್ಮನೆ ಗೋಲ್ಡನ್ ಇಟ್ಕೊಂಡ್ ಕೂತೇನೆ ನಾನು. ಆ ಗೋಲ್ಡನ್ ಎಲ್ಲಿ ಇನ್ವೆಸ್ಟ್ ಮಾಡ್ತೇನೆ, ಯಾವ ಕಂಟ್ರಿ ಜಾಸ್ತಿ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಡ್ತಾರಲ್ಲ ಆ ಕಂಟ್ರಿನಾಗ ಇನ್ವೆಸ್ಟ್ ಮಾಡ್ತೇನೆ. ಇಲ್ಲೇನು ಲಾಸ್ ಆಗಿದೆಯಲ್ಲ, ನಂಗೆ $100 ಲಾಸ್ ಆಗಿದೆಯಲ್ಲ, ಇಲ್ಲಿ ನಾನು $200 ಮಾಡ್ತೇನೆ. ಎದಕ್ಕೆ ಧೈರ್ಯ ಅಂತಂದ್ರೆ ನನ್ನ ಕಡೆ ಏನಿದೆ, ಗೋಲ್ಡ್ ಇದೆ. ಅವನು ಏನು ಜಾಬ್ನ ಹೊಂಟಿದಾನ ತಿಂಗಳ, ಅವ್ನ ಮ್ಯಾನೇಜರ್ ಹೆಂಗ್ ಬೇಕಾದಂಗೆ ಬೈತಾನ, ನಾಳೆ ತೆಗಿತೀನಿ ನೌಕರಿ ಅಂತ ತೆಗಿ, ನನ್ನ ಕಡೆ ಏನಿದೆ, ಗೋಲ್ಡ್ ಇದೆ. ನಾನು ಹೆಂಡತಿ ಬಡ್ಡಿ ಬಂಗಾರಮ್ಮ ಹಾಕಿ, ಗೋಲ್ಡ್ ಇದೆ ಹತ್ರ, ಟೆನ್ಷನ್ ಇಲ್ಲ, ಬೈ ಏನು ಈಗ ತೆಗಿತೀನಿ ನೌಕರಿ ತಗೋ, ರಿಸಿಗ್ನೇಷನ್ ತಗೋ. ಅದಕ್ಕೆ ಕಮ್ಮಿಂಗ್ ಬ್ಯಾಕ್ ಟು ದ ಕರೆಂಟ್ ಅಫೇರ್ಸ್ ಏನು ಹೇಳಿದೆ ನಾನು, RBI ಏನ್ ಮಾಡಿದೆ, ತನ್ನ ಗೋಲ್ಡ್ ರಿಸರ್ವ್ನ ಇನ್ಕ್ರೀಸ್ ಮಾಡಿದೆ. ಎದಕ್ಕೆ ಇನ್ಕ್ರೀಸ್ ಮಾಡುತ್ತೆ, ಅವಾಗ ಚೈನಾ ಹೊಯ್ಕೋಬಿಡ್ಕೋ, ಚೈನಾದು. ನಾ ಏನೇ ತಿಳ್ಕೊಂಡಿದ್ದೆ ಮಕ್ಕಳು ಈ ತರ ಮಾಡ್ಬಿಟ್ರದು. ನಾವು ಎದಕ್ಕೆ ಮಾಡಿರ್ತೀವಿ ಅಂತಂದ್ರೆ ನಮ್ಮ ಕಡೆ ಗೋಲ್ಡ್ ಇರುತ್ತೆ. ದಟ್ ಈಸ್ ದ, ಹಿಂಗೆ ಕರೆಂಟ್ ಅಫೇರ್ಸ್ ಓದ್ಬೇಕು. ಹಿಂಗೆ ಓದಿದ್ರೆ ನಿಮ್ದು ಒಟ್ಟೆ ಬೋರ್ ಆಗಲ್ಲ, ಯಾವ ಟಾಪಿಕ್ ಓದಿದ್ರು ಬೋರ್ ಆಗಲ್ಲ, ಯಾವ ಸಬ್ಜೆಕ್ಟ್ ಓದಿದ್ರು ಬೋರ್ ಆಗಲ್ಲ. ಬೇಸಿಕ್ಸ್ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ಗೋಲ್ಡ್ ನಾವು ದುಡ್ಡಿದ್ದಾಗೆಲ್ಲ ಗೋಲ್ಡ್ ಎದಕ್ಕೆ ರೀ ಮಾಡ್ಕೊಂಡು ಇಟ್ಕೋತೇವೆ ಅಂದ್ರೆ, ಕರೆನ್ಸಿ ಏರುಪೇರು ಆದಾಗ ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಗೋಲ್ಡನ್ನ ಯೂಸ್ ಮಾಡ್ಬೇಕು. ದಟ್ ಈಸ್ ಅ ಸಿಂಪಲ್ ಥಿಂಗ್. ಅದಕ್ಕೆ ನೀವು ಪೇಪರ್ನಾಗ ಏನಾದರೂ ಈ ತರ ಬಂತಂತಂದ್ರೆ ಮತ್ತೆ ಇದು ಇನ್ನೂ ಜಾಸ್ತಿ ಆಗ್ಬಾರ್ದು, ಮತ್ತೆ ಹೆಚ್ಚಿಗೆ ಗೋಲ್ಡ್ ಆಗ್ಬಾರ್ದು, ಹೇಳಿದಲ್ಲ ಸೈಕಲ್ ಆಗತ್ತೆ. ಅಂದ್ರೆ ಒಂದು ಎದ್ರ ಸಂಬಂಧ ಮೇಂಟೈನ್ ಮಾಡ್ದಂಗಾಯ್ತು ಗೋಲ್ಡ್, ಫಾರೆಕ್ಸ್ ರಿಸರ್ವ್ಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ, ಎಕನಾಮಿಕ್ ಸೇಫ್ ಮಾಡ್ಲಿಕ್ಕೆ. ಸೆಕೆಂಡ್ ಏನ್ ಮಾಡ್ದಂಗಾಯ್ತು, ಇಂಥ ಕಂಡೀಷನ್ ಬಂದಾಗ ಅದನ್ನ ಲಾಸ್ ಅನ್ನ ಬೇರ್ ಮಾಡ್ಲಿಕ್ಕೆ. ಈಗ $1 ಇಸ್ ಈಕ್ವಲ್ ಟು ನಾವು 90 ಮಾಡಿದ್ವಿ, $1 ಇಸ್ ಈಕ್ವಲ್ ಟು 90 ಮಾಡಿದ್ವಿ. ಚೈನಾ ಮತ್ತು $1 ಇಸ್ ಈಕ್ವಲ್ ಟು 100 ಮಾಡುತ್ತೆ. ನಾವು ಮತ್ತೆ 110 ಮಾಡ್ತೇವ, ಇನ್ನು ಮಾಡೋ ಕೆಪಾಸಿಟಿ ನಮ್ಗಿಲ್ಲ. ಏನೋ ಒಂದು ಸರಿ ಹಿರೋಗಿರಿ ತೋರಿಸಿದೆ ನಾನು. ಚೈನಾ ಮಾಡ್ಬೋದು, ಚೆನ್ನಾಗಿ ತಾಕತ್ ಎದಕ್ಕಿದೆ, 20 ಟ್ರಿಲಿಯನ್ ಎಕನಾಮಿ ಮಾಡ್ಬೋದು. ಅದು ಅವ್ರು ಮಾಡಿದ್ರೆ 110 ಮತ್ತೆ ಮಾಡಿದ್ರೆ ನಂದು ಇಷ್ಟು ಗೋಲ್ಡನ್ನ ನಾನು ಏನ್ ಮಾಡ್ಕೋಬೇಕಾಗತ್ತೆ, ಖಾಲಿ ಮಾಡ್ಕೋಬೇಕಾಗತ್ತೆ. ನನ್ನ ಕಡೆ ಏನೂ ಗೋಲ್ಡ್ ಇರೋಂಗಿಲ್ಲ. ನೆಕ್ಸ್ಟ್ ಟೈಮ್ ಕೋವಿಡ್ ಅಂತ ಏನಾರು ಬಂತಂದ್ರೆ ಕಲಾಸ ನನ್ನ ಎಕನಾಮಿ. ಮತ್ತೆ ಇಂಥ ಪರಿಸ್ಥಿತಿದಾಗ ನಮ್ಮ ಹೆಚ್ಚಿಗೆ ನಮೂದು ಮಾಡ್ಕೋತಿದ್ದೆ. ಏನ್ ನಮೂದು ಮಾಡ್ಕೋತಿದ್ದೆ, ಕ್ರೂಡ್ ಆಯಿಲ್ ನಮೂದು ಮಾಡ್ಕೋತಿದ್ದೆ, ನಾವು ಗೋಲ್ಡ್ ನಮೂದು ಮಾಡ್ಕೋತಿದ್ದೆ. ಕಾಸ್ಟ್ಲಿಯಸ್ಟ್ ಗೂಡ್ಸ್ ಇನ್ ವರ್ಲ್ಡ್ ಇವು. ಅವ್ನು ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೊಳ್ಳೋರು ನಾವೇ. ಅಲ್ಲಿ ದುಡ್ಡು ಬೇಕು ನಮಗೆ, ಅಲ್ಲಿ ದುಡ್ಡು ಸಿಗಲಿಲ್ಲ ಅಂದ್ರೆ ಮತ್ತೆ ಗೋಲ್ಡ್ ಇಟ್ಕೊಂಡು ಏನ್ ಮಾಡಲಿ ಇಷ್ಟು. ಅದಕ್ಕೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಇನ್ನು ಮಾಡಕ್ ಹೋಗಲ್ಲ ನಾನು. ಅವ್ರು 100 ಮಾಡಿದ್ರೆ ನಾನು 110 ಮಾಡಕ್ ಹೋಗಲ್ಲ. ಇನ್ನು ಆಯ್ತಪ್ಪ, ನನ್ನ ಕೆಪಾಸಿಟಿ ಇಷ್ಟ, ಮಾರ್ಕೊಂಡು ನೀವು ಅಂತೇಳಿ ಸಿನ್ಸ್ ಹೇಳ್ಬಿಡ್ತೇನೆ ನಾನು. ಅದಕ್ಕೆ ಚೈನಾ ಏನ್ ಮಾಡ್ತಂತಂದ್ರೆ ಮತ್ತೊಮ್ಮೆ ಡಿವ್ಯಾಲ್ಯೂಯೇಷನ್ ಮಾಡಿ ಕರೆನ್ಸಿ. ಫೈನಲ್ ಡೀಲ್ ಯಾರಿಗೆ ಸಿಕ್ತು ಬರ್ತೇನ್ರಿ, ಚೈನಾಗೆ ಸಿಕ್ತು. ಇದ್ರ ಸಾರಾಂಶ ಏನಂತಂದ್ರೆ, ಈ ರೀತಿ ಆಟ ಆಡೋ ಬದಲಿ ನಿಂದ ಎಕನಾಮಿಕ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಂಡ್ಬಿಡು. ಚೆನ್ನಾಗತ್ತೆ. ಎಕನಾಮಿಕ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಆಟೋಮೆಟಿಕ್ಲಿ ನಾನು ಏನ್ ಮಾಡಬೇಕು, ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕು. ನಾ ಈಗ ನಮ್ಮ ಇಂಡಿಯಾದ ಯಾವ ಸೆಕ್ಟರ್ ಇಂಪ್ರೂವ್ಮೆಂಟ್ ಇದೆ, ಸರ್ವಿಸಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ನಾವು. ನಾನಿಂತ ಇಂಡಸ್ಟ್ರೀಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಟಾರ್ಟ್ಅಪ್ಸ್ ಎಲ್ಲ ಏನ್ ಮಾಡ್ತಿದ್ದೇವೆ, ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲ ಸರ್ವಿಸ್ ಇವು. ಅದಕ್ಕೆ ಚೈನಾ ವೆರಿ ಇಂಟೆಲಿಜೆಂಟ್ ರೀ. ಹೆವಿ ಇಂಡಸ್ಟ್ರೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತದೆ, ಪ್ರೊಡಕ್ಷನ್ಗೆ ಇಂಪಾರ್ಟೆನ್ಸ್ ಕೊಡ್ತು. ಇವ್ರೇನ್ ಅಮೆರಿಕಾದವರು ಆಪಲ್, ಐಫೋನ್ ಮಾರಿ ಏನ್ ದುಡ್ಡು ಮಾಡ್ತಿದಾರಲ್ಲ, ಅದ್ರ ಡಬಲ್ ದುಡ್ಡು ಇವ್ರು ಆಟಿಕೆ ಸಂಬಂಧ ಮಾಡಿ ದುಡ್ಡು ಮಾಡ್ತಿದ್ದಾರೆ ಚೈನಾದವರು. ಟಾಯ್ ಮಾರ್ಕೆಟ್. ಅದಕ್ಕೆ ಸಣ್ಣ ಹುಡುಗರು ಗಿಲ್ಗಿಂಚೆಲ್ಲ ಆಟ ಆಡ್ತಾರಲ್ಲ, ಅವೆಲ್ಲ ನೋಡ್ರಿ ಮೇಡ್ ಇನ್ ಚೈನಾ. ಯಾವ್ದೇ ನೋಡ್ರಿ ನೀವು, ಇಡೀ ಎಂಟೈರ್ ಲೋ ಪ್ರಾಡಕ್ಟ್ ನ ರೆಡಿ ಮಾಡಿ ಬಿಲಿಯನಿಯರ್ ಆಗಿದ್ದು ಯಾರು ಗೊತ್ತಂದ್ರೆ ಇಡೀ ವರ್ಲ್ಡ್ ನಾಗ ಚೈನಾ ರೀ. ಅದಕ್ಕೆ ಮೆಚ್ಚಬೇಕು ಅವ್ರನ್ನ. ಜಿಯೋಮಿ, ರೆಡ್ಮಿ, ನಮ್ಮ ಇಂಡಿಯಾದಿತ್ತು ಮೊದಲು ಯಾವ್ದು, ಲಾವಾ, ಮೈಕ್ರೋಮ್ಯಾಕ್ಸ್, ಯಾರು ತಗೊಂಗಿಲ್ಲ. ಈಗೆಲ್ಲ ಜಿಯೋಮಿ, ರೆಡ್ಮಿ ಅವೇ ತಗೊಳತ್ತೆ. ಇನ್ನೊಂದು ಕರೆಂಟ್ ಅಫೇರ್ಸ್ ಮಾಡ್ತಾನೆ, ಟೈಮ್ ಇಲ್ಲ ಆಕ್ಚುಲಿ, ಒಂದು 10 ನಿಮಿಷ ಒಳಗಡೆ ನೋಡ್ರಿ. ಕರೆಂಟ್ ಅಫೇರ್ಸ್ನಾಗ ಸ್ವಾಗತ್ ಇದು ಎಕ್ಸಾಮಿಗೆ ಬಂದಿದೆ. ಸ್ವಾಗತ್ FI ಅಂತಿತ್ತು. ಇಟ್ ವಾಸ್ ಇನ್ ಕರೆಂಟ್ ಅಫೇರ್ಸ್. ಸ್ವಾಗತ್ FI ಇದೊಂದು ವೆಬ್ಸೈಟ್. ಇದೊಂದು ವೆಬ್ಸೈಟ್. ಇದ್ರ ಫುಲ್ ಫಾರ್ಮ್ ಏನಂತಂದ್ರೆ ಸಿಂಗಲ್ ವಿಂಡೋ access for global investors
and facilitating investments and facilitating investments. ಇದನ್ನ ಯಾರು ಮಾಡಿದಾರೆ ಅಂತಂದ್ರೆ ಸೆಬಿ ಮಾಡಿದೆ. ಇದನ್ನ ಯಾರು ಜಾರಿಗೆ ತಂದಿದ್ದಾರೆ ಅಂದ್ರೆ ಸೆಬಿ. ಇಟ್ ಇಸ್ ಇನ್ ಕರೆಂಟ್ ಅಫೇರ್ಸ್. ಅಗೇನ್ ಸಾರಿ, ಇಟ್ ಇಸ್ ಇನ್ ಯೂಸ್. ಇದನ್ನ ಕರೆಂಟ್ ಅಫೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು ನಾವು. ಸೆಬಿ ಏನ್ ಮಾಡುತ್ತೆ ಹೇಳ್ರಿ ಫಾಸ್ಟ್. ಸೆಬಿ ಏನ್ ಮಾಡುತ್ತೆ? ಇದರ ಫುಲ್ ಫಾರ್ಮ್ ಏನು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಯಾವಾಗ ಸ್ಥಾಪನೆ ಆಯಿತು? 1992 ಒಳಗಡೆ ಸ್ಥಾಪನೆ ಆಯ್ತು. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗತ್ತೆ. ಆ ಸ್ಕ್ಯಾಮ್ ಆದ ತಕ್ಷಣ ಟೋಟಲ್ ಫೈನಾನ್ಷಿಯಲ್ ಮಾರ್ಕೆಟ್, ಹಣಕಾಸು ಮಾರುಕಟ್ಟೆನ ನಿಯಂತ್ರಣಗೊಳಿಸೋಗೋಸ್ಕರ ಏನ್ ಮಾಡ್ತಾರ ಅಂತಂದ್ರೆ ಸೆಬಿ ಜಾರಿಗೆ ತರ್ತಾರೆ. ಫೈನಾನ್ಷಿಯಲ್ ಮಾರ್ಕೆಟ್, ಹಣಕಾಸು ಮಾರುಕಟ್ಟೆ. ಈ ಫೈನಾನ್ಷಿಯಲ್ ಮಾರ್ಕೆಟ್ನಾಗ 2 ಮಾರ್ಕೆಟ್ ಬರ್ತವೆ. ಒಂದು ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆ, ಮನಿ ಮಾರ್ಕೆಟ್. ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್, ಬಂಡವಾಳ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್. ಇವೆರಡು ಮಾರ್ಕೆಟ್ ಒಳಗಡೆ ಏನಾಗ್ತಾವ ಅಂತಂದ್ರೆ ಹೂಡಿಕೆ ಆಗತ್ತೆ, ಇನ್ವೆಸ್ಟ್ಮೆಂಟ್ ಆಗತ್ತೆ. ಇನ್ವೆಸ್ಟ್ಮೆಂಟ್ ಯಾರಾದ್ರೂ ಮಾಡ್ಬೋದು, ಇಂಡಿಯನ್ಸ್ ಮಾಡ್ಬೋದು, ಫಾರಿನರ್ಸ್ ಮಾಡ್ಬೋದು. ಫಾರಿನರ್ಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಏನಂತ ಕರಿತೇನೆ ಅಂತಂದ್ರೆ FDI ಅಂತ ಕರಿತೇನೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಏನು? ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದು, ಶೇರ್ಸ್ ಗಳನ್ನ ಕೊಂಡ್ಕೊಳ್ಳೋದು. ಇದು ಸಿಂಗಲ್ ವಿಂಡೋ ಅಂತಂದ್ರೇನು, ಒಂದು ವೆಬ್ಸೈಟ್ ಮಾಡಿದ್ದಾನೆ. ಆ ವೆಬ್ಸೈಟ್ ನ ಮೊದಲು ಏನಿತ್ತು ಅಂತಂದ್ರೆ ಯಾರು ಫಾರಿನರ್ಸ್ ಏನಾದ್ರು ಇದನ್ನ ಮಾಡ್ಬೇಕಂತಂದ್ರೆ ಶೇರ್ಸ್ ಕೊಂಡ್ಕೋಬೇಕಂತಂದ್ರೆ ಬೇರೆ ಬೇರೆ ರೀತಿ ವೆಬ್ಸೈಟ್ಸ್ ಇದ್ದು. ಅಂತಂದ್ರೆ ಇಂಡಸ್ಟ್ರಿನಾಗ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬೇರೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬೇರೆ, ಇನ್ಶೂರೆನ್ಸ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬೇರೆ. ಈಗ ಒಂದೇ ವಿಂಡೋ, ಒಂದೇ ವೆಬ್ಸೈಟ್ಗೆ ಹೋಗಿ ನೀನು ಇಂಡಿಯಾದ ಯಾವ್ದಾರ ಶೇರನ್ನು ಖರೀದಿ ಮಾಡ್ಬೋದು, ಯಾವ್ದ್ರ ಶೇರನ್ನು ಖರೀದಿ ಮಾಡ್ಬೋದು. ಅದಕ್ಕೆ ನಾವು ಏನ್ ಕರಿತೇವೆ ಅಂತಂದ್ರೆ ಸ್ವಾಗತ್ ಫೈ ಅಂತ ಕರಿತೇವೆ. ಇದು ವೆಬ್ಸೈಟ್ ಇದು. ಇದರಿಂದ ಏನಾಗತ್ತೆ ಅಂತಂದ್ರೆ ಹೆಚ್ಚಿಗೆ FDI ಇಂಡಿಯಾಗ ಬರುವಂತ ಚಾನ್ಸಸ್ ಸಿಗೋದು. ಎದಕ್ಕಂತಂದ್ರೆ ಒಬ್ರು ಏನ್ ಬಿಡಪ್ಪ ತಲೆ ಕೆಡಿಸೋ ಸಂಬಂಧ ಬಿಟ್ಬಿಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಟಾಮ್ ಕ್ರೂಸ್ ಇದ್ದಾನೆ, ಈಸ್ ಅ ಆಕ್ಟರ್, ಬಾಲಿವುಡ್ ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಮಾಡ್ತಾನಲ್ಲ. ಅವ್ನು ಇಂಡಿಯಾನಾಗೆ ರಿಲಯನ್ಸ್ ಶೇರ್ ತಗೊಳ್ಳೋದಿದ್ದಾರೆ, ಅಂಬಾನಿದು ರಿಲಯನ್ಸ್ ಶೇರ್ ತಗೊಳ್ಳಿದ್ದಾರೆ. FCNR ಅಕೌಂಟ್, EVR ಅಕೌಂಟ್ ಅಂತ ಏನೇನೋ ಮಾಡಿ ತಗೋಬೇಕಿತ್ತು ಮೊದಲ. ಈಗ ಏನಿಲ್ಲ, ಡೈರೆಕ್ಟ್ ಈ ವೆಬ್ಸೈಟ್ ಹೋಗ್ತಾನ ಅವನು. ಈ ವೆಬ್ಸೈಟಿಗೆ ಶೇರ್ದು ಮೌಲ್ಯ ನೋಡ್ತಾನೆ, ಬೆಲೆ ನೋಡ್ತಾನೆ, ಕೊಂಡ್ಕೊಂಡ್ಬಿಡ್ತಾನೆ. ಅವ್ ಏನಾದ್ರು ಜಸ್ಟ್ 2% ಶೇರ್ ಕೊಂಡ್ಕೊಂಡ ಅಂತಂದ್ರೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ FPI ಅಂತ ಕರಿತೇವೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಅದೇ ಟಾಮ್ ಕ್ರೂಸ್ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ ಅಂದ್ರೆ ಇಲ್ಲ, ಅಥವಾ ಯಾವ್ದೋ ಇದ್ದದ ಕಂಪ್ನಿ ಇದೆ 51% ಶೇರ್ಕಿನ್ನ ಹೆಚ್ಚಿಗೆ ತಗೊಂಡ ಅಂತಂದ್ರೆ ಅವಾಗ ಅದೇನಾಗತ್ತೆ? FDI ಆಗತ್ತೆ. ಕಂಡೀಷನ್ ಏನು? ಇಂಡಿಯನ್ ವರ್ಕರ್ಸ್ ಇರಬೇಕು. ಈ ನಮ್ಮ ಇಂಡಿಯನ್ ಅಂತ ಕಂಪ್ನಿ ಯಾವ್ದಿದೆ ಅಂತಂದ್ರೆ ಅಮೆಝಾನ್ ಇದೆ, ಅಮೆಝಾನ್, ಜೆಫ್ ಬೆಜೋಸ್. ಇದೇನಂತಂದ್ರೆ FDI ಕಂಪ್ನಿ ಇದು. ನಿಮ್ ಮನೆಗೆ ಯಾರು ಬರ್ತಾರೆ? ಇಂಡಿಯನ್ಸ್ ಬರ್ತಾರೆ ಇಲ್ರಿ ಪಾರ್ಸಲ್ ಕೊಡ್ಲಿಕ್ಕೆ. ಅದೇ ಫಾರಿನರ್ಸ್ ಬಂದ್ ಇಟ್ಕೋ ನಿಮ್ ಮನೆಗೆ ಪಾರ್ಸಲ್ ಕೊಡಕ್ಕೆ. ಅದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ ಇನ್ನೊಂದು ಬರುತ್ತೆ, FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, ವಿದೇಶಿ ಸಂಸ್ಥಾನಿಕ ಹೂಡಿಕೆ ಅಂತ ಹೇಳಿ. ಅವ್ರದೇ ಕಂಪನಿ, ಅವ್ರದೇ ವರ್ಕರ್ಸ್, ನಮ್ಮ ಗೌರ್ಮೆಂಟ್ ಬರೀ ಟ್ಯಾಕ್ಸ್ ಪೇ ಮಾಡ್ತಾರೆ. ಇದರಿಂದ ನಮ್ಗೆ ಯೂಸ್ ಇಲ್ಲ ನಮ್ಮ ಎಕನಾಮಿಗೆ, ಬಟ್ ಇದರಿಂದ ಯೂಸ್ ಇದೆ. ಇದರಿಂದ FDI ಅಂತ. ಇದಕ್ಕೆ ನಮ್ಮ ಇಂಡಿಯಾಕ್ ಶೇರ್ಸ್ ಬರ್ತಿದೆ ಅಂತಂದ್ರೆ ನಮ್ದು ಕರೆನ್ಸಿ ಏನಾಕೊಂತ ಹೋಗುತ್ತೆ? ಸ್ಟ್ರಾಂಗ್ ಆಕೊಂತ ಹೋಗುತ್ತೆ. ಹೌದು, ಕರೆನ್ಸಿ ಎದಕ್ಕೆ ಸ್ಟ್ರಾಂಗ್ ಆಗುತ್ತೆ? ಕರೆನ್ಸಿ ಡಿಮಾಂಡಿಗೆ ಬರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಫಾರಿನರ್ಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಂದು ಇಂಡಿಯನ್ ಕಂಪ್ನಿಗಳಿಗೆ ಏನ್ ಮಾಡ್ತಿದ್ದಾರೆ? ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾರ 51% ಇನ್ಕ್ರೀಸ್ ಆಗುತ್ತಲ್ಲ, ಹಿ ವಿಲ್ ಬಿಕಮ್ ದ ಓನರ್ ಆಫ್ ದ ಕಂಪನಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಶೇರ್ಸ್ ಯಾರ್ದಿರುತ್ತೆ? ಅವಂದೇ ಇರುತ್ತೆ. ಅದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ FDI. ಇದು ಮಾಡ್ಲಿಕ್ಕೆ ಒಂದು ಗೇಟ್ ವೇ ಬೇಕಲ್ಲ, ಒಂದು ವೇ ಬೇಕಲ್ಲ. ಅದ್ರ ಸಂಬಂಧ ಗೌರ್ಮೆಂಟ್ ಏನ್ ಮಾಡಿದಾರೆ ಅಂತಂದ್ರೆ ಆನ್ಲೈನ್ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಇಟ್ ಇಸ್ ಕಾಲ್ಡ್ ಎಸ್ ಸ್ವಾಗತ್ FI. ನೆನ್ಪಿಟ್ಕೊಂಡ್ಬಿಡ್ರಿ, ಇಟ್ ವಾಸ್ ಇನ್ ಕರೆಂಟ್ ಅಫೇರ್ಸ್. ಇದನ್ನ ಮಾಡಿದ್ಯಾರ ಅಂತಂದ್ರೆ ಸೆಬಿ. ಇದು ಯಾರ ಅಂಡರ್ ಬರುತ್ತೆ ಅಂದ್ರೆ ಸೆಬಿ ಅಂಡರ್ ಬರುತ್ತೆ. ನೋಡ್ರಿ ಸಿಂಪಲ್ ಕೊಟ್ಟರೆ, ಎಂಟ್ರಿ ಅಂಡ್ ಕಂಪ್ಲೇಂಟ್ಸ್ ಆಫ್ ದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನೇನೋ ಕೊಟ್ಟಿದ್ದಾರೆ.